ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಫಿಸಿಕ್ಸ್ ವಾಲಾ ಚಾನಲ್. ನೋಡಿ, ಇವತ್ತಿನ ಸೆಷನಲ್ಲಿ ನಾವು ಒನ್ ಶಾರ್ಟ್ ಅಂದರೆ ಕ್ರಾಶ್ ಕೋರ್ಸ್ ನಿಮ್ಮ ನೀಟ್ ಸಂಭವ್ ಅಲ್ಲಿ ನೀವು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಚಾಪ್ಟರ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ಕೊಂಡು ಹೋಗೋಣ. ಇವತ್ತಿನ ಚಾಪ್ಟರಲ್ಲಿ ನಾವು ಇವತ್ತಿನ ಸೆಷನಲ್ಲಿ ಏನೇನು ಟಾಪಿಕ್ಸ್ ಕವರ್ ಮಾಡ್ತಾ ಇದೀವಿ ನಾವು ಅಂತಂದಿದ್ದಾಗ, ವಾಟ್ ಈಸ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂದರೆ ಏನು ಅಂತ ಓದ್ಕೊಳ್ಳೋಣ ಒಂದ್ಸರಿ ನೀಟಾಗೆ. ಆ್ಯಂಡ್ ಎಲ್ಲಿ ಯಾವಾಗ ಮ್ಯಾಕ್ಸಿಮಮ್ ಆಗುತ್ತೆ, ಯಾವಾಗ ಮಿನಿಮಮ್ ಆಗುತ್ತೆ ಅಂತೆಲ್ಲ ಡಿಸ್ಕಸ್ ಮಾಡಿಕೊಂಡು, ಆಮೇಲೆ ಫ್ಯಾರಡೇಸ್ ಲಾಸ್ ಮುಂಚೆ ಹಾಗೆ ಫ್ಯಾರಡೇಸ್ ಎಕ್ಸ್ಪೆರಿಮೆಂಟ್ಸ್ ಬಗ್ಗೆ ನಾವು ಡೀಟೇಲ್ ಆಗಿ ನೋಡಿಕೊಂಡು, ಆಮೇಲಿಂದ ಲೆನ್ಸ್ ಲಾ, ವಾಟ್ ದ ಲೆನ್ಸ್ ಲಾ ಸೇಸ್, ಫ್ಯಾರಡೇಸ್ ಲಾ ಮತ್ತು ಲೆನ್ಸ್ ಲಾ ಏನು ಹೇಳುತ್ತೆ ನಮಗೆ ಅಂತ ಡೀಟೇಲ್ ಮಾಡಿಕೊಂಡು ಮೋಷನಲ್ EMF ಬಗ್ಗೆ ಡಿಸ್ಕಸ್ ಮಾಡ್ಕೊಳ್ಳೋಣ. ಆಮೇಲಿಂದ ಇಂಡಕ್ಷನ್ ಅಲ್ಲಿ ನಿಮಗೆ ಸೆಲ್ಫ್ ಇಂಡಕ್ಷನ್ ಆಗಿರ್ಬೋದು, ಮ್ಯೂಚುವಲ್ ಇಂಡಕ್ಷನ್ ಆಗಿರ್ಬೋದು, ಎರಡರ ಬಗ್ಗೆ ನಾವು ಡೀಟೇಲ್ ಆಗಿ ತಿಳ್ಕೊಂಡು, ಆಮೇಲೆ ಎನರ್ಜಿ ಸ್ಟೋರ್ ಇನ್ ಇಂಡಕ್ಟರ್, ಎಡ್ಡಿ ಕರೆಂಟ್ಸ್, AC ಜನರೇಟರ್ ಅಂಡ್ ಟ್ರಾನ್ಸ್ಫಾರ್ಮರ್ಸ್. ಓಕೆ, these are all the things we have to learn and we have to cover in this session ಅಂತ ಹೇಳ್ತಾ ಇದೀವಿ. ಓಕೆ, ಲೆಟ್ us see what is a magnetic flux. ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂದ್ರೆ ಏನು ಅಂತಂದಿದ್ದಾಗ ಅಬ್ಸರ್ವ್ ಮಾಡಿ ನೀಟಾಗೆ. ಸೊ ಸಿ ಹಿಯರ್, ಯಾವಾಗಾದ್ರೆ ನಿಮಗೆ ಮೂವಿಂಗ್ ಚಾರ್ಜ್ ಇರುತ್ತೋ, ಇಲ್ಲ ಅಂದ್ರೆ ಒಂದು ಬಾರ್ ಮ್ಯಾಗ್ನೆಟ್ ಇರುತ್ತೋ, ಆ ಬಾರ್ ಮ್ಯಾಗ್ನೆಟ್ ಸುತ್ತು ನಿಮ್ಗೇನಿರುತ್ತೆ, ನಿಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ಇರುತ್ತೆ. ಆ ಮ್ಯಾಗ್ನೆಟಿಕ್ ಫೀಲ್ಡ್ ನಾವು ಹೇಗೆ ರೆಪ್ರೆಸೆಂಟ್ ಮಾಡ್ಬೋದು, ಹೇಗೆ ವಿಜುವಲೈಸ್ ಮಾಡ್ಬೋದು ನಾವು ಅಂತಂದಾಗ, ವಿ ಕ್ಯಾನ್ ವಿಜುವಲೈಸ್ ಇಟ್ ವಿತ್ ದ ಹೆಲ್ಪ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂತ ಹೇಳ್ತಾರೆ. ಓಕೆ, ಸೊ ವೆನ್ ಎವರ್ ವಿ ಕನ್ಸಿಡರ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್, ಮ್ಯಾಗ್ನೆಟಿಕ್ ಫೀಲ್ಡ್, let us say that magnetic field lines ಇಂದ ನಾವು ರೆಪ್ರೆಸೆಂಟ್ ಮಾಡ್ಕೊಂತೀವಿ. ಲೆಟ್ ಬಿ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳ್ತಾರೆ. and whenever we place a plane or whenever we place some surface ಅಂತ ಹೇಳ್ತೀವಿ, and let the area is always represented by a normal vector ಅಂತ ಹೇಳ್ತೀವಿ for a surface. And let us say that here, whenever this area is making some angle theta with the magnetic field, then the number of lines passing through the given area is called as a magnetic flux anta karitivi. Understanding ma here? The number of magnetic field lines anta heltare. The number of magnetic field lines passing through the given area, anta ಹೇಳ್ತೀವಿ ನಾವು. Passing through a given area is called as magnetic flux is called as magnetic flux. ಗೊತ್ತಾಯ್ತಲ್ಲ ಹೇಳಿದ್ದು. ಈ ಮ್ಯಾಗ್ನೆಟಿಕ್ ಫ್ಲಕ್ಸ್ ನ ಹೇಗೆ ಡಿನೋಟ್ ಮಾಡ್ಕೊಳ್ತೀವಿ ನಾವು ಅಂತಂದಿದ್ದಾಗ, ಇಟ್ ಈಸ್ ಡಿನೋಟೆಡ್ ಬೈ ಫೈ ಅಂತ ಹೇಳ್ತಾರೆ. ಡಿನೋಟೆಡ್ ಬೈ ಫೈ. ಓಕೆನಾ? ಸೊ ಹೌ ಕ್ಯಾನ್ ವಿ ಮೆಜರ್ ದಿಸ್ ಮ್ಯಾಗ್ನೆಟಿಕ್ ಫ್ಲಕ್ಸ್? ಮ್ಯಾಗ್ನೆಟಿಕ್ ಫ್ಲಕ್ಸ್ ನ ಹೇಗೆ ಮೆಜರ್ ಮಾಡ್ಬೋದು ನಾವು ಅಂತಂದಾಗ, ಸಿ ಹಿಯರ್, ಮ್ಯಾಗ್ನೆಟಿಕ್ ಫ್ಲಕ್ಸ್ ಈಸ್ ಮೆಜರ್ಡ್ ಆಸ್ ದ ಡಾಟ್ ಪ್ರಾಡಕ್ಟ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಂಟೆನ್ಸಿಟಿ ಅಂಡ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಅಂತ ಹೇಳ್ತಾರೆ. ಆರ್ ವಿ ಕ್ಯಾನ್ ರೈಟ್ ದಿಸ್ ಆಸ್ BA cos ಥೀಟಾ ಅಂತ ಹೇಳ್ತೀವಿ. BA cos ಥೀಟಾ. ಸೊ ಇಲ್ಲಿ ಇವಾಗ ಮ್ಯಾಗ್ನೆಟಿಕ್ ಫ್ಲಕ್ಸ್ ಯಾವಾಗ ಮ್ಯಾಕ್ಸಿಮಮ್ ಆಗಿರುತ್ತೆ, ಯಾವಾಗ ಮಿನಿಮಮ್ ಆಗಿರುತ್ತೆ ಅನ್ನೋದು ನೋಡೋಣ. ಸೊ ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಕೇಸಸ್ ಅಂತ ನಾವು ಡಿಸ್ಕಸ್ ಮಾಡ್ಕೊಳ್ಳೋಣ. ಅದರಲ್ಲಿ ನಿಮಗೆ ಕೇಸ್ 1 ಹಿಯರ್, ದಟ್ ಈಸ್ ಇಫ್ ಥೀಟಾ ಈಸ್ ಈಕ್ವಲ್ ಟು 0. ವಾಟ್ ಇಸ್ ಮೀನಿಂಗ್ ಆಫ್ ಥೀಟಾ ಈಕ್ವಲ್ ಟು 0 ಹಿಯರ್ ಅಂತಂದಾಗ, ನೋಡಿ ಇಲ್ಲಿ ಏರಿಯಾ ವೆಕ್ಟಾರ್ ಅನ್ನೋದು ನಿಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ಗೆ ಪ್ಯಾರಲಲ್ ಆಗಿರಬೇಕು ಅಂತ ಹೇಳ್ತಾ ಇದೀವಿ. ಏರಿಯಾ ವೆಕ್ಟಾರ್ ಈಸ್ ಪ್ಯಾರಲಲ್ ಟು ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಇಲ್ಲ ಅಂತಂದ್ರೆ ಈ ಸರ್ಫೇಸ್ ಅನ್ನೋದು ನಿಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ಗೆ ಪರ್ಪೆಂಡಿಕ್ಯುಲರ್ ಆಗಿರಬೇಕು ಅಂತ ಅರ್ಥ ಮಾಡ್ಕೊತಾ ಇದ್ರಲ್ವ, ಹೇಳಿದೆ ಅಂತ ಅಂದ್ಬಿಟ್ಟು. ಸೊ ಇಫ್ ಥೀಟಾ ಇಸ್ ಈಕ್ವಲ್ ಟು 0, ದೆನ್ ದ ಮ್ಯಾಗ್ನೆಟಿಕ್ ಫ್ಲಕ್ಸ್ ಬಿಕಮ್ಸ್ ಈಕ್ವಲ್ಸ್ ಟು BA ಇಂಟು cos 0, which is equals to B into A ಅಂತ ಹೇಳ್ಬೋದು. ಸೊ ವಿ ಕಾಲ್ ದಿಸ್ ಆಸ್ ಮ್ಯಾಕ್ಸಿಮಮ್ ಫ್ಲಕ್ಸ್ ಅಂತ ಹೇಳ್ತೀವಿ. ವಿ ಕಾಲ್ ಇಟ್ ಆಸ್ ಅ ಮ್ಯಾಕ್ಸಿಮಮ್ ಫ್ಲಕ್ಸ್. ಗೊತ್ತಾಯ್ತಲ್ಲಪ್ಪ? ಕೇಸ್ 2 ಏನು ಅಂತಂದಾಗ, ಇಫ್ ಥೀಟಾ ಈಸ್ ಈಕ್ವಲ್ಸ್ ಟು 90 ಡಿಗ್ರಿ. ವಾಟ್ ಈಸ್ ಮೀನಿಂಗ್ ಆಫ್ ಥೀಟಾ ಈಕ್ವಲ್ ಟು 90 ಡಿಗ್ರಿ ಹಿಯರ್? ಥೀಟಾ ಈಕ್ವಲ್ ಟು 90 ಡಿಗ್ರಿ ಅಂದ್ರೆ ಮೀನಿಂಗ್ ಏನು ಅಂತಂದಾಗ ಅಬ್ಸರ್ವ್ ಮಾಡಿ. ಇಫ್ ದ ಏರಿಯಾ ವೆಕ್ಟಾರ್ ಈಸ್ ಪರ್ಪೆಂಡಿಕ್ಯುಲರ್ ಟು ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳ್ತಾರೆ. ಪರ್ಪೆಂಡಿಕ್ಯುಲರ್ ಟು ಮ್ಯಾಗ್ನೆಟಿಕ್ ಫೀಲ್ಡ್. ಇಲ್ಲ ಅಂತಂದಿದ್ದಾಗ ನೋಡಿ, ಈ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅನ್ನೋದು ಸರ್ಫೇಸ್ಗೆ ಪ್ಯಾರಲಲ್ ಆಗಿದ್ದಾಗ ವಿ ಕ್ಯಾನ್ ಸೇ ದಟ್ ಫ್ಲಕ್ಸ್ ಪಾಸಿಂಗ್ ಥ್ರೂ ದ ಏರಿಯಾ ಈಸ್ ಈಕ್ವಲ್ ಟು 0 ಅಂತಾನೆ ಹೇಳ್ಬೋದು. ಅಬ್ಸರ್ವ್ ಮಾಡಿ. ದೆನ್ ದ ಫ್ಲಕ್ಸ್ ಈಸ್ ಈಕ್ವಲ್ಸ್ ಟು BA ಇಂಟು
cos 0 which is said to be 0, we can say this as a minimum ಅಂತ ಹೇಳ್ತೀವಿ. We can say this as a minimum. ಗೊತ್ತಾಗಿದಲ್ಲಪ್ಪ? These are the two important cases. Observe ಮಾಡಿ. When theta is equals to 90 degree, there is no flux through the surface ಅಂತ ಹೇಳ್ತೀವಿ. When theta equal to 0, maximum number of lines will pass through the given surface ಅಂತ ಹೇಳ್ಬೋದು. Suppose if the coil contains here, if the coil has n number of turns, then the magnetic flux can be written as NBA into cos theta ಅಂತ ಬರೀಬಹುದು. ಗೊತ್ತಾಯ್ತಲ್ವಾ? That is about the magnetic flux. Now let us see what is the meaning of electromagnetic induction here. What is this electromagnetic induction here? ನೋಡಿ ಇಲ್ಲಿ electromagnetic induction, EMI. It is nothing but the phenomenon ಅಂತ ಹೇಳ್ಬೋದು. The phenomenon in which an EMF is induced, and EMF or the current is induced ಅಂತ ಹೇಳ್ತೀವಿ. is induced in the coil whenever there is a change in magnetic flux ಅಂತ ಹೇಳ್ತಾರೆ. There is a change in magnetic flux. There is a change in magnetic flux related to the coil ಅಂತ ಹೇಳ್ತೀವಿ. Related to the coil or magnetic flux linked to the coil ಅಂತ ಹೇಳ್ಬೋದು. ಗೊತ್ತಾಯ್ತಲ್ಲಪ್ಪ ಹೇಳಿದ್ದೇನು ಅಂತ ಅಂದ್ಬಿಟ್ಟು? ದಟ್ ಈಸ್ ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಗೊತ್ತಾಯ್ತಲ್ವಾ? ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಬಗ್ಗೆ ಓದಿರೋದು ಯಾರು ಅಂತಂದಿದ್ದಾಗ ವಿ ಕ್ಯಾನ್ ಸೇ ಫ್ಯಾರಡೆ ಅಂತ ಹೇಳ್ಬೋದು. through his experiments. So before going to see that, let us understand how to calculate the change in magnetic flux. Change in magnetic flux ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡಬಹುದು ಅಂತ ಒಂದ್ಸರಿ ಅಬ್ಸರ್ವ್ ಮಾಡೋಣ. The change in magnetic flux ಒಂದ್ಸರಿ ನೀಟಾಗಿ ಫ್ಲಕ್ಸ್ ಫಾರ್ಮುಲಾನ ಒಂದ್ಸರಿ ನೀಟಾಗಿ ಅಬ್ಸರ್ವ್ ಮಾಡಿ. ಏನಂತ ಹೇಳ್ತಾರೆ ನಮಗೆ? ವಿ ನೋ ದಟ್ flux is equals to NBA into cos theta ಅಂತ ಹೇಳ್ಬೋದು. ಸೊ ಒಂದ್ಸರಿ ಫ್ಲಕ್ಸ್ ನೀವು ಅಬ್ಸರ್ವ್ ಮಾಡಿದಾಗ ಈ ಫ್ಲಕ್ಸ್ ಅನ್ನೋದು ನಿಮಗೆ ನಂಬರ್ ಆಫ್ ಟರ್ನ್ಸ್ ಆಫ್ ಎ ಕಾಯಿಲ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಅಷ್ಟೇ ಅಲ್ಲ, ಓರಿಯೆಂಟೇಷನ್ ಆಫ್ ದ ಸರ್ಫೇಸ್ ಮೇಲೂ ಸಹ ಡಿಪೆಂಡ್ ಆಗಿರುತ್ತೆ. ದೇರ್ಫೋರ್ ಇಲ್ಲಿ ಯಾವ ಒಂದು ಕ್ವಾಂಟಿಟಿ ಚೇಂಜ್ ಆದರೂ ಸಹ ನಿಮಗೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅನ್ನೋದು ನಿಮಗೆ ಚೇಂಜ್ ಆಗುತ್ತೆ ಅಂತ ಹೇಳ್ಬೋದು. ಗೊತ್ತಾಯ್ತಲ್ವಾ? ಸೊ ಅಬ್ಸರ್ವ್ ಮಾಡಿ, ನಿಮಗೆ ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಯಾವಾಗ ಅಂತಂದಾಗ if number of turns changes from n1 to n2 ಅಂತ ಹೇಳ್ಬೋದು. ಇಲ್ಲಿ n changes ಅಂತ ಬರ್ದಿರ್ತೀನಿ ನಾನು ಸಿಂಪಲ್ ಆಗಿ ನೆನಪಿರಕ್ಕೆ. when the number of turns linked to the coil changes ಅಂತ ಹೇಳ್ತಾರೆ. ಇಲ್ಲ ಅಂತಂದಾಗ magnetic flux can also be written as n into b2 minus b1 into a cos theta ಅಂತ ಹೇಳ್ತಾರೆ. ಇಲ್ಲೇನಪ್ಪ ಅಂತಂದಾಗ when the magnetic field changes ಅಂತ ಹೇಳ್ಬೋದು. when the magnetic field changes ಅಂತ ಹೇಳ್ತೀರಿ. ನೆಕ್ಸ್ಟ್ ನೋಡಿ, ಇಲ್ಲಿ change in magnetic field delta is equals to nb into a2 minus a1 into cos theta ಅಂತ ಹೇಳ್ತಾರೆ. Here what can you say here? When the area of the coil or area of the surface changes, then we can write the change in magnetic flux as shown in the figure. ಗೊತ್ತಾಯ್ತಲ್ವಾ? And similarly, when the orientation changes, that is when the angle between the area vector and the magnetic field vector changes, we can say nba into cos theta 2 minus cos theta 1 ಅಂತ ಬರೀಬಹುದು. ಇವಾಗ ಇಲ್ಲಿ when theta changes, theta ಅಂತಂದ್ರೆ ಏನಪ್ಪ ಇಲ್ಲಿ? when the angle between the area vector and the magnetic field vector changes, then the change in magnetic flux can be written as nba into cos theta 2 minus cos theta 1 ಅಂತ ಬರೀಬಹುದು. These are the different cases when the magnetic flux linked with the coil changes ಅಂತ ನಾವು ಹೇಳ್ತಾ ಇದ್ದೀವಿ. ಗೊತ್ತಾಯ್ತಲ್ಲಪ್ಪ ಹೇಳಿದ್ದೇನಂತ ಅಂದ್ಬಿಟ್ಟು? ನಾವು ಲೆಟ್ ಅಸ್ ಸಿ ವಾಟ್ ಆರ್ ದ ಫ್ಯಾರಡೇಸ್ ಲಾಸ್. ಓಕೆ, ಫ್ಯಾರಡೇಸ್ ಲಾಸ್ ಓದೋದಕ್ಕೂ ಮುಂಚೆ ನಾವು ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಫ್ಯಾರಡೇಸ್ ಎಕ್ಸ್ಪೆರಿಮೆಂಟ್ ಅಂತ ನಾವು ಒಂದ್ಸರಿ ನೋಡೋಣ. ವಾಟ್ ಆರ್ ದ ಫ್ಯಾರಡೇಸ್ ಎಕ್ಸ್ಪೆರಿಮೆಂಟ್ ಹಿಯರ್? ಫಸ್ಟ್ ಎಕ್ಸ್ಪೆರಿಮೆಂಟ್ ಬಂದ್ಬಿಟ್ಟು ನಿಮಗೆ ತುಂಬ ಫೆಮಿಲಿಯರ್ ಆಗಿರುತ್ತೆ. ವಿ ಕಾಲ್ ಇಟ್ ಆಸ್ ಕಾಯಿಲ್ ಮ್ಯಾಗ್ನೆಟ್ ಎಕ್ಸ್ಪೆರಿಮೆಂಟ್ ಅಂತ ಹೇಳ್ತೀವಿ. ಕಾಯಿಲ್ ಮ್ಯಾಗ್ನೆಟ್ ಎಕ್ಸ್ಪೆರಿಮೆಂಟ್.
what the coil magnet experiment says ಅಂತಂದಾಗ observe this. Whenever we consider a coil, when I consider a coil, and let us say there is a bar magnet, whose poles are represented by north pole and south pole ಅಂತ ಹೇಳ್ತಾರೆ. got the point my here? ನೋಡಿ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅನ್ನೋದು ಯಾವತ್ತೇ ಆಗಲಿ ನಿಮಗೆ ನಾರ್ತ್ ಪೋಲ್ ಇಂದ ಸೌತ್ ಪೋಲ್ಗೆ ಮೂವ್ ಆಗ್ತಾ ಇರುತ್ತೆ ಔಟ್ಸೈಡ್ ದ ಬಾರ್ ಮ್ಯಾಗ್ನೆಟ್, ಅಂಡ್ ಇನ್ಸೈಡ್ ದ ಬಾರ್ ಮ್ಯಾಗ್ನೆಟ್ ಸೌತ್ ಪೋಲ್ ಟು ನಾರ್ತ್ ಪೋಲ್ ನಿಮಗೆ ಮೂವ್ ಆಗ್ತಾ ಇರುತ್ತೆ. ಸೊ ಸಿ ಹಿಯರ್, ವೆನೆವರ್ ಎ ಬಾರ್ ಮ್ಯಾಗ್ನೆಟ್ ಈಸ್ ಮೂವ್ ಟುವರ್ಡ್ಸ್ ದ coil, ಏನಾಗಿರುತ್ತೆ ಅಂತಂದಾಗ we can say that there is a current induced in the coil ಅಂತ ಅಬ್ಸರ್ವ್ ಮಾಡ್ತಾರೆ. ಯಾಕದು ಇಂಡ್ಯೂಸ್ ಆಗ್ತಾ ಇದೆ ಅಂತಂದಾಗ the magnetic flux linked with the coil changes. ಯಾವಾಗಾದ್ರೆ ನಿಮಗೆ ಬಾರ್ ಮ್ಯಾಗ್ನೆಟ್ ಅನ್ನೋದು ನಿಮಗೆ ಕಾಯಿಲ್ ಟುವರ್ಡ್ಸ್ ಮೂವ್ ಆಗುತ್ತೋ ದ ನಂಬರ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಲಿಂಕ್ಡ್ ಟು ದ ಕಾಯಿಲ್ ಇನ್ಕ್ರೀಸಸ್, ದೇರ್ಫೋರ್ ಫ್ಲಕ್ಸ್ ಅನ್ನೋದು ಚೇಂಜ್ ಆಗುತ್ತೆ, ದೇರ್ಫೋರ್ ದ ಕರೆಂಟ್ ವಿಲ್ ಬಿ ಇಂಡ್ಯೂಸ್ಡ್ ಇನ್ ದ ಕಾಯಿಲ್ ಅಂತ ಕರಿತೀವಿ. ಗೊತ್ತಾಯ್ತಲ್ವಾ? ದಟ್ ಈಸ್ ದ ಕಾಯಿಲ್ ಮ್ಯಾಗ್ನೆಟ್ ಎಕ್ಸ್ಪೆರಿಮೆಂಟ್. ಅಬ್ಸರ್ವ್ ಮಾಡಿ ಇಲ್ಲಿ ಫಸ್ಟ್ ಪಾಯಿಂಟ್ ಏನಪ್ಪಾ ಅಂತಂದಾಗ, when the north pole of a bar magnet is moved towards the coil, then we can observe that there is a current induced in a coil anta heldu because of a change in magnetic flux anta heltare. Second point ಏನಪ್ಪಾ ಅಂತಂದಿದ್ದಾಗ, whenever the bar magnet is moved away from the coil, then also there will be deflection in this, but in opposite direction ಅಂತ ಹೇಳ್ಬೋದು. opposite direction. ನೋಡಿ ಇಲ್ಲಿ ಇದಕ್ಕೊಂದು ಗ್ಯಾಲ್ವನೋಮೀಟರ್ ನ ಕನೆಕ್ಟ್ ಮಾಡಿರ್ತಾರೆ. ಓಕೆನಾ ರೀ? ಸೊ ಅಬ್ಸರ್ವ್ ದಿಸ್ ಟು ಡಿಟೆಕ್ಟ್ ದ ಕರೆಂಟ್ ಅಂತ ಹೇಳ್ತಾ ಇದೀವಿ. ಓಕೆನಾ? ಅಂಡ್ ಥರ್ಡ್ ಪಾಯಿಂಟ್ ಏನಪ್ಪಾ ಅಂತಂದಾಗ ಅಬ್ಸರ್ವ್ ಮಾಡಿ, ವೆನೆವರ್ ಎ ಬಾರ್ ಮ್ಯಾಗ್ನೆಟ್ ಈಸ್ ಮೂವ್ಡ್ ಕ್ವಿಕ್ಲಿ, ಓಕೆ, ವಿತ್ ಹೈ ಸ್ಪೀಡ್ ಟುವರ್ಡ್ಸ್ ದ ಮ್ಯಾಗ್ನೆಟ್, ದೆನ್ ದೇರ್ ವಿಲ್ ಬಿ ಡಿಫ್ಲೆಕ್ಷನ್ ಇನ್ ದ ಗ್ಯಾಲ್ವನೋಮೀಟರ್ ಆಫ್ ಲಾರ್ಜ್ ಮ್ಯಾಗ್ನಿಟ್ಯೂಡ್ ಅಂತ ಕರಿತೀವಿ. ಸಪೋಸ್ ಇಫ್ ದರ್ ಇಸ್ ನೋ ರಿಲೇಟಿವ್ ಮೋಷನ್ ಬಿಟ್ವೀನ್ ದ ಬಾರ್ ಮ್ಯಾಗ್ನೆಟ್ ಅಂಡ್ ದ ಕಾಯಿಲ್, ದರ್ ಇಸ್ ನೋ EMI, there is no induced EMF in the coil anta ಹೇಳ್ತೀವಿ. These are the four important points we have to keep in our mind. ಗೊತ್ತಾಯ್ತಲ್ಲಪ್ಪ? This is a coil magnet experiment. ಅರ್ಥ ಆಯ್ತಲ್ವಾ? So let us see the next point. ಏನ್ ಹೇಳ್ತಾ ಇದೀವಿ ನಾವು ಅಂತಂದಾಗ, it is coil experiment here. coil experiment. What the coil experiment says here ಅಂತಂದಿದ್ದಾಗ, see here there will be two coils ಅಂತ ಹೇಳ್ತೀವಿ. One is called primary coil. ಏನಪ್ಪಾ ಆಗಿರುತ್ತೆ ನಿಮ್ಗೆ ಅಂತಂದಾಗ, there will be a connected with a cell ಅಂತ ಹೇಳ್ತಾರೆ, with the help of a key. ಈ ಪ್ರೈಮರಿ ಕಾಯಿಲ್ಗೆ ನೀವು ಒಂದು ಸೆಲ್ ಜೊತೆ ನಿಮಗೆ ಕಾಂಟ್ಯಾಕ್ಟ್ ಇರುತ್ತೆ ಅಂತ ಹೇಳ್ತಾರೆ. and later there will be a secondary coil, to which a galvanometer is attached anta heltare. Galvanometer is attached. Okay na? Now whenever the key is pressed, what happens here? There will be a current in the primary coil. ಯಾವಾಗಾದ್ರೆ ಕರೆಂಟ್ ಅನ್ನೋದು ನಿಮಗೆ ಈ ಕಾಯಿಲ್ ಇಂದ ಹೋಗುತ್ತೋ, ನಾವು ಪ್ರೀವಿಯಸ್ ಚಾಪ್ಟರ್ಸ್ ಅಲ್ಲಿ ಓದಿದ್ದೀವಿ, there will be a magnetic field linked with the coil P ಅಂತ ಹೇಳ್ತಾರೆ. ಆ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ನ ಈ ಸೆಕೆಂಡರಿ ಕಾಯಿಲ್ ಅನ್ನೋದು ಏನ್ ಮಾಡುತ್ತೆ ಅಂತಂದಾಗ ಕಟ್ ಮಾಡುತ್ತೆ, ಇಲ್ಲ ಚೇಂಜ್ ಮಾಡುತ್ತೆ ಅಂತ ಹೇಳ್ತೀವಿ. therefore we can observe a deflection in the galvanometer. It indicates that whenever there is a change in magnetic flux linked with the coil, there will be an EMF induced, hence induced current ಅಂತನೋ ಹೇಳ್ಬೋದು. Suppose if the key is removed, ನಾವು ಕೀನ ನಾವು ಕಾಂಟ್ಯಾಕ್ಟ್ ಮಾಡಿಲ್ಲ ಅಂತಂದಿದ್ದಾಗ ಏನಾಗುತ್ತೆ ಅಂತಂದಾಗ, the reflection come back to its original position ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ನಾನು ಥರ್ಡ್ ಪಾಯಿಂಟ್ ಏನು ಅಂತಂದಾಗ, if the direction of current is reversed, and the key is closed, then also we can observe the deflection in the galvanometer, but in opposite direction compared to previous one anta helತೀವಿ. This is about the coil experiment. ಗೊತ್ತಾಯ್ತಾ ಹೇಳಿದ್ದು ಅಂತ ಅಂದ್ಬಿಟ್ಟು? So whenever there is a change in magnetic flux linked with the primary coil with the secondary coil, then EMF is induced in the secondary coil anta ಹೇಳ್ತಾರೆ. That is a coil experiment. Okay, now let us see what is the Faraday's law. ಏನ್ ಹೇಳುತ್ತಿದ್ದು ಅಂತಂದಾಗ, ನಾವು ಎಕ್ಸ್ಪೆರಿಮೆಂಟ್ ಇಂದ ನಮಗೆ ಗೊತ್ತಾಯ್ತು ಏನು ಅಂತಂದಾಗ,
ಸಿಯರ್ ಯಾವಾಗಾದ್ರೆ ನಿಮಗೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಲಿಂಕ್ಡ್ ವಿತ್ ಎ ಕಾಯಿಲ್ ಚೇಂಜ್ ಆಗುತ್ತೋ ಅವಾಗ ಇ ಎಮ್ ಎಫ್ ಅನ್ನೋದು ಇಂಡ್ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು. ಆದರೆ ಎಷ್ಟು ಇ ಎಮ್ ಎಫ್ ಇಂಡ್ಯೂಸ್ ಆಗುತ್ತೆ ಅಂತಂದಿದ್ದಾಗ ಇಟ್ ಈಸ್ ಗಿವೆನ್ ಬೈ ಫ್ಯಾರಡೇಸ್ ಲಾಸ್ ಅಂತ ಹೇಳ್ತಾರೆ. ವಾಟ್ ಈಸ್ ಫ್ಯಾರಡೇಸ್ ಫಸ್ಟ್ ಲಾ ಏನು ಹೇಳುತ್ತೆ ನಿಮಗೆ ಅಂತಂದಾಗ ಇಟ್ ಗಿವ್ಸ್ ದ ಡೆಫಿನೇಷನ್ ಆಫ್ ಇ ಎಮ್ ಐ. ಇ ಎಮ್ ಐ ನಾವು ಡೆಫಿನೇಷನ್ ಓದಿದ್ದೀವಲ್ವಾ, ಅದೇ ಡೆಫಿನೇಷನ್ ನಮಗೆ ಸ್ಟೇಟ್ಮೆಂಟ್ ಅಂತಾನೆ ಹೇಳ್ಬೋದು ನಾವು. ವಾಟ್ ಈಸ್ ದಿಸ್ ಅಂತಂದಾಗ ಸಿ ಹಿಯರ್, whenever there is a change in magnetic flux, whenever there is a change in a magnetic flux, whenever there is a change in a magnetic flux linked with a coil, ಒಂದು ಕಾಯಿಲ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಫ್ಲಕ್ಸ್ ಅನ್ನೋದು ನಿಮ್ಗೆ ಏನಾದರೂ ಚೇಂಜ್ ಆಗಿದ್ದಾಗ, ವೆನೆವರ್ ದರ್ ಇಸ್ ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಲಿಂಕ್ಡ್ ವಿತ್ ಎ ಕಾಯಿಲ್ ಆ್ಯಂಡ್ ಇ ಎಮ್ ಎಫ್ ಈಸ್ ಇಂಡ್ಯೂಸ್ಡ್ ಅಂತ ಹೇಳ್ತಾರೆ. ಆ್ಯಂಡ್ ಇ ಎಮ್ ಎಫ್ ಈಸ್ ಇಂಡ್ಯೂಸ್ಡ್, ದಟ್ ಈಸ್ ಕಾಲ್ಡ್ ಆಸ್ ಫ್ಯಾರಡೇಸ್ ಫಸ್ಟ್ ಲಾ ಅಂತ ಹೇಳ್ತಾರೆ. ಆ್ಯಂಡ್ ವಾಟ್ ಈಸ್ ದ ಫ್ಯಾರಡೇಸ್ ಸೆಕೆಂಡ್ ಲಾ ಏನು ಹೇಳುತ್ತೆ ನಿಮಗೆ ಅಂತಂದಿದ್ದಾಗ, ಸಿ ಹಿಯರ್ ಇಟ್ ಸೇಸ್ ದಟ್ ದ ಮ್ಯಾಗ್ನಿಟ್ಯೂಡ್ ಆಫ್ ಇ ಎಮ್ ಎಫ್, magnitude of EMF induced in a coil, magnitude of EMF induced in a coil, magnitude of EMF induced in a coil is equal to the rate of change of magnetic flux ಅಂತ ಹೇಳ್ತೀವಿ ನಾವು. the rate of change of magnetic flux, rate of change of magnetic flux. So if E is the induced EMF, E ಅನ್ನೋದು ನಿಮಗೆ ಇಂಡ್ಯೂಸ್ಡ್ ಇ ಎಮ್ ಎಫ್ ಅಂತ ನಾವು ರೆಪ್ರೆಸೆಂಟ್ ಮಾಡ್ಕೊಂಡಿದ್ದಾಗ, ದೆನ್ ವಿ ಕ್ಯಾನ್ ಸೇ, ಅಬ್ಸರ್ವ್ ಮಾಡಿ, ಡಿ ಫೈ ಬೈ ಡಿ ಟಿನ ನಾವು ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂತ ಹೇಳಿದ್ದಾಗ, change in magnetic flux, then we can write E is equal to d phi by dt ಅಂತ ಹೇಳ್ತಾರೆ. E is equals to d phi by dt. ಗೊತ್ತಾಯ್ತಲ್ಲಪ್ಪ? So that is about the induced EMF. And here we have to make a note here. ಏನಪ್ಪ ಇದು ಅಂತಂದಾಗ, ಮ್ಯಾಗ್ನೆಟಿಕ್ ಫ್ಲಕ್ಸ್ ಅನ್ನೋದೇನು ಅಂತಂದಾಗ, ಇಟ್ ಈಸ್ ಎ ಸ್ಕೇಲಾರ್. magnetic flux ಈಸ್ ಎ ಸ್ಕೇಲಾರ್ ಫಿಸಿಕಲ್ ಕ್ವಾಂಟಿಟಿ ಅಂತ ಹೇಳ್ತಾರೆ. ಅದರ ಯೂನಿಟ್ ಏನು ಅಂತಂದಾಗ, ಇಟ್ಸ್ ಎಸ್ ಐ ಯೂನಿಟ್ ಈಸ್ ಟೆಸ್ಲಾ ಮೀಟರ್ ಸ್ಕ್ವೇರ್ ಅಂತ ಹೇಳ್ಬೋದು. ಇಲ್ಲ ಅಂತಂದಿದ್ದಾಗ ವೆಬರ್ ಅಂತನೂ ಹೇಳ್ಬೋದು, ಡಿನೋಟೆಡ್ ಬೈ ಡಬ್ಲ್ಯೂ ಬಿ. ಗೊತ್ತಾಯ್ತಲ್ವಾ? ಅದರ ಡೈಮೆನ್ಷನಲ್ ಫಾರ್ಮುಲಾ ಏನಾಗಿರುತ್ತೆ ನಿಮಗೆ ಅಂತಂದಿದ್ದಾಗ, ಅಬ್ಸರ್ವ್ ಮಾಡಿ, ಡೈಮೆನ್ಷನಲ್ ಫಾರ್ಮುಲಾ ಆಫ್ ದ ಮ್ಯಾಗ್ನೆಟಿಕ್ ಫ್ಲಕ್ಸ್ ಹಿಯರ್, dimensional formula of magnetic flux is equals to m to the power of 1 l to the power of 2 t power minus 2 a power minus 1 ಅಂತ ಹೇಳ್ತಾ ಇದೀವಿ. that is the dimensional formula of magnetic flux. in the same manner, EMF is also a scalar physical quantity ಅಂತ ಹೇಳ್ಬೋದು, and it is measured as a volt ಅಂತ ಹೇಳ್ತೀವಿ. that is the rate of change of magnetic flux. observe ಮಾಡಿ. and what is the direction of this EMF here? EMF direction ಹೇಗಿರುತ್ತೆ, induced EMF direction ಹೇಗಿರುತ್ತೆ ನಿಮಗೆ ಅಂತಂದಿದ್ದಾಗ, it is measured, it is given by the law, that is a Lenz law ಅಂತ ಹೇಳ್ತಾರೆ. ವಾಟ್ ಈಸ್ ಅ ಲೆನ್ಸ್ ಲಾ ಸೇಸ್ ಏನು ಅಂತಂದಾಗ, ಅಬ್ಸರ್ವ್ ಮಾಡಿ, ಲೆನ್ಸ್ ಲಾ ಅನ್ನೋದು ನಿಮಗೆ ಯಾವಾಗಲೂ ಹೇಗಿರುತ್ತೆ, ಏನು ಹೇಳುತ್ತೆ ಅಂತಂದಾಗ, ಇಟ್ ಗಿವ್ಸ್ ದ ಡೈರೆಕ್ಷನ್ ಆಫ್ ಇ ಎಮ್ ಎಫ್ ಇಂಡ್ಯೂಸ್ಡ್ ಇನ್ ಎ ಕಾಯಿಲ್. ಡೈರೆಕ್ಷನ್ ಆಫ್ ಇ ಎಮ್ ಎಫ್ ಇಂಡ್ಯೂಸ್ಡ್ ಇನ್ ಎ ಕಾಯಿಲ್. ಗೊತ್ತಾಯ್ತಲ್ಲ ಹೇಳಿದ್ದೆ ಅಂತ ಅಂದ್ಬಿಟ್ಟು. ಅಂದರೆ ಯಾವತ್ತೇ ಆಗಲಿ ಇ ಎಮ್ ಎಫ್ ಅನ್ನೋದು ಹೈ ಪೊಟೆನ್ಷಿಯಲಿಂದ ಲೋ ಪೊಟೆನ್ಷಿಯಲ್ಗೆ ಹೋಗುತ್ತೆ. ಇದು ಇ ಎಮ್ ಎಫ್ ಅನ್ನೋದು ಹೇಗಿರುತ್ತೆ ಅನ್ನೋದನ್ನ ರೆಪ್ರೆಸೆಂಟ್ ಮಾಡುತ್ತೆ. ಓಕೆನಾ? ಸೊ ಸಿ ಹಿಯರ್, the direction of the induced EMF, the direction of induced EMF is always in such a way that is always in such a way that ಹೇಗಿರುತ್ತದು, is always in such a way that it opposes here, it opposes the cause, opposes its cause ಅಂತಾನೆ ಹೇಳ್ಬೋದು. opposes its cause, ಆ ಇ ಎಮ್ ಎಫ್ ಬರೋದಕ್ಕೆ ಏನು ರೀಸನ್ ಆಗಿರುತ್ತೋ ಅದಕ್ಕೆ ಆಪೋಸಿಟ್ ಆಗಿ ಇದು ಆಕ್ಟ್ ಮಾಡ್ತಾ ಇರುತ್ತೆ ಅಂತ ಹೇಳ್ತೀವಿ.
opposes its cause. That is the Lenz's law. Therefore we can say that ನಾವು ಫ್ಯಾರಡೇಸ್ ಸೆಕೆಂಡ್ ಲಾನ ಮತ್ತು ಲೆನ್ಸ್ ಲಾನ ಎರಡು ಮಿಕ್ಸ್ ಮಾಡಿದ್ದಾಗ ವಿ ಕ್ಯಾನ್ ಸೇ ದಟ್ EMF ಇಂಡ್ಯೂಸ್ಡ್ ಇಸ್ ಆಲ್ವೇಸ್ ಈಕ್ವಲ್ಸ್ ಟು ಮೈನಸ್ d∅/dt ಅಂತ ಬರೀಬಹುದು. ಮೈನಸ್ ಈಕ್ವಲ್ ಟು ನೋಡಿ ಈಕ್ವಲ್ ಟು ಮೈನಸ್ d∅/dt. ಸೊ ವಾಟ್ ಈಸ್ ದಿಸ್ ಫೈ ವ್ಯಾಲ್ಯೂ ಹಿಯರ್? ಫೈ ವ್ಯಾಲ್ಯೂ ಏನಪ್ಪ ಇಲ್ಲಿ ಅಂತಂದಾಗ ಫೈ ಕ್ಯಾನ್ ಬಿ ರಿಟರ್ನ್ ಆಸ್ NBA cos θ. ಇಸ್ ಇಟ್ ರೈಟ್ ಆರ್ ನಾಟ್ ಮಾ? ನೋಡಿ ಇಲ್ಲಿ ಯಾವ ಒಂದು ಕ್ವಾಂಟಿಟಿ ಚೇಂಜ್ ಆದರೂ ಸಹ ನಿಮಗೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅನ್ನೋದು ಚೇಂಜ್ ಆಗುತ್ತೆ. ದೇರ್ಫೋರ್ EMF ಅನ್ನೋದು ಇಂಡ್ಯೂಸ್ ಆಗುತ್ತೆ. ದೇರ್ಫೋರ್ ಹೌ ಕ್ಯಾನ್ ಯು ರೈಟ್ ದಿಸ್ EMF ಇಂಡ್ಯೂಸ್ಡ್ ಇನ್ ವೇರಿಯಸ್ ಫಾರ್ಮ್ಸ್ ಅಂತ ನೋಡೋಣ. ಸೊ E ಈಸ್ ಈಕ್ವಲ್ಸ್ ಟು ಮೈನಸ್ ವಿ ಕ್ಯಾನ್ ರೈಟ್ ಇಟ್ ಆಸ್ ನೋಡಿ ಇಲ್ಲಿ BA cos θ ಇಂಟು dN/dt ಅಂತ ಬರೀಬಹುದು. ಇಲ್ಲ ಅಂತಂದಿದ್ದಾಗ ಮೈನಸ್ ವಿ ಕ್ಯಾನ್ ಸೇ N ಇಂಟು dB/dt ಇಂಟು A cos θ ಅಂತನೂ ಬರೀಬಹುದು. ಇಲ್ಲ ಅಂತಂದಿದ್ದಾಗ ವಿ ಕ್ಯಾನ್ ಸೇ ದಟ್ ಮೈನಸ್ NB ಇಂಟು dA/dt ಇಂಟು cos θ ಅಂತ ಹೇಳ್ಬೋದು. ಇಟ್ ಈಸ್ ಆಲ್ಸೋ ಈಕ್ವಲ್ಸ್ ಟು ಮೈನಸ್ NBA ಇಂಟು cos θ1 ಮೈನಸ್ cos θ2 ಡಿವೈಡ್ ಬೈ dt ಅಂತನೂ ಬರೀಬಹುದು. ಗೊತ್ತಾಯ್ತಲ್ಲಪ್ಪ? ದಿಸ್ ಇಸ್ ದ EMF ಇಂಡ್ಯೂಸ್ಡ್ ಇನ್ ವೇರಿಯಸ್ ಫಾರ್ಮ್ಸ್. ನೋಡಿ ಏರಿಯಾ ಚೇಂಜ್ ಆದರೂ ನಿಮಗೆ ಫ್ಲಕ್ಸ್ ಚೇಂಜ್ ಆಗುತ್ತೆ, EMF ಅನ್ನೋದು ಇಂಡ್ಯೂಸ್ ಆಗುತ್ತೆ. ನಂಬರ್ ಆಫ್ ಟರ್ನ್ಸ್ ಚೇಂಜ್ ಆದರೂ ನಿಮ್ಗೆ EMF ಇಂಡ್ಯೂಸ್ ಆಗುತ್ತೆ. ಅಷ್ಟೇ ಅಲ್ಲ, ಓರಿಯಂಟೇಷನ್ ಆಫ್ ದ ಕಾಯಿಲ್ ಚೇಂಜ್ ಆದರೂ ಸಹ ನಿಮಗೆ EMF ಇಂಡ್ಯೂಸ್ ಆಗುತ್ತೆ ಅಂತ ಹೇಳ್ತಾ ಇದ್ದೀವಿ. ಗೊತ್ತಾಗಿದೆಲ್ಲಪ್ಪ ಹೇಗೆ ನಾವು ಅನಲೈಸ್ ಮಾಡ್ತಾ ಇದೀವಿ ಅಂತ ಅಂದ್ಬಿಟ್ಟು. ವಾಟ್ ಈಸ್ ದ ಲೆನ್ಸ್ ಲಾ ಸ್ಟೇಟ್ಸ್ ಹಿಯರ್? ಲೆನ್ಸ್ ಲಾ ಸ್ಟೇಟ್ಸ್ ದಟ್ ಏನು ಹೇಳ್ತಾರೆ ನಿಮಗೆ ಅಂತಂದಾಗ ದ ಡೈರೆಕ್ಷನ್ ಆಫ್ EMF ಇಸ್ ಆಲ್ವೇಸ್ ಇನ್ ಸಚ್ ವೇ ದಟ್ ಇಟ್ ಅಪೋಸಸ್ ಇಟ್ಸ್ ಕಾಸ್. ಆ EMF ಬರೋದಕ್ಕೆ ಏನು ರೀಸನ್ ಆಗಿರುತ್ತೋ ಆ ರೀಸನ್ಗೆ ಆಪೋಸಿಟ್ಗೆ ಆಕ್ಟ್ ಮಾಡ್ತಾ ಇರುತ್ತೆ ಅಂತ ಹೇಳ್ತೀವಿ. ಸೊ ಒನ್ ಮೋರ್ ಥಿಂಗ್ ಹಿಯರ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ಲೆನ್ಸ್ ಲಾ ಅನ್ನೋದೇನಪ್ಪ ಅಂತಂದಿದ್ದಾಗ ಲೆನ್ಸ್ ಲಾ ಈಸ್ based on law of conservation of energy ಅಂತ ಹೇಳ್ತೀವಿ. law of conservation of energy. ಅರ್ಥ ಆಯ್ತಲ್ವ ಹೇಳಿದ್ದೇನು ಅಂತ ಅಂದ್ಬಿಟ್ಟು? ದಟ್ ಈಸ್ ಅಬೌಟ್ ದ ಲೆನ್ಸ್ ಲಾ. ಲೆನ್ಸ್ ಲಾ ಇಸ್ ಬೇಸ್ಡ್ ಆನ್ law of conservation of energy. and here we have to make few points here. ಏನದು ಅಂತಂದಿದ್ದಾಗ ಅಬ್ಸರ್ವ್ ಮಾಡಿ. whenever a north pole of a bar magnet is moved towards a coil, ಕಾಯಿಲ್ ಹತ್ರ ನೀವು ನಾರ್ತ್ ಪೋಲ್ ಆಫ್ ಬಾರ್ ಮ್ಯಾಗ್ನೆಟ್ ನಾವು ಮೂವ್ ಮಾಡಿದ್ದಾಗ ಏನಾಗುತ್ತೆ ಅಂತಂದಾಗ ದ ಕರೆಂಟ್ ಇಂಡ್ಯೂಸ್ಡ್ ವಿಲ್ ಬಿ ಇನ್ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಂತ ಹೇಳ್ತಾರೆ. ಕರೆಂಟ್ ಇಂಡ್ಯೂಸ್ಡ್ ಈಸ್ ಇನ್ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್. ಅರ್ಥ ಮಾಡ್ಕೊತಾ ಇದ್ರಲ್ವ ಇಲ್ಲಿ? ಸೊ ಅಬ್ಸರ್ವ್ ಮಾಡಿ. ದ ಫೇಸ್ ಆಫ್ ಎ ಪೋಲ್, ದೆನ್ ದ ಫೇಸ್ ಆಫ್ ಎ coil appears as a anti-clockwise direction ಅಂತಂದ್ರೆ it appears as a north pole ಅಂತ ಹೇಳ್ತೀವಿ. therefore it opposes the relative motion of the bar magnet towards the coil ಅಂತ ಕರಿತಾ ಇದೀವಿ. towards the coil. ಅರ್ಥ ಮಾಡ್ಕೊಂತ ಇದ್ರೆ ಹೇಳಿದಂತ this is the first case ಮತ್ತು this is the first case. similarly what is second case ನೋಡೋಣ ಇಲ್ಲಿ. whenever a bar magnet or whenever the north pole of a bar magnet is moved away from the coil, ಅವಾಗ ಏನಾಗುತ್ತೆ ಅಂತಂದಾಗ ಈ ಕಾಯಿಲ್ ಅಲ್ಲಿ ನಿಮ್ಗೆ ಕ್ಲಾಕ್ ವೈಸ್ ಕರೆಂಟ್ ಅನ್ನೋದು ಇಂಡ್ಯೂಸ್ ಆಗಿರುತ್ತೆ ಅಂತ ಹೇಳ್ತಾರೆ. ಇದರಲ್ಲಿ ಡೈರೆಕ್ಟ್ ಕ್ವಶನ್ಸ್ ನೀವು ನೆನಪಿಟ್ಕೋಬಹುದು. ಅಬ್ಸರ್ವ್ ಮಾಡಿ. ಇವಾಗ ದ ಫೇಸ್ ಆಫ್ ದ ಕಾಯಿಲ್ ಟುವರ್ಡ್ಸ್ ದ ಅಬ್ಸರ್ವರ್ ಅಪಿಯರ್ಸ್ ಆಸ್ ಎ ಸೌತ್ ಪೋಲ್ ಅಂತ ಹೇಳ್ತೀವಿ. ಅಪಿಯರ್ಸ್ ಆಸ್ ಎ ಸೌತ್ ಪೋಲ್. ಗೊತ್ತಾಯ್ತಲ್ಲ ಹೇಳಿದಂತ ಅಂದ್ಬಿಟ್ಟು? ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನೋಡಿ. ಇಲ್ಲಿ ನಾರ್ತ್ ಪೋಲ್ ಅನ್ನು ಮೂವ್ ಆಗಿದ್ದಾಗ ಕಾಯಿಲ್ ಅಲ್ಲಿ ಆಂಟಿ ಕ್ಲಾಕ್ ವೈಸ್ ಕರೆಂಟ್ ಇಂಡ್ಯೂಸ್ ಆಗುತ್ತೆ. ದ ಫೇಸ್ ಆಫ್ ದ ಕಾಯಿಲ್ ಟುವರ್ಡ್ಸ್ ದ ಅಬ್ಸರ್ವರ್ ಅಪಿಯರ್ಸ್ ಆಸ್ ಎ ನಾರ್ತ್ ಪೋಲ್ ಅಂತ ಹೇಳ್ತೀವಿ. ಅದೇ ರೀತಿ ನಿಮಗೆ ನಾರ್ತ್ ಪೋಲ್ ಆಫ್ ಬಾರ್ ಮ್ಯಾಗ್ನೆಟ್ ಅನ್ನೋದು ಕಾಯಿಲ್ ಇಂದ ಅವೇ ಮೂವ್ ಆಗಿದ್ದಾಗ ನಿಮಗೆ ಕ್ಲಾಕ್ ವೈಸ್ ಕರೆಂಟ್ ಅನ್ನೋದು ಇಂಡ್ಯೂಸ್ ಆಗಿರುತ್ತೆ. ದ ಫೇಸ್ ಆಫ್ ದ ಕಾಯಿಲ್ ಅಪಿಯರ್ಸ್ ಆಸ್ ಎ ಸೌತ್ ಪೋಲ್ ಸೊ ದಟ್ ಇಟ್ ಅಪೋಸಸ್ ದ ರಿಲೇಟಿವ್ ಮೋಷನ್. ನೋಡಿ ಇಲ್ಲಿ ನಾರ್ತ್ ಪೋಲ್ ಇದ್ದಾಗ ಏನಾಗುತ್ತೆ? ಇದು ನಾರ್ತ್ ಪೋಲ್ ರೆಪಲ್ ಆಗತ್ತಲ್ಲಪ್ಪ. ಹಾಗಾಗಿ ನಿಮ್ಗೆ ಏನಾಗುತ್ತೆ ಅಂತಂದಾಗ ಇನ್ ಆರ್ಡರ್ ಟು ಮೂವ್ ದ ಬಾರ್ ಮ್ಯಾಗ್ನೆಟ್ ಫರ್ದರ್ ಟುವರ್ಡ್ಸ್ ದ ಕಾಯಿಲ್ ವಿ ಹ್ಯಾವ್ ಟು ಡೂ ಸಮ್ ವರ್ಕ್ ಅಂತ ಹೇಳ್ತೀವಿ. ಅಂಡ್ ದಟ್ ವರ್ಕ್ ಡನ್ ಈಸ್ ಕನ್ವರ್ಟೆಡ್ ಇಂಟು ಎನರ್ಜಿ ಅಂತ
ಹೇಳ್ಬೋದು. ಸೊ ಲೈಕ್ ದಿಸ್ ವಿ ಕ್ಯಾನ್ ಸೇ ದಟ್ ಲೆನ್ಸ್ ಲಾ ಈಸ್ ಬೇಸ್ಡ್ ಆನ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಅಂತ ಹೇಳ್ತೀವಿ. ಇನ್ ದ ಸೇಮ್ ಮ್ಯಾನರ್ ಪ್ಲೀಸ್ ಅಬ್ಸರ್ವ್ ದಿಸ್ ಕೇಸ್ ಸೀಮಾ ಹಿಯರ್. ಯಾವಾಗಾದ್ರೆ ನಿಮಗೆ ಸೌತ್ ಪೋಲ್ ಆಫ್ ಎ ಬಾರ್ ಮ್ಯಾಗ್ನೆಟ್ ಅನ್ನೋದು ನಿಮಗೆ ಟುವರ್ಡ್ಸ್ ದ ಕಾಯಿಲ್ ನಮಗೆ ಮೂವ್ ಆಗುತ್ತೋ, ವೆನೆವರ್ ದ ಸೌತ್ ಪೋಲ್ ಆಫ್ ಎ ಬಾರ್ ಮ್ಯಾಗ್ನೆಟ್ ಈಸ್ ಮೂವ್ ಟುವರ್ಡ್ಸ್ ದ ಕಾಯಿಲ್, ಅವಾಗ ನಿಮ್ಗೆ ಏನಾಗುತ್ತೆ ಅಂತಂದಾಗ ಕರೆಂಟ್ ಇಂಡ್ಯೂಸ್ಡ್ ವಿಲ್ ಬಿ ಇನ್ ಕ್ಲಾಕ್ ವೈಸ್ ಡೈರೆಕ್ಷನ್ ಅಂತ ಹೇಳ್ತೀವಿ. ದ ಫೇಸ್ ಆಫ್ ದ ಕಾಯಿಲ್ ವಿಲ್ ಬಿ appearing as a south pole, so that it opposes the relative motion ಅಂತ ನಾವು ಅರ್ಥ ಮಾಡ್ಕೋಬೇಕು. In the same manner ನೋಡಿ ಇಲ್ಲಿ case 4 here, if the south pole of a bar magnet is moved away from the coil, ಅಬ್ಸರ್ವ್ ಮಾಡಿ ಡೈರೆಕ್ಷನ್ ಆಫ್ ದ ಆರೋ ಮಾರ್ಕ್ ನ ಅಬ್ಸರ್ವ್ ಮಾಡಿ. ಓಕೆನಾ, ಅವಾಗ ನಿಮಗೆ ಈ ಕಾಯಿಲ್ ಅಲ್ಲಿ ಮತ್ತೆ ನಿಮಗೆ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅದು ಇಂಡ್ಯೂಸ್ ಆಗಿರುತ್ತೆ, such that the face of the coil appears as a north pole to oppose the relative motion ಅಂತ ಹೇಳ್ಬೋದು. So this is how we can say Lenz law is based on law of conservation of energy ಅಂತ ಹೇಳ್ತಾ ಇದ್ದೀವಿ. law of conservation of energy ಗೊತ್ತಾಯ್ತಲ್ಲ ಹೇಳಿದ್ದೇನೆ ಅಂತ ಅಂದ್ಬಿಟ್ಟು. ವಾಟ್ ಈಸ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂಡ್ ಹೌ ದ ಮ್ಯಾಗ್ನೆಟಿಕ್ ಫ್ಲಕ್ಸ್ ಚೇಂಜಸ್ ವಿತ್ ರೆಸ್ಪೆಕ್ಟ್ ಟು ಫಿಸಿಕಲ್ ಕ್ವಾಂಟಿಟೀಸ್. ಅಷ್ಟೇ ಅಲ್ಲ, ನಮಗೆ ಅದರ ಯೂನಿಟ್ ಏನು, ಅದರ ಡೈಮೆನ್ಷನಲ್ ಫಾರ್ಮುಲಾ ಏನು ಅಂತ ಓದಿದ್ದೀವಿ. ಅಂಡ್ ವಾಟ್ ಈಸ್ ದ Faraday's experiments we have studied later on. What is the magnitude of EMF induced, what is the direction of EMF induced given by Lenz law, and Lenz law is based on law of conservation of energy, and what is the direction of the induced current in the coil when the bar magnet is moved in a different directions. These are all the points we have learned. Now let us see what are the ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ದಿಸ್ ಹಿಯರ್. ಇದನ್ನ ಬೇಸ್ ಮಾಡಿಕೊಂಡು ಕೆಲವು ನ್ಯೂಮರಿಕಲ್ ಪ್ರಾಬ್ಲಮ್ಸ್ ನಾವು ಸಾಲ್ವ್ ಮಾಡೋಣ. ಏನು ಅಂತ ಒಂದ್ಸರಿ ಅಬ್ಸರ್ವ್ ಮಾಡಿ. ಓಕೆನಾ, ಸೊ ಅಬ್ಸರ್ವ್ ದಿಸ್. ಎ ಕಾಯಿಲ್ ಆಫ್ ಏರಿಯಾ, ವಾಟ್ ಇಸ್ ದ ಏರಿಯಾ ಗಿವೆನ್ ಟು ಯು 0.5 meter square is situated in a uniform magnetic field ಅಂತ ಹೇಳ್ತಾರೆ. ವಾಟ್ ಇಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ವ್ಯಾಲ್ಯೂ ದೇ ಹ್ಯಾವ್ ಗಿವೆನ್ 4 Weber per meter square, and the area vector makes an angle equal to 60 degree. Got it? With respect to the magnetic field ಎಲ್ಲ ಮೆನ್ಷನ್ ಮಾಡಿದ್ದಾರೆ ನಿಮ್ಗೆ. ನೋಡಿ ಇಲ್ಲಿ ಏರಿಯಾ ವೆಕ್ಟಾರ್ ಅನ್ನೋದು 60 degree ಆಂಗಲ್ ಮಾಡ್ತಾ ಇದೆ ವಿತ್ ರೆಸ್ಪೆಕ್ಟ್ ಟು ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಕೊಟ್ಟಿದ್ದಾರೆ. Then what is the value of magnetic flux? They're asking what is the value of magnetic flux. How can you simplify this value here? Now we know that magnetic flux is equals to number of turns ಕೊಟ್ಟಿದ್ದಾರೆ ಇಲ್ಲಿ ಇಲ್ಲ ಅಂದ್ರೆ ಸಿಂಗಲ್ ಟರ್ನ್ ಅಂತ ಕನ್ಸಿಡರ್ ಮಾಡಬೇಕು. ಮ್ಯಾಗ್ನೆಟಿಕ್ ಫ್ಲಕ್ಸ್ ಇಸ್ ಈಕ್ವಲ್ಸ್ ಟು BA cos theta. ನೋಡಿ ಸಿಂಪಲ್ ಆಗಿದೆ ಪ್ರಾಬ್ಲಮ್ಸ್ ಅಂತ ನೆಗ್ಲೆಕ್ಟ್ ಮಾಡಬೇಡಿ. ಸೊ ದಿಸ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ನೀಟ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್. ಯಾಕೆ ಅಂತಂದಾಗ ತುಂಬಾ ಈಸಿ ಕ್ವಶನ್ ಸಹ ನಿಮಗೆ ಅಪಿಯರ್ ಆಗುತ್ತೆ ಪೇಪರ್ ಅಲ್ಲಿ. ಓಕೆ, ಸೊ ಅಬ್ಸರ್ವ್ ಮಾಡಿ. ವಾಟ್ ಇಸ್ ದ P ವ್ಯಾಲ್ಯೂ? B ವ್ಯಾಲ್ಯೂ ಇಸ್ 4 ಇಂಟು ಏರಿಯಾ ಈಸ್ 0.5 ಇಂಟು cos 60 is 1/2 ಅಂತ ಹೇಳ್ಬೋದು. So if you simplify this value, you will get what is the value 1 Weber ಅಂತ ಹೇಳ್ತಾ ಇದೀವಿ. 1 Weber. Hence we can go with option B. Next question ನೋಡಿ ಏನಂತ ಹೇಳಿದ್ದಾರೆ ಇವರು ಅಂತ ಅಂದ್ಬಿಟ್ಟು. So think ಮಾಡಿ, a coil has n number of turns here. Number of turns is equals to 1000 ಅಂತ ಹೇಳಿದ್ದಾರೆ. What is the area of cross section? they have given 500 centimeter square ಅಂತಂದಾಗ 10⁻⁻4 meter square ಅಂತ ಬರೀಬಹುದು. The plane of the coil is placed at right angles to a magnetic field of, what is the magnetic field they have given? 2 into 10⁻⁻5 Weber per meter square ಅಂತ ಹೇಳ್ತಾ ಇದೀವಿ. The coil is rotated through 180 degrees here. ನೋಡಿ ಇಲ್ಲಿ ಯಾವಾಗಾದ್ರೆ ಕಾಯಿಲ್ ಅನ್ನೋದು ನಿಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ಗೆ ಪರ್ಪೆಂಡಿಕ್ಯುಲರ್ ಪ್ಲೇಸ್ ಆಗಿರುತ್ತೋ, ದ ಆಂಗಲ್ ಬಿಟ್ವೀನ್ ದ ಏರಿಯಾ ಅಂಡ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಈಕ್ವಲ್ ಟು 0 degree. So what is the meaning of that here? Initially the angle between the area vector and the magnetic field is equal to 0 degree, and finally it is rotated through how much here? 180 degree ಅಂತ ಹೇಳ್ತಾರೆ. In what time they have given? It is equals to 0.2 seconds ಅಂತ ಹೇಳಿದ್ದಾರೆ. ಹಾಗಿದ್ದಾಗ what is the average EMF induced in the coil? What is the average EMF induced in the coil? So please think ಮಾಡಿ ಇಲ್ಲಿ. E is equals to minus NBA into, I said to you Noma, cos theta 2 minus cos theta 1 divided by T dt ಅಂತ ಬರೀಬಹುದು. Is it right?
Now substitute all the values here. N ಅಂತಂದಾಗ 10 power 3 into what is the magnetic field here? 2 into 10 to the power of minus 5. Area is equals to 5 into 10 power minus 2 ಅಂತ ಬರುತ್ತೆ. Now what is the cos 180 value here? minus 1 minus cos 0 ಅಂತಂದಾಗ 1 ಆಗಿರುತ್ತೆ. ಡಿವೈಡ್ ಬೈ ಟೈಮ್ is equal to 0.2 seconds ಅಂತ ಹೇಳ್ಬೋದು. 0.2 seconds. Got the point here? So if you simplify this value, how much you will get here? Once ನೀಟಾಗಿ ಥಿಂಕ್ ಮಾಡಿ ಇಲ್ಲಿ. So we can say what is the value of this here? ಎಲ್ಲ ಕ್ಯಾನ್ಸಲ್ ಆಗಿಬಿಟ್ಟು ನಿಮಗೆ 10 to the power of minus 2 volt ಅಂತ ಬರುತ್ತೆ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗಿರುತ್ತೆ. ಸೊ ವಿ ಕ್ಯಾನ್ ಸೇ 10 to the power of minus 2 volt. 10 power minus 2 ಎಲ್ಲಪ್ಪ ಇದೆ ನಮ್ಗೆ ಇಲ್ಲಿ 10 power minus 2 ಅಂತಂದಿದ್ದಾಗ. ಸೊ ಅಬ್ಸರ್ವ್ ಮಾಡಿ, ದ ಆವರೇಜ್ EMF ಇಂಡ್ಯೂಸ್ ಇನ್ ದ ಕಾಯಿಲ್ ಮಿಲ್ಲಿ ವೋಲ್ಟ್ ಅವರು ಕೇಳ್ತಾ ಇರೋದಪ್ಪ ನಮಗೆ. ಮಿಲ್ಲಿ ವೋಲ್ಟ್ ಅಂತಂದಿದ್ದಾಗ ವಿ ಕ್ಯಾನ್ ರೈಟ್ ದಿಸ್ ವ್ಯಾಲ್ಯೂ ಆಸ್, ನೋಡಿ ಇಲ್ಲಿ 10 into 10 power minus 3 volt, which is nothing but 10 millivolt ಅಂತ ಬರೀಬಹುದು. So what is the option we can go with we can go with option B. Option B. Follow ಮಾಡ್ತಾ ಇದ್ದೀರಲ್ವಾ? So let us see the next problem what they have given to us. ನೋಡಿ ಇಲ್ಲಿ, a coil having 500 square loops, each of side 10 centimeter, okay, is placed normal to a magnetic field which increases at a rate of 1 Tesla per second ಅಂತ ಹೇಳ್ತಾ ಇದ್ದಾರೆ. ನೋಡಿ ಇಲ್ಲಿ, the rate of change of magnetic flux they have given, magnetic field 1 Tesla per second ಅಂತ ಕೊಟ್ಟಿದ್ದಾರೆ. ಹಾಗಿದ್ದಾಗ what is induced EMF? What is induced EMF in the volt? So how many turns are there here? How many turns are there here? Number of turns is equals to 500. What is the area? Area ನಮಗೆ ಗೊತ್ತಿಲ್ಲ, ಸೈಡ್ ಕೊಟ್ಟಿದ್ದಾರೆ ನಿಮಗೆ. ಸೈಡ್ ಈಸ್ ಈಕ್ವಲ್ಸ್ ಟು 10 centimeter. Therefore area is equals to 10 square, which is nothing but 10 power minus 4 ಅಲ್ವಾ, 10 to the power of minus 2 meter square ಅಂತ ಬರುತ್ತೆ. ಪ್ಲೇಸ್ಡ್ ನಾರ್ಮಲ್ ಅಂದ್ರೆ ಮೀನಿಂಗ್ ಏನಿಲ್ಲಿ ಅಂತಂದಾಗ theta is equals to 0 degree. Got it here? Then the EMF induced is equals to N into A into cos theta into dB by dt ಅಂತ ಬರೀಬಹುದು. ಓಕೆನಾ ರೀ? ಸೊ ಸಿಂಪ್ಲಿಫೈ ಮಾಡಿ ಇವಾಗ ವ್ಯಾಲ್ಯೂಸ್ ಏನು ಬರುತ್ತೆ ಅಂತ ಅಂದ್ಬಿಟ್ಟು ಜಸ್ಟ್ ದರ್ ಆಸ್ಕಿಂಗ್ ವಾಟ್ ಈಸ್ ದ ಮ್ಯಾಗ್ನಿಟ್ಯೂಡ್ ಅಷ್ಟೇ ಅವ್ರು ಕೇಳ್ತಾ ಇರೋದು ನಿಮಗೆ. ಮ್ಯಾಗ್ನಿಟ್ಯೂಡ್ ಸಿಂಪ್ಲಿಫೈ, ಸಬ್ಸ್ಟಿಟ್ಯೂಟ್ ಆಲ್ ದ ವ್ಯಾಲ್ಯೂಸ್ ಅಂಡ್ ಸಿಂಪ್ಲಿಫೈ. ನಂಬರ್ ಆಫ್ ಟರ್ನ್ಸ್ ಇಸ್ ಈಕ್ವಲ್ಸ್ ಟು 500 and area is equals to ಎಷ್ಟಪ್ಪ ನಿಮಗೆ 10 power minus 2 into cos 0 is 1 into dB by dt is also equal to 1. Therefore if you simplify this value, how much you will get here? 5 volt anta. You will get the answer as 5 volt. Hence we can say option D. Option D. Let us see the next question what they have given to us. Nodi illi, a circular coil of 500 turns here. Number of turns is equals to 500 of a wire has an enclosed area. What is the area of the surface or area of the coil? It is 0.1 meter square per turn anta helidare nimge. 0.5 meter square per 0.1 meter square per turn. It is kept it is kept. ಎಷ್ಟಪ್ಪ ಇಟ್ಟಿದ್ದಾರೆ ನಮ್ಗೆ ಇಲ್ಲಿ? ಸೊ ಅಬ್ಸರ್ವ್ ಮಾಡಿ, it is kept perpendicular to a magnetic field of induction 0.2 Tesla ಅಂತ ಕೊಟ್ಟಿದ್ದಾರೆ and rotated by 180 degree. rotated by 180 degree ಅಂದ್ರೆ ಇನಿಷಿಯಲಿ ನಿಮಗೆ 0 ಡಿಗ್ರಿ ಇದೆ, ಫೈನಲಿ ಇಟ್ ಈಸ್ 180 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಓಕೆನಾ? about its diameter perpendicular to the field in 0.1 second. What is the time they have given? Time interval is also given 0.1 second. Now they are asking how much charge will pass when the coil is connected to a galvanometer. That means we have to find out what is the induced charge. What is induced charge? So how can we calculate that induced charge here? Induced charge na ಹೇಗೆ ಕ್ಯಾಲ್ಕುಲೇಟ್ ಮಾಡಬಹುದು ಅಂತಂದಿದ್ದಾಗ just observe ಮಾಡಿ. How can we do this here? So think about this. We know that what is that here? Induced charge dq ಅನ್ನೋದು ನಿಮ್ಗೆ ಏನಾಗಿರುತ್ತೆ ಅಂದಾಗ we can say I into dt ಅಂತ ಬರೀಬಹುದು. I into dt. Is it right or not here? I into dt ಅಂತ ಬರೀಬಹುದಾ?
ಸೊ ವಾಟ್ ಇಸ್ ಐ ವ್ಯಾಲ್ಯೂ ಹಿಯರ್? ಇ ಎಮ್ ಎಫ್ ಇಂಡ್ಯೂಸ್ಡ್ ಬೈ ಆರ್, ಇ ಬೈ ಆರ್ ಇಲ್ಲ ವಿ ಬೈ ಆರ್ ಇಂಟು ಡಿ ಟಿ ಅಂತ ಬರೀಬಹುದು. ವಾಟ್ ಈಸ್ ದಿಸ್ ಇ ವ್ಯಾಲ್ಯೂ ಮಾ ಹಿಯರ್? ಇ ವ್ಯಾಲ್ಯೂ ಈಸ್ ನಥಿಂಗ್ ಬಟ್ ಡಿ ಫೈ ಬೈ ಡಿ ಟಿ, ಡಿ ಫೈ ಬೈ ಡಿ ಟಿ ಇಂಟು ಡಿ ಟಿ. ಡಿ ಟಿ ಕ್ಯಾನ್ಸಲ್ ಆಗಿದ್ದಾಗ ದ ಇಂಡ್ಯೂಸ್ಡ್ ಚಾರ್ಜ್ ಈಸ್ ಗಿವೆನ್ ಬೈ 1 ಬೈ ಆರ್ ಇಂಟು ಡಿ ಫೈ ಅಂತ ಬರೀಬಹುದು. 1 by r into d phi. What is the phi value here? Phi is nothing but what? NBA cos theta. Phi is nothing but NBA cos theta. Therefore, we can say that dq, charge induced, is equals to 1 by r into d phi. Phi andranappa illi NBA cos theta anta baribodu. Now substitute all the values here. So simplify ಮಾಡ್ಕೊಳ್ಳೋಣ. dq is equals to nba ಎಲ್ಲ ಕಾನ್ಸ್ಟೆಂಟ್ ಆಗಿರುತ್ತೆ ಡಿವೈಡ್ ಬೈ r ಇಂಟು cos theta 2 ಮೈನಸ್ cos theta 1. ಆ್ಯಕ್ಚುಲಿ ನಾವಿಲ್ಲಿ ಮೈನಸ್ ಸೈನ್ ತಗೋಬೇಕಲ್ಲಪ್ಪ ಇಲ್ಲಿ. ಸೊ ವೆನ್ ವಿ ಹ್ಯಾವ್ ಟು ಟೇಕ್ ಈ ವ್ಯಾಲ್ಯೂ ಬರಿಬೇಕಾದ್ರೆ ನಮಗೆ ಮೈನಸ್ ಡಿ ಫೈ ಬೈ ಡಿ ಟಿ ಅಂತ ಬರಿಬೇಕಾಗಿರುತ್ತೆ. ಸೊ ಎನಿವೆ ನಾವು ಮ್ಯಾಗ್ನಿಟ್ಯೂಡ್ ಆಮೇಲೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಸೊ ಡಿ ಕ್ಯೂ ಈಸ್ ಈಕ್ವಲ್ಸ್ ಟು ವಾಟ್ ಇಸ್ ದ ನಂಬರ್ ಆಫ್ ಟರ್ನ್ಸ್ ದೇ ಹ್ಯಾವ್ ಗಿವೆನ್ 500 ನೋಮಾ. They have given number of turns is equals to 500 and everything. Substitute the values and simplify. Substitute ಮಾಡ್ತೀರೇನಪ್ಪ? Substitute and find the charge induced. Find the charge induced. Take it as an exercise or homework ಅಂತಾನೆ ಕನ್ಸಿಡರ್ ಮಾಡಿಕೊಂಡು ಇದನ್ನ ಸಾಲ್ವ್ ಮಾಡಿ. ಸೊ ಇಫ್ ಯು ಸಬ್ಸ್ಟಿಟ್ಯೂಟ್ ಆಲ್ ದ ವ್ಯಾಲ್ಯೂಸ್, ನಿಮಗೆ ಥೀಟಾ 2 ಗೊತ್ತು 180 ಡಿಗ್ರಿ ಅಂತ, ಥೀಟಾ 1 ನಿಮಗೆ 0 ಡಿಗ್ರಿ ಅಂತ ಗೊತ್ತು. ದೇರ್ಫೋರ್ ನೀವೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದ್ದಾಗ ಯು ಶುಡ್ ಗೆಟ್ ದ ಆನ್ಸರ್ ಆಸ್ ನಿಯರ್ಲಿ 0.4 ಕೂಲಂಬ್ ಅಂತ ಬರಬೇಕು. ಸೊ ಪ್ಲೀಸ್ ಸಾಲ್ವ್ ಮಾಡ್ತೀರೇನಪ್ಪ ನೀವು? ಪ್ಲೀಸ್ ಸಾಲ್ವ್ ಇಟ್. ವಾಟ್ ಈಸ್ ದ ಆನ್ಸರ್? ಪ್ಲೀಸ್ ಕಮೆಂಟ್ ಇಟ್ ಹಿಯರ್. ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ ಏನು ಕೊಟ್ಟಿದ್ದಾರೆ ಅವರು ಅಂತಂದ್ಬಿಟ್ಟು. ಸಿ ದ ನೆಕ್ಸ್ಟ್ ಪ್ರಾಬ್ಲಮ್ ವಾಟ್ ದೇ ಸೇಯಿಂಗ್ ಟು ಅಸ್ ಹಿಯರ್. ಥಿಂಕ್ ಮಾಡಿ, ಇಲ್ಲಿ ಮಾಡ್ತಿರಲ್ವಾ? The flux in a closed circuit of resistance 10 ohm, varies with the time t. According to the equation, phi is equals to 6t square minus 5t plus 1 here. What is the magnitude of the induced current? What is the magnitude of induced current at time t is equals to 0.25 seconds ಅಂತ ಹೇಳ್ಬೋದು. 0.25 seconds. They're asking what is the magnitude of the induced current just now we have studied that I is equals to E by R ಅಂತ ಹೇಳಿದ್ವಿ. E by R, is it right? Therefore we can write this value as minus 1 by R into d phi by dt ಅಂತ ಬರೀಬಹುದು. ಸೊ ಮೈನಸ್ 1 ಬೈ ಆರ್ ಇಂಟು ಡಿಫರೆನ್ಷಿಯೇಟ್ ಮಾಡಿ ನಿಮಗೆ ಫ್ಲಕ್ಸ್ನ ಏನು ಬರುತ್ತೆ ಅಂತ ನೋಡಿ, ಇಲ್ಲಿ 12t ಮೈನಸ್ 5 ಅಂತ ಬರುತ್ತೆ. ನಾ ಅಬ್ಸರ್ವ್ ದಿಸ್. ವಾಟ್ ಇಸ್ ದ ರೆಸಿಸ್ಟೆನ್ಸ್ ಆಫ್ ದ ಕಾಯಿಲ್? ದ ಹ್ಯಾವ್ ಗಿವನ್ 10 ಓಮ್ ತಾನೆ ಹೇಳ್ತಾ ಇರೋದು. ಅಟ್ ಟೈಮ್ t is equal to 0.25 seconds. What is the magnitude of the current here? I is equals to 1 by R ಅಂದ್ರೇನಪ್ಪ ಇಲ್ಲಿ? R is nothing but 10 ಓಮ್ ಅಂತ ಮೆನ್ಷನ್ ಮಾಡಿದ್ದಾರೆ ಇಂಟು 12 into time is equal to 0.25 minus 5. Is it right or not So minus ಹಾಗೆ ಇರಲಿ, ಏನಾಗುತ್ತೆ ಅಂತ ಚೆಕ್ ಮಾಡೋಣ. ಸೊ I becomes equals to minus 1 by 10 into ನೋಡಿ ಇಲ್ಲಿ 0.25 12 ಅಂತಂದಾಗ ನಿಮಗೆ 3 ಬರುತ್ತಲ್ಲ ನಿಮ್ಗೆ ಇಲ್ಲಿ. ಸೊ 0.25 ಅಂದರೆ 1 by 4 3 ಟೈಮ್ಸ್ ಹೋಗುತ್ತೆ, 3 minus 5 ಅಂತ ಬರುತ್ತೆ. We get I is equals to minus 1 by 10 into minus 2 ಅಂತ ಬರುತ್ತೆ. ಸೊ I becomes equals to 1 by 5 ಅಂತಂದರೆ you will get the answer as 0.2 ampere ಅಂತ ಹೇಳ್ಬೋದು. Hence we can go with the option D. ಅರ್ಥ ಇದಲ್ವಾ ಹೇಗೆ ಅನಲೈಸ್ ಮಾಡ್ತಾ ಇದ್ವಿ ನಾವು ಅಂತಂದ್ಬಿಟ್ಟು? ನೋಡಿ ಇದೇ ರೀತಿ ಪ್ರಾಬ್ಲಮ್ಸ್ ಬರುತ್ತೆ ನಿಮ್ಮ ನೀಟ್ ಎಕ್ಸಾಮಿನೇಷನ್ನಲ್ಲಿ ಬೇಸ್ಡ್ ಆನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಸಿ ದ ನೆಕ್ಸ್ಟ್ ಪ್ರಾಬ್ಲಮ್ ವಾಟ್ ದೇ ಸೇಯಿಂಗ್ ಟು ಹಿಯರ್. ಎ ಶಾರ್ಟ್ ಸರ್ಕ್ಯೂಟೆಡ್ ಕಾಯಿಲ್ ಈಸ್ ಪ್ಲೇಸ್ಡ್ ಇನ್ ಎ ಟೈಮ್ ವೇರಿಯಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳ್ತಾರಪ್ಪ. ಟೈಮ್ ವೇರಿಯಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್. ಎಲೆಕ್ಟ್ರಿಕಲ್ ಪವರ್ ಈಸ್ ಡಿಸಿಪೇಟೆಡ್ ಡ್ಯೂ ಟು ದ ಕರೆಂಟ್ ಇಂಡ್ಯೂಸ್ಡ್ ಇನ್ ದ ಕಾಯಿಲ್. If the number of turns were to be quadrupled, number of turns ಅನ್ನೋದು ನಿಮಗೆ quadrupled ಅಂತಂದರೆ 4 times ಮಾಡಿದ್ದಾರೆ ಅಂತ ಅರ್ಥ. Number of turns is quadrupled. ಓಕೆನಾ?
and later they are saying that wire radius is halved, wire radius is halved, electrical power dissipated would be, what is electrical power dissipated would be. So how can you simplify this value here? Electrical power gu ಆಮೇಲಿಂದ ನಿಮಗೆ number of terms gu radius of the wire ಗೆ ಲಿಂಕ್ ಮಾಡಿ ಕ್ವಶನ್ ನ ಕೇಳಿದ್ದಾರೆ. ಓಕೆನಾ? ಸೊ how can you simplify this value? ಒಂದ್ಸರಿ ಥಿಂಕ್ ಮಾಡೋಣ. ನಮಗೆ ಗೊತ್ತಿದೆ ಪವರ್ ಫಾರ್ಮುಲಾ ಪವರ್ ಫಾರ್ಮುಲಾ. What is the power formula we can write here? Power P is equals to, we can say that E square by R ಅಂತ ಬರೀಬಹುದು. ಇಲ್ಲೊಂದು ಸಲ ನೀಟಾಗಿ ಅಬ್ಸರ್ವ್ ಮಾಡಿ. ಈ ವ್ಯಾಲ್ಯೂ ಏನಪ್ಪ ಇಲ್ಲಿ ನಮಗೆ E is equals to NBA cos theta ಡಿವೈಡ್ ಬೈ ಟೈಮ್ ಅಂತ ಬರೀಬಹುದಲ್ವಾ. ಸೊ ಇ ಅನ್ನೋದು ನಿಮಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎನ್ ಆಗಿರುತ್ತೆ, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಏರಿಯಾ ಅಂತನೂ ಬರೀಬಹುದು. therefore you can say that it is n square into a square divided by capital R. ಕ್ಯಾಪಿಟಲ್ ಆರ್ ಅಂದ್ರೆ ಏನಪ್ಪಾ ಅಂತಂದಾಗ ರೆಸಿಸ್ಟೆನ್ಸ್ ಮಾಡಿದ್ರೆ ರೋ ಎಲ್ ಬೈ ಎ, ರೋ ಎಲ್ ಬೈ ಎ. therefore you can say R is directly proportional to length and inversely proportional to area ಅಂತನೂ ಬರೀಬಹುದು. therefore we can say that proportionality ನೋಟ್ ಮಾಡ್ಕೊಂಡು ಹೋಗ್ತಾ ಇರೋಣ. P proportional to n square into a square divided by, what is R value here? R value ಅಂತಂದಾಗ L by A ಅಂತ ಬರೀಬಹುದಾ? ರೋ L by A. if you do this ಎಷ್ಟು ಬರುತ್ತೆ ನೋಡಿ ಇಲ್ಲಿ, ರೋ ಎಲ್ ಬೈ ಏರಿಯಾ, ಏರಿಯಾ ಅಂದ್ರೆ ಆರ್ ಸ್ಕ್ವೇರ್ ಅಂತ ಬರೀಬಹುದಲ್ವ ನಾವಿಲ್ಲಿ ಡೈರೆಕ್ಟಾಗೆ. ಸೊ ಯು ಕ್ಯಾನ್ ಸೇ ಎಲ್ ಡಿವೈಡ್ ಬೈ ಆರ್ ಸ್ಕ್ವೇರ್ ಅಂತ ಹೇಳ್ಬೋದು, ಎಲ್ ಡಿವೈಡ್ ಬೈ ಆರ್ ಸ್ಕ್ವೇರ್. ಸೊ ಪ್ಲೀಸ್ ಥಿಂಕ್ ಅಬೌಟ್ ದಿಸ್, ಏನು ಬರುತ್ತೆ ಅಂತ ಅಂದ್ಬಿಟ್ಟು. ಎ ಸ್ಕ್ವೇರ್ ಅಂತಂದರೆ ಆರ್ ಪವರ್ 4 ಆಗೋಗುತ್ತಲ್ಲ ನಿಮಗೆ ಇಲ್ಲಿ, ಆರ್ ಪವರ್ 4 ಮತ್ತು ಆರ್ ಸ್ಕ್ವೇರ್ ಮೇಲೆ ಹೋಗಿದ್ದಾಗ ಆರ್ ಪವರ್ 6 ಅಂತ ಬಂದ್ಬಿಡುತ್ತೆ. ಸೊ ದಿಸ್ ಇಸ್ ಅ ರಾಂಗ್ ಆ್ಯಕ್ಚುಯಲಿ. ನೋಡಿ ಇಲ್ಲಿ ನಾವು ಅನಾಲಿಸಿಸ್ನ ಆ್ಯಕ್ಚುಲಿ ರಾಂಗ್ ಮಾಡಿದ್ದೀವಿ. ಆ್ಯಕ್ಚುಲಿ ನಮಗಿಲ್ಲಿ ಯು ಶುಡ್ ನಾಟ್ ಕನ್ಸಿಡರ್ ದಿಸ್ ಏರಿಯಾ ಈ ಏರಿಯಾ ನಾವು ಕನ್ಸಿಡರ್ ಮಾಡಲೇಬಾರ್ದು. ಯಾಕೆ ಅಂತಂದಿದ್ದಾಗ ದಿಸ್ ವಿಲ್ ಗಿವ್ ದ ಏರಿಯಾ ಆಫ್ ದ ಕಾಯಿಲ್ ಏರಿಯಾ ಆಫ್ ದ ಕಾಯಿಲ್. ಅಬ್ಸರ್ವ್ ಮಾಡಿ, ಇಫ್ ಆರ್ ಈಸ್ ದ ರೇಡಿಯಸ್ ಆಫ್ ದ ಕಾಯಿಲ್ ದೆನ್ ದ ಏರಿಯಾ ಆಫ್ ದ ಕಾಯಿಲ್ ಈಸ್ ಎ. ಆದರೆ ಇವ್ರು ಏನು ಹೇಳ್ತಾರೆ ನಿಮಗೆ, ರೇಡಿಯಸ್ ಆಫ್ ದ ವೈರ್ ಈಸ್ ಡಬಲ್ಡ್ ಅಂತಂದ್ರೆ ದಿಸ್ ಇಸ್ ದ ವೈರ್ ಅಂತ ನಾವು ಟ್ರೀಟ್ ಮಾಡ್ಕೊಂಡಿದ್ದಾಗ ದಿಸ್ ವಿಲ್ ಬಿ ದ ರೇಡಿಯಸ್ ಆಫ್ ದ ವೈರ್ ದಿಸ್ ವಿಲ್ ರೇಡಿಯಸ್ ಆಫ್ ದ ವೈರ್. ಓಕೆನಾ? ನೋಡಿ, ವೈರ್ ರೇಡಿಯಸ್ ಬೇರೆ, ಏರಿಯಾ ಆಫ್ ದ ಕಾಯಿಲ್ ನಮಗೆ ಬೇರೆ. therefore we should not consider this area here. just we have to take only n proportional to n ಅಂತ ತಗೊಂಡಿದ್ದಾಗ n ಡಿವೈಡ್ ಬೈ ಎಲ್ ಬೈ ಆರ್ ಸ್ಕ್ವೇರ್ ಅಂತ ಹೇಳ್ಬೋದು. ಸೊ ಪಿ ಈಸ್ ಪ್ರಪೋರ್ಷನಲ್ ಟು ಎನ್ ಸ್ಕ್ವೇರ್ ಇಂಟು ಆರ್ ಸ್ಕ್ವೇರ್ ಡಿವೈಡ್ ಬೈ ಎಲ್ ಅಂತ ಹೇಳ್ತೀವಿ. ಬಟ್ ಅಬ್ಸರ್ವ್ ಮಾಡಿ, ಲೆಂತ್ ಆರ್ ನಂಬರ್ ಆಫ್ ಟರ್ನ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಲೆಂತ್ ಆಫ್ ದ ಕಾಯಿಲ್ ಅಂತ ಹೇಳ್ಬೋದು, ಲೆಂತ್ ಆಫ್ ದ ಕಾಯಿಲ್. therefore we can say that power is directly proportional to number of turns into radius of the wire square ಅಂತ ಹೇಳ್ಬೋದು. ನೋಡಿ ಇಲ್ಲಿ n ಅನ್ನೋದು ನಿಮಗೆ 4 ಟೈಮ್ಸ್ ಮಾಡಿದ್ದಾರೆ, n dash is equals to 4 times and radius r dash is equals to r by 2 ಅಂತ ಹೇಳಿದ್ರು. therefore you can say that p dash by p is equals to n dash into r dash square divided by n into r square ಅಂತ ಬರೀಬಹುದು. if you do this you will get the answer as 1:1 ಅಂತ ಬರುತ್ತೆ. hence we can say that p dash is equals to p, it remains same ಅಂತ ಹೇಳ್ಬೋದು, it remains same. ಗೊತ್ತಾಯ್ತಲ್ವಾ? ನೋಡಿ, ಸ್ಮಾಲ್ ಕನ್ಫ್ಯೂಷನ್ ನಿಮಗೆ ಎಷ್ಟು ತೊಂದರೆ ಆಗುತ್ತೆ ಅಂತ ಅಂದ್ಬಿಟ್ಟು. ವಾಟ್ ಇಸ್ ದಿಸ್ ಎ ಹಿಯರ್ ಅಂತಂದ್ರೆ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆಫ್ ದ ವೈರ್ ಇಲ್ಲಿ ಅವ್ರೇನು ಇಲ್ಲಿ ಎ ಅಂದ್ರೇನೋ ಏರಿಯಾ ಆಫ್ ದ ಹೋಲ್ ಕಾಯಿಲ್ ಅಂತ ಹೇಳ್ತಾರೆ. ಪ್ಲೀಸ್ ಮೇಕ್ ಎ ಡಿಫರೆನ್ಸ್. ಸೊ ಸಿ ದ ನೆಕ್ಸ್ಟ್ ಪ್ರಾಬ್ಲಮ್, ವಾಟ್ ದೇ ಆರ್ ಸೇಯಿಂಗ್ ಟು ಅಸ್ ಹಿಯರ್. ಕನ್ಸಿಡರ್ ಎ ಮೆಟಲ್ ರಿಂಗ್ ಕನ್ಸಿಡರ್ ಎ ಮೆಟಲ್ ರಿಂಗ್. ಓಕೆ, kept on a horizontal plane, a bar magnet is held above the ring with its length along the central axis of the ring ಅಂತ ಕೊಟ್ಟಿದ್ದಾರೆ. if the magnet is now dropped freely, what happens? the acceleration of the falling magnet is ಅಂತ ಕೇಳ್ತಾ ಇದ್ದಾರೆ. ನೋಡಿ ಇಲ್ಲಿ, whenever there is no coil ಇಲ್ಲಿ ಕಾಯಿಲ್ ಇಲ್ಲ ಅಂತಂದಿದ್ದಾಗ ಮ್ಯಾಗ್ನೆಟ್ ಅನ್ನೋದು ಡ್ಯೂ ಟು ಫೋರ್ಸ್ ಆಫ್ ಗ್ರಾವಿಟಿ ಇಟ್ ಫಾಲ್ಸ್ ವಿತ್ ಆಕ್ಸಲರೇಷನ್ ಈಕ್ವಲ್ ಟು ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಆದರೆ ವೆನೆವರ್ ದರ್ ಇಸ್ ಎ ಕಾಯಿಲ್ ನೋಡಿ, ಬಾರ್ ಮ್ಯಾಗ್ನೆಟ್ ನಾರ್ತ್ ಪೋಲ್ ಒಂದು ಕೆಳಗಡೆಗೆ ಬರ್ತಾ ಇರೋದ್ರಿಂದ ಇಲ್ಲಿ ಅಬ್ಸರ್ವ್ ಮಾಡಿ, ಈ ಕಾಯಿಲ್ ಅಲ್ಲಿ ನಿಮಗೆ ಆಂಟಿ ಕ್ಲಾಕ್ ವೈಸ್ ಕರೆಂಟ್ ಅನ್ನೋದು ಇಂಡ್ಯೂಸ್ ಆಗಿರುತ್ತೆ. ಯಾವಾಗಾದ್ರೆ ಆಂಟಿ ಕ್ಲಾಕ್ ವೈಸ್ ಕರೆಂಟ್ ಇಂಡ್ಯೂಸ್ ಆಗಿರುತ್ತೋ ಈ ಪೋಲ್ ಅನ್ನೋದು ನಿಮ್ಗೆ ಹೇಗಪ್ಪ ಇರುತ್ತೆ, ನಿಮಗೆ it appears as a north pole. therefore it opposes the relative motion of the bar magnet ಅಂತ ಹೇಳ್ತೀವಿ.
therefore effective acceleration decreases and it will be less than g anta helbodu. Therefore a will be less than g anta karitivi. Okay, therefore we can say that it is less than g. ಗೊತ್ತಾಯ್ತಲ್ವಾ? ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ ಏನಂತ ಹೇಳ್ತಾ ಇದ್ದಾರೆ ಅವರು ಅಂತಂದ್ಬಿಟ್ಟು, ಎ ರೆಕ್ಟ್ಯಾಂಗ್ಯುಲರ್ ಲೂಪ್ ಈಸ್ ಡ್ರಾನ್ ಅಂತಂದ್ರೆ ಪುಲ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಫ್ರಮ್ ಲೆಫ್ಟ್ ಟು ರೈಟ್ ಅಕ್ರಾಸ್ ಅ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಪರ್ಪೆಂಡಿಕ್ಯುಲರ್ ಇನ್ ಟು ದ ಪ್ಲೇನ್ ಆಫ್ ದ ಲೂಪ್ ಅಂತ ಹೇಳ್ತಾರೆ. ಪರ್ಪೆಂಡಿಕ್ಯುಲರ್ ಅಂಡ್ ಇನ್ ಟು ದ ಪ್ಲೇನ್ ಆಫ್ ದ ಲೂಪ್. ಓಕೆನಾ, ನೋಡಿ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ನಿಮಗೆ ಕ್ರಾಸ್ ಮಾರ್ಕ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಯಾವಾಗ ನಿಮ್ಗೆ ಕ್ರಾಸ್ ಮಾರ್ಕ್ ರೆಪ್ರೆಸೆಂಟ್ ಮಾಡುತ್ತೋ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ಡೈರೆಕ್ಟೆಡ್ ಇನ್ ಟು ದ ಬೋರ್ಡ್ ಆನ್ ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್ ಅಂತ ಹೇಳ್ತೀವಿ. ಪರ್ಪೆಂಡಿಕ್ಯುಲರ್ ದ ಪ್ಲೇನ್. ಓಕೆನಾ, ಹಾಗಿದ್ದಾಗ what happens to the direction of the current in different orientations or different positions of the loop ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. So how can we answer this question here? ಒಂದ್ಸಲ ನೀಟಾಗಿ ಅಬ್ಸರ್ವ್ ಮಾಡಿ. whenever we consider the first diagram, ಈ ಡಯಾಗ್ರಾಮ್ ಅಬ್ಸರ್ವ್ ಮಾಡಿ. ಇಲ್ಲಿ ಯಾವುದೇ ರೀತಿ ಕರೆಂಟ್ ಅನ್ನೋದು ಇಲ್ವೇ ಇಲ್ಲ. ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ಇಲ್ಲ. ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ಇಲ್ಲದೆ ಹೋಗಿದ್ದಾಗ ಇಲ್ಲಿ ಯಾವುದೇ ರೀತಿ ಕರೆಂಟ್ ಅನ್ನೋದು ಇಂಡ್ಯೂಸ್ ಆಗಲ್ಲ ಅಂತ ಅರ್ಥ ಮಾಡ್ಕೋಬೇಕು. ಅದು ನಿಮಗೆ ಸೆಕೆಂಡ್ ಡಯಾಗ್ರಾಮ್ ಒಂದ್ಸರಿ ನೀಟಾಗಿ ಅಬ್ಸರ್ವ್ ಮಾಡಿ. ವಾಟ್ ಈಸ್ ಹ್ಯಾಪನಿಂಗ್ ಇನ್ ದ ಸೆಕೆಂಡ್ ಡಯಾಗ್ರಾಮ್ ನೋಡಿ ಇಲ್ಲಿ. ಸೊ ವಾಟ್ ಹ್ಯಾಪನ್ಸ್ ಹಿಯರ್ ನೋಡಿ, ಅಬ್ಸರ್ವ್ ಮಾಡಿ. ಮ್ಯಾಗ್ನೆಟಿಕ್ ಈಗ ಲೂಪ್ ಅನ್ನೋದು ನಿಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗಡೆ ತಗೊಂಡು ಹೋಗ್ತಾ ಇದ್ದೀವಿ ಅಂತಂದಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಎಂಟರಿಂಗ್ ದ ಲೂಪ್ ಗೋಸ್ ಆನ್ ಇನ್ಕ್ರೀಸಿಂಗ್ ಅಂತ ಹೇಳ್ತೀವಿ. ಯಾವಾಗ ಮ್ಯಾಗ್ನೆಟಿಕ್ ಲೈನ್ಸ್ ಎಂಟರಿಂಗ್ ಇನ್ ಟು ದ ಬೋರ್ಡ್ ಗೋಸ್ ಆನ್ ಇನ್ಕ್ರೀಸಿಂಗ್, ಆವಾಗ ನಿಮ್ಗೆ ಏನಾಗುತ್ತೆ ಅಂತಂದಾಗ ಕರೆಂಟ್ ಅನ್ನೋದು ನಿಮಗೆ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಇಂಡ್ಯೂಸ್ ಆಗುತ್ತೆ ಅಂತ ಹೇಳ್ತೀವಿ. ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಇಂಡ್ಯೂಸ್ ಆಗುತ್ತೆ. ಅಂಡ್ ಇನ್ ಥರ್ಡ್ ಡಯಾಗ್ರಾಮ್ ಏನಾಗಿರುತ್ತೆ ನಿಮ್ಗೆ ಇಲ್ಲಿ ಅಂತಂದಿದ್ದಾಗ ವಿ ಕ್ಯಾನ್ ಸೇ ದಟ್ ಇನ್ ಥರ್ಡ್ ಡಯಾಗ್ರಾಮ್ ವಿ ಕ್ಯಾನ್ ಸೇ ದಟ್ ನೋಡಿ ಇಲ್ಲಿ there is no change in the magnetic field. ನೋಡಿ, whole loop is inside the magnetic field. There is no change in the magnetic field. ಹಾಗೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಲ್ಲಿ ಯಾವುದೇ ರೀತಿ ಚೇಂಜ್ ಆಗೋದಿಲ್ಲ. therefore no current is induced in the coil or in the 3 ಅಂತ ಹೇಳ್ಬೋದು. ಬಟ್ whenever we go with the 4 ನೋಡಿ, ಫೋರ್ತ್ ಡಯಾಗ್ರಾಮ್ಸ್ ನೀಟಾಗಿ ಅಬ್ಸರ್ವ್ ಮಾಡಿ. ಲೂಪ್ ಅನ್ನೋದು ಮ್ಯಾಗ್ನೆಟಿಕ್ ಫೀಲ್ಡ್ ಇಂದ ಆಚೆಗೆ ಹೊರಟೋಗ್ತಾ ಇದೆ. ಇಲ್ಲಿ ಆಚೆ ಹೋಗ್ತಾ ಇದೆ ಅಂತಂದಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ರಿಲೇಟೆಡ್ ಟು ದ ಕಾಯಿಲ್ ಅನ್ನೋದು ನಿಮ್ಗೆ ಏನಾಗುತ್ತೆ, ಡಿಕ್ರೀಸ್ ಆಗ್ತಾ ಇರುತ್ತೆ. ಡಿಕ್ರೀಸ್ ಆಗಿದ್ದಾಗ ನಿಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಈ ಕರೆಂಟ್ ಅನ್ನೋದು ನಿಮಗೆ ಕ್ಲಾಕ್ ವೈಸ್ ಅಲ್ಲಿ ಇಂಡ್ಯೂಸ್ ಆಗಿರುತ್ತೆ ಅಂತ ಹೇಳ್ತೀವಿ. ಗೊತ್ತಾದ ಹೇಳಿದೆ ಅಂತ ಅಂದ್ಬಿಟ್ಟು ನೋಡಿ, ಫ್ಲಕ್ಸ್ ಇನ್ವರ್ಡ್ ಇನ್ಕ್ರೀಸ್ ಆಗ್ತಾ ಇದ್ರೆ ನಮಗೆ ಆಂಟಿ ಕ್ಲಾಕ್ ವೈಸ್ ಕರೆಂಟ್ ಇಂಡ್ಯೂಸ್ ಆಗುತ್ತೆ. ಫ್ಲಕ್ಸ್ ಅನ್ನೋದು ನಿಮಗೆ ಇನ್ವರ್ಡ್ ಡಿಕ್ರೀಸ್ ಆಗ್ತಾ ಇದ್ರೆ ಕ್ಲಾಕ್ ವೈಸ್ ಕರೆಂಟ್ ಅನ್ನೋದು ಇಂಡ್ಯೂಸ್ ಆಗಿರುತ್ತೆ. ಚೆನ್ನಾಗೆ ನೆನಪಿರಲಿ. ಓಕೆನಾ ರೀ? therefore we can say that ನೋಡಿ ಇಲ್ಲಿ ದ ಡೈರೆಕ್ಷನ್ ಆಫ್ ಕರೆಂಟ್ ಇನ್ ಪೊಸಿಷನ್ 1 ಈಸ್ ಕ್ಲಾಕ್ ವೈಸ್. ಪೊಸಿಷನ್ ಅಲ್ಲಿ ಯಾವುದೇ ರೀತಿ ಕರೆಂಟ್ ಇರೋದೇ ಇಲ್ಲ. ಸೊ ಆಪ್ಷನ್ 1 ಈಸ್ ಕರೆಕ್ಟ್ ಅಂತ ರಾಂಗ್ ಅಂತ ಹೇಳ್ತೀವಿ. ಡೈರೆಕ್ಷನ್ ಆಫ್ ಕರೆಂಟ್ ಇನ್ ಪೊಸಿಷನ್ 2 ಈಸ್ ಕ್ಲಾಕ್ ವೈಸ್ ಅಂತ ಕೊಟ್ಟಿದ್ದಾನೆ. ಆದರೆ ಕ್ಲಾಕ್ ವೈಸ್ ಬರೋಲ್ಲ, ಆಂಟಿ ಕ್ಲಾಕ್ ವೈಸ್ ಬರುತ್ತೆ. ಸೊ ಆಪ್ಷನ್ 2 ಈಸ್ ಆಲ್ಸೋ ರಾಂಗ್. ಥರ್ಡ್ ಒನ್ ನೋಡಿ, ಡೈರೆಕ್ಷನ್ ಆಫ್ ಕರೆಂಟ್ ಇನ್ ಪೊಸಿಷನ್ 3 ಈಸ್ ಆಂಟಿ ಕ್ಲಾಕ್ ವೈಸ್. ಇಟ್ ರಿಮೈನ್ಸ್ ಸೇಮ್, ದರ್ ಇಸ್ ನೋ ಕರೆಂಟ್, ಹಾಗಾಗಿ ಇದು ರಾಂಗ್ ಆಗಿರುತ್ತೆ. ಡೈರೆಕ್ಷನ್ ಆಫ್ ಕರೆಂಟ್ ಇನ್ ಪೊಸಿಷನ್ 4 ಈಸ್ ಕ್ಲಾಕ್ ವೈಸ್ ಬಿಕಾಸ್ ದ ಫ್ಲಕ್ಸ್ ಇನ್ವರ್ಡ್ ಗೋಸ್ ಆನ್ ಡಿಕ್ರೀಸ್ ಆಗ್ತಾ ಇದ್ದಾಗ ನಿಮಗೆ ಕರೆಂಟ್ ಅನ್ನೋದು ನಿಮಗೆ ಕ್ಲಾಕ್ ವೈಸ್ ಅಲ್ಲಿ ಇಂಡ್ಯೂಸ್ ಆಗಿರುತ್ತೆ ಅಂತ ಹೇಳ್ತೀವಿ. ಗೊತ್ತಾಯ್ತಲ್ಲ ಹೇಳಿದ್ದೇನೆ ಅಂತ ಅಂದ್ಬಿಟ್ಟು. Now let us see the next question, what they saying to us. ಒಂದ್ಸರಿ ನೀಟಾಗೆ ಯೋಚನೆ ಮಾಡಿ, ಅಬ್ಸರ್ವ್ ಮಾಡಿ. ಇಲ್ಲಿ a square loop of side 1 meter is placed in a perpendicular magnetic field. Half of the area of the loop inside the magnetic field, half of the area ಅನ್ನೋದು ನಿಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗಡೆ ಇದೆ ಅಂತ ಹೇಳ್ತಾ ಇದ್ದಾರೆ. A battery of EMF 10 volt and negligible internal resistance is connected in the loop. The magnetic field changes with time according to the relation B is equals to 0.01 minus 2t ಅಂತ ಕೊಟ್ಟಿದ್ದಾರೆ. The resultant EMF in the loop will be. What is the resultant EMF in the loop? ನೋಡಿ ಇಲ್ಲಿ ಹೇಗೆ ಕ್ಯಾಲ್ಕುಲೇಟ್ ಮಾಡ್ಬೋದು ನಾವು ಅಂತ ಅಂದ್ಬಿಟ್ಟು ಒಂದ್ಸರಿ ಯೋಚನೆ ಮಾಡಿ. We can say that ಏನು ಹೇಳ್ಬೋದು ನಾವಿಲ್ಲಿ, EMF is equals to minus d∅ by dt. How many turns are there in the loop? There is only one number of turn. We can say that minus d by dt of phi ಅಂದ್ರೆ ಏನು ಬರೀಬಹುದು, b into a ಅಂತ ಬರೀಬಹುದಲ್ವಾ.
therefore E becomes equals to minus A into dB by dt ಅಂತ ಆಗುತ್ತೆ. So minus A into, if I differentiate this value, you will get minus 2 ಅಂತ ಬರುತ್ತಪ್ಪ. dB by dt is equals to minus 2 Tesla per second ಅಂತ ಹೇಳ್ಬೋದು. ಸೊ ಸಬ್ಸ್ಟಿಟ್ಯೂಟ್ ಮಾಡಿ ಇಲ್ಲಿ ಏನು ಬರುತ್ತೆ ಅಂತ ಅಂದ್ಬಿಟ್ಟು EMF induced is equals to, what is the area here? Only half of the area is inside the magnetic field, half of the area is outside the magnetic field. So we have to consider only half the area. Therefore you can say the minus into minus plus agatalva, half into area of the loop is side square alva, 1 square into 2 ಅಂತ ಬರೀಬಹುದು. So EMF induced is equals to 1 volt ಅಂತ ಕರಿತೀವಿ. ಗೊತ್ತಾ? ಅವ್ರೇನು ಕೇಳ್ತಾರೆ ನಿಮ್ಗೆ ಇಲ್ಲಿ, ದ ರಿಸಲ್ಟೆಂಟ್ EMF ಇನ್ ದ ಲೂಪ್ ನೋಡಿ, ಅಪ್ಲೈಡ್ EMF ನಿಮಗೆ 12 ವೋಲ್ಟ್ ಇದೆ. ಓಕೆ, EMF ಇಂಡ್ಯೂಸ್ಡ್ ಬಂದ್ಬಿಟ್ಟು 1 ವೋಲ್ಟ್ ಇದೆ. ಈ EMF ಇಂಡ್ಯೂಸ್ ಅನ್ನೋದು ಯಾವತ್ತೇ ಆಗಲಿ ನಿಮಗೆ ಬ್ಯಾಕ್ EMF ತರ ಆಕ್ಟ್ ಮಾಡ್ತಾ ಇರುತ್ತೆ. ಓಕೆ, ದೇರ್ ಫೋರ್ ಯು ಕ್ಯಾನ್ ಸೇ ದಟ್ ವಾಟ್ ಇಸ್ ದ ರಿಸಲ್ಟೆಂಟ್ EMF ಹಿಯರ್? ರಿಸಲ್ಟೆಂಟ್ EMF ಇಸ್ ಈಕ್ವಲ್ಸ್ ಟು 10 minus 1 which is equals to 9 volt ಅಂತ ಬರೀಬಹುದು. ಓಕೆನಾ? ಸೊ ಹೆನ್ಸ್ ವಿ ಕ್ಯಾನ್ ಗೋ ವಿತ್ ದ ಆಪ್ಷನ್ ಡಿ. ಆಪ್ಷನ್ ಡಿ ಫಾಲೋ ಮಾಡ್ತಾ ಇದ್ರಲ್ಲಪ್ಪ. ದಿಸ್ ಇಸ್ ಹೌ ಯು ಕ್ಯಾನ್ ಸಿಂಪ್ಲಿಫೈ ದ ಪ್ರಾಬ್ಲಮ್ ಗಿವೆನ್ ಟು ಯು. ಗೊತ್ತಾದಲ್ರಿ? ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕಾನ್ಸೆಪ್ಟ್ ಏನು ಹೇಳ್ತಾ ಇದ್ದಾರೆ ಅಂತ ಒಂದ್ಸರಿ ನೋಡೋಣ. ವಾಟ್ ಇಸ್ ಅ ಮೋಷನಲ್ EMF? ಮೋಷನಲ್ EMF. ವಾಟ್ ಇಸ್ ಮೀನಿಂಗ್ ಆಫ್ ದಿಸ್ ಮೋಷನಲ್ EMF? ಅಬ್ಸರ್ವ್ ಮಾಡಿ. Whenever we consider a metallic rod, whenever you consider a metallic rod or a conducting rod, and which is moved in a magnetic field, which is moved in a magnetic field with some speed v. What is L value here? L is the length of the rod. ಅವಾಗ ಏನಾಗತ್ತಂದ್ರೆ, ಯಾವಾಗ ರಾಡ್ ಅನ್ನೋದು ನಿಮಗೆ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಲ್ಲಿ ಪರ್ಪೆಂಡಿಕ್ಯುಲರ್ ಆಗಿ ಮೂವ್ ಆಗ್ತಾ ಇರುತ್ತೋ ಅವಾಗ ಏನಾಗುತ್ತೆ, ಈ ರಾಡ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅನ್ನೋದು ಚೇಂಜ್ ಆಗ್ತಾ ಇರುತ್ತೆ. ಯಾವಾಗ ಚೇಂಜ್ ಇನ್ ಫ್ಲಕ್ಸ್ ನಡೆಯುತ್ತೋ ಅಲ್ಲಿ EMF ಅನ್ನೋದು ಇಂಡ್ಯೂಸ್ ಆಗುತ್ತೆ. ಅಂಡ್ ದಟ್ EMF ಇಸ್ ಕಾಲ್ಡ್ ಆಸ್ ಮೋಷನಲ್ EMF ಅಂತ ಕರಿತೀವಿ. ಓಕೆನಾ? What is that motional EMF formula? E is equals to B into L into V ಅಂತ ಬರಿತೀವಿ. BLV. E is equal to BLV ಅಂತ ಬರೀಬಹುದು. That is a formula to calculate the motional EMF. Motional EMF. Got it here? ಇದು ನಮಗೆ ಅಬ್ಸರ್ವ್ ಮಾಡಿ. How can we write this? ಅಂತಂದಾಗ we can also write this as E is equals to V vector cross B vector into ಡಾಟ್ L vector ಅಂತನೂ ಬರೀಬಹುದು. ಡಾಟ್ ಪ್ರಾಡಕ್ಟ್ ಅಂತನೂ ಹೇಳ್ಬೋದು. ದಟ್ ಈಸ್ ಅ EMF induced. And please remember that if this rod is moving by making some angle here, if the rod is moving by making an angle theta with the field ಅವಾಗ ಏನಾಗಿರುತ್ತೆ ನಿಮ್ಗೆ ಇಲ್ಲಿ ಅಂತಂದಾಗ we can write E is equals to BLV into sin theta ಅಂತ ಬರೀಬಹುದು. E is equals to BLV sin theta ಅಂತ ಹೇಳ್ಬೋದು. ಗೊತ್ತಾಯ್ತಲ್ಲಪ್ಪ? ಯಾವಾಗಾದ್ರೆ ರಾಡ್ ಅನ್ನೋದು ನಿಮಗೆ ಪರ್ಪೆಂಡಿಕ್ಯುಲರ್ ಆಗಿ ಮೂವ್ ಆಗಿದ್ದಾಗ ಥೀಟಾ 90 ಡಿಗ್ರಿ ಆಗಿರುತ್ತೆ. ಸೊ EMF ಇಂಡ್ಯೂಸ್ಡ್ ಕ್ಯಾನ್ ಬಿ ರಿಟನ್ ಆಸ್ B into L into V ಅಂತ ಬರೀಬಹುದು. Therefore, what is the induced current in the rod here? Induced current ಅನ್ನೋದು ಏನಾಗಿರುತ್ತೆ ನಿಮಗೆ ಅಂತಂದಾಗ I is equals to E by R, which is equals to B into L into V divided by R ಅಂತ ಹೇಳ್ಬೋದು. ಗೊತ್ತಾಯ್ತಲ್ಲಪ್ಪ? And later, what is the induced power ಆಗಿರ್ಬೋದು, ಇಲ್ಲ ಪವರ್ ಲಾಸ್ ಆಗಿರ್ಬೋದು, ಇಲ್ಲ ಹೀಟ್ ಲಾಸ್ ಆಗಿರ್ಬೋದು, ಎಲ್ಲ ಏನಾಗಿರುತ್ತೆ ನಿಮಗೆ ಅಂತಂದಾಗ ಇಂಡ್ಯೂಸ್ಡ್ ಪವರ್ ಆರ್ ಪವರ್ ಲಾಸ್ ಇಸ್ ಈಕ್ವಲ್ಸ್ ಏನು ಬರಿಬೋದು ನಾವು? I square into R ಇಲ್ಲ E square by R ಅಂತನೂ ಬರಿತೀವಿ. So we can write this answer as, ನೋಡಿ ಇಲ್ಲಿ B square L square V square divided by R. This is the power formula. Okay na? Now what is the force acting on the conductor here? Force on the conductor. ಏನಪ್ಪ ಬರುತ್ತೆ ನಮ್ಗೆ ಇಲ್ಲಿ? Force acting on the conductor F is equals to
B into I into L ಅಲ್ಲಪ್ಪ ನಮಗೆ ಫಾರ್ಮುಲಾ. Therefore B into what is I value here? I value is equals to BLV by R into L ಅಂತ ಬರಿತೀವಿ. So if you simplify this value, you'll get magnetic force acting on the rod is equals to B square L square into V divided by capital R ಅಂತನೂ ಬರೀಬಹುದು. These are the formulas we have to remember and practice so that we can answer the questions in the NEET entrance examination ಅಂತ ಹೇಳ್ತಾ ಇದೀವಿ. ಗೊತ್ತಾಗಲ್ವಾ? This is the induced EMF induced EMF. Later we have to understand what is the meaning of a rotational EMF here. Rotational EMF. ಏನು rotational EMF ಅಂದ್ರೆ ಮೀನಿಂಗ್ ಏನು ಅಂತಂದಾಗ, so whenever we consider a magnetic field whenever we consider a magnetic field of intensity B ಅಂತ ನಾವು ಕನ್ಸಿಡರ್ ಮಾಡ್ಕೊಂಡಿದ್ದಾಗ, let us consider a rod like this. What is the length of the rod they have given? L is the length of the rod. And if the rod is rotated here, if the rod is rotated as shown in the figure, and theta is the angle after certain instant of time. When the rod is rotated in the magnetic field perpendicular to the magnetic field, then in the rod there will be EMF induced ಅಂತ ಹೇಳ್ತಾರೆ. That EMF is called as a rotational EMF ಅಂತ ಹೇಳ್ತಾರೆ. rotational EMF, and it is given by E is equals to half B L square into omega ಅಂತನೂ ಹೇಳ್ಬೋದು. That is called as rotational EMF. ಗೊತ್ತಾಯ್ತಲ್ವಾ? ಇಲ್ಲಿ ಒಂದು ಪ್ರಾಬ್ಲಮ್ ನಿಮಗೆ ಕೇಳ್ತಾರೆ. whenever the spokes, see here, whenever the wheel consisting of n number of spokes is rotated in the magnetic field, then what is the EMF induced in the spoke ಅಂತ ಕ್ವಶನ್ ಕೇಳ್ತಾರೆ. what is EMF induced in the spokes? Got the point here? EMF induced will remain same here, and please remember that EMF induced is independent of number of spokes anta heltare. Number of spokes E is directly proportional to n power 0. ಎಷ್ಟೇ ಆಗಿರ್ಬೋದು ನಿಮಗೆ ನಂಬರ್ ಆಫ್ ಸ್ಪೋಕ್ಸ್ ಮೇಲೆ ಡಿಪೆಂಡ್ ಆಗೋದಿಲ್ಲ. ದಟ್ ಈಸ್ ಅ rotational EMF. And how to calculate the direction of this induced EMF in the rod antandhaga, we can go with what is the Fleming's right hand rule here. Fleming's right hand rule. What is the Fleming's right hand rule says? ಏನು ಹೇಳುತ್ತೆ ನಿಮ್ಗೆ ಇಲ್ಲಿ ಅಂತಂದಾಗ, whenever we stretch the first three fingers mutually perpendicular to each other, such that ನೋಡಿ ಇಲ್ಲಿ the forefinger will indicate the direction of the magnetic field, thumb indicate the direction of motion of the conductor, then the middle finger will give the direction of the induced current ಅಂತ ಹೇಳ್ತೀವಿ. direction of induced current ಗೊತ್ತಾದ್ರೆ ಹೇಳಿದೆ ಅಂತ ಅಂದ್ಬಿಟ್ಟು. So let us say this is the, what is that, forefinger. This is a forefinger, and this is thumb, and this is the middle finger. Forefinger will give the direction of the magnetic field, thumb will give the motion of the conductor, M middle finger will give the direction of the induced current anta heltare. Direction of the induced current in the rod. ಗೊತ್ತಾದಲ್ಲಪ್ಪ? There is a Fleming's right hand rule. ನೋಡಿ, according to this, what in which direction the EMF will be there from in the rod, let us say P to Q. ಅಬ್ಸರ್ವ್ ಮಾಡಿ ಇಲ್ಲಿ ನೋಡಿ, ಇಲ್ಲಿ ಫೀಲ್ಡ್ ಅನ್ನೋದು ನಿಮಗೆ ಇನ್ವರ್ಡ್ ಆಕ್ಟ್ ಆಗ್ತಾ ಇದೆ. ನೋಡಿ, ಕಂಡಕ್ಟರ್ ಅನ್ನೋದು ರೈಟ್ ಸೈಡ್ ಮೂವ್ ಆಗ್ತಾ ಇದೆ. ಸೊ ಮಿಡಲ್ ಫಿಂಗರ್ ಅನ್ನೋದು ಎಲ್ಲಿಂದ ಎಲ್ಲಿಗೆ ಡೈರೆಕ್ಟ್ ಆಗಿದೆಪ್ಪ? ಕ್ಯೂ ಇಂದ ಪಿ ಗೆ ಮೂವ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಯಾವ ಎಂಡ್ ಅನ್ನೋದು ನಿಮ್ಗೆ ಹೈ ಪೊಟೆನ್ಷಿಯಲ್ ಇದೆ, ಯಾವ ಎಂಡ್ ಅನ್ನೋದು ಲೋ ಪೊಟೆನ್ಷಿಯಲ್ ಇದೆ ಅಂತಂದಾಗ ಅಬ್ಸರ್ವ್ ಮಾಡಿ. ಫೀಲ್ಡ್ ಇಂಡ್ಯೂಸ್ಡ್ ಕರೆಂಟ್ ಅನ್ನೋದು ನಿಮಗೆ ದ ಇಂಡ್ಯೂಸ್ಡ್ ಕರೆಂಟ್ ಈಸ್ ಫ್ರಮ್ ಕ್ಯೂ ಟು ಪಿ. Since induced EMF is a back EMF ಆಗಿರೋದ್ರಿಂದ, please remember that P is at high potential and Q will be at low potential because EMF induced is a back EMF. ಗೊತ್ತಾದಲ್ಲ ಹೇಳಿದ್ದೇನು ಅಂತ ಅಂದ್ಬಿಟ್ಟು.
So that is about the motional EMF and how to calculate the direction of the induced EMF with the help of Fleming's right hand rule. Fleming's right hand rule. ಗೊತ್ತಾದಲ್ಲ ಬೈ ಸ್ಟೇಟ್ಮೆಂಟ್ ಏನು ಅಂತ ಅಂದ್ಬಿಟ್ಟು. Now let us see the few numerical questions related to the motional EMF. Observe ಮಾಡಿ ಇಲ್ಲಿ a 2 meter wire, L is equals to 2 meter is moving with a velocity of 1 meter per second ಅಂತ ಹೇಳಿದ್ದಾರೆ. perpendicular to the magnetic field 0.5 Weber per meter square ಅಂತ ಹೇಳಿದ್ದಾರೆ. then what is the EMF induced here? B into L into V ಅಷ್ಟೇ ತಾನೆ ಇಲ್ಲಿ. ಸೊ ಬಿ ಅಂತಂದಾಗ 0.5 ಅಂತ ಹೇಳ್ಬೋದು, ಎಲ್ ಅಂದರೆ 2, ನಿಮಗೆ ವಿ ಅಂತಂದಾಗ 1, ವಿ ಕ್ಯಾನ್ ಸೇ 1 ವೋಲ್ಟ್ ಅಂತ ಕರಿತೀವಿ. ಹೆನ್ಸ್ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಸಿ. ಆಪ್ಷನ್ ಸಿ. ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ ಇಲ್ಲಿ ಏನಂತ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು. ಸೊ ಪ್ಲೀಸ್ ಥಿಂಕ್ ಅಬೌಟ್ ದಿಸ್ ಪ್ರಾಬ್ಲಮ್ ಹಿಯರ್. ಎ ಸ್ಕ್ವೇರ್ ಮೆಟಾಲಿಕ್ ವೈರ್ of wire loop of side 0.1 meter ಅಂತ ಹೇಳಿದಾರಪ್ಪ. what is the side here? 0.1 meter. okay, this is the length of the wire. You have to consider this as the length of the wire. Got the point here? And here, and resistance of 1 ohm. what is the resistance of this wire here? it is equals to 1 ohm ಅಂತ ಕೊಟ್ಟಿದ್ದಾರೆ. is moved with a constant velocity in a magnetic field of 2 Weber per meter square ಅಂತ ಕೊಟ್ಟಿದ್ದಾರೆ as shown in the figure. ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ. what is the diagram given to you? think about this problem here. this is the wire, this is a loop, and it is moving perpendicularly in the magnetic field. how can you identify perpendicular magnetic field? means denoted by cross mark ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಹಾಗಿದ್ದಾಗ what they are asking us to calculate ಅಂತಂದಾಗ what should be the velocity of the loop, so that the steady current of 1 ampere will be there in the loop ಅಂತ ಕೊಟ್ಟಿದ್ದಾರೆ. what is the current should be here? 1 milliampere. 1 into 10 to the power of minus 3 ampere. ನೋಡಿ ಇಲ್ಲಿ ಈ ಲೂಪಲ್ಲಿ ನಿಮಗೆ 1 milliampere ಕರೆಂಟ್ ಬೇಕು ಅಂತಂದಾಗ ಈ ಲೂಪ್ ಅನ್ನೋದು ಎಷ್ಟು ಸ್ಪೀಡಲ್ಲಿ ಇದು ಮೂವ್ ಮಾಡಬೇಕು ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ಸೊ ಹೌ ಕ್ಯಾನ್ ವಿ ಸಿಂಪ್ಲಿಫೈ ದಿಸ್ ವ್ಯಾಲ್ಯೂ here? we know that ನಮಗೆ ಗೊತ್ತಿರೋದೇನಪ್ಪ ಅಂತಂದಾಗ I is equals to BLV divided by capital R. is it right or not here? R ಅಂದ್ರೆ ಏನಪ್ಪ? ಎಫೆಕ್ಟಿವ್ ರೆಸಿಸ್ಟೆನ್ಸ್ ಅಂತ ಹೇಳ್ತಾರೆ. ಎಫೆಕ್ಟಿವ್ ರೆಸಿಸ್ಟೆನ್ಸ್. ಪ್ಲೀಸ್ ಥಿಂಕ್ ಅಬೌಟ್ ದಿಸ್ here. ಈ ಸರ್ಕ್ಯೂಟ್ನ ನೋಡಿದ್ದಾಗ ನಿಮ್ಗೆ ಏನನ್ಸುತ್ತೆ? ದಿಸ್ ಈಸ್ ಸಿಮಿಲಾರ್ ಟು ವಾಟ್ ಈಸ್ ದಿಸ್? ವೀಟ್ಸ್ಟೋನ್ ಬ್ರಿಡ್ಜ್ ಅಂತ ಹೇಳ್ತಾರೆ. ವೀಟ್ಸ್ಟೋನ್ ಬ್ರಿಡ್ಜ್ ಇದ್ದಾಗ ಈ 3 ಓಮ್ ಅನ್ನೋದು ವರ್ಕ್ ಆಗೋದಿಲ್ಲ. ಅವಾಗ ಏನಾಗುತ್ತೆ ನೋಡಿ, ಇಲ್ಲಿ 3 + 3 ಅಂತ ತಗೊಂಡಿದ್ದಾಗ ಇದು 6 ಓಮ್ ಅಂತ ಹೇಳ್ಬೋದು. and this 3 + this 3 is also equal to 6 ಓಮ್ ಅಂತ ಹೇಳ್ಬೋದು. therefore 6 ಓಮ್ + 6 ಓಮ್ ಏನಪ್ಪ ಆಗಿರುತ್ತೆ ನಿಮ್ಗೆ? ಇಲ್ಲಿ ಎರಡು ನಿಮಗೆ ಪ್ಯಾರಲಲ್ ಆಗಿರೋದ್ರಿಂದ ವಿಲ್ ಗೆಟ್ ಇಟ್ ಆಸ್ 6/2 ಅಂತಂದಾಗ 3 ಓಮ್ ಅಂತ ಬರುತ್ತೆ. therefore what is the effective resistance here? R effective is equals to 3 plus wire resistance of 1 which is equals to 4 ಓಮ್ ಅಂತ ಗೊತ್ತಾಗುತ್ತೆ. ಸೊ ಸಬ್ಸ್ಟಿಟ್ಯೂಟ್ ಮಾಡಿ ವ್ಯಾಲ್ಯೂ ಇಲ್ಲಿ ನೋಡಿ. ಇಲ್ಲಿ I value is equals to 1 milliampere is equals to what is the magnetic field given to here? 2 noma. 2 into what is the length of the wire? length of the wire is equals to ನಿಮಗೆ 0.1 ಮೀಟರ್ ಅಂತ ಹೇಳಿದ್ದಾರೆ. 0.1 ಮೀಟರ್ ಇಂಟು ವೆಲಾಸಿಟಿ ನಾನು ಫೈಂಡ್ ಔಟ್ ಮಾಡಬೇಕು. ಡಿವೈಡ್ ಬೈ ರೆಸಿಸ್ಟೆನ್ಸ್ ಈಸ್ 4. ಸೊ ಪ್ಲೀಸ್ ಸಿಂಪ್ಲಿಫೈ ದಿಸ್ ವ್ಯಾಲ್ಯೂ ಹಿಯರ್. 2 ವಿಲ್ ಗೆಟ್ 2 into 10 to the power of minus 3 divided by 0.1 is equals to V ಆಗುತ್ತೆ. ಸೊ ಇಟ್ ಈಸ್ ಈಕ್ವಲ್ಸ್ ಟು 2 into 10 power minus 2 ಅಂತ ಬರುತ್ತೆ. ಸೊ ವಾಟ್ ಇಸ್ ದ ಆನ್ಸರ್? ವಿಲ್ ಗೆಟ್ ಇಟ್ ಹಿಯರ್. 2 into 10 power minus 2 ಅಂತಂದರೆ 2 centimeter per second ಅಂತ ಹೇಳ್ಬೋದು. 2 centimeter per second. ಗಾಟ್ ದ ಪಾಯಿಂಟ್ ಹಿಯರ್. ಲೆಟ್ ಅಸ್ ಚೆಕ್ ದ ನೆಕ್ಸ್ಟ್ ಪ್ರಾಬ್ಲಮ್ ಏನು ಕೊಟ್ಟಿದ್ದಾರೆ ಅಂತ ಒಂದ್ಸರಿ ನೋಡಿ. ಎ ಕಂಡಕ್ಟಿಂಗ್ ರಾಡ್ AB ಅಂದರೆ ಇಲ್ಲಿಂದ ಇಲ್ಲಿವರೆಗೂ ದಿಸ್ ಇಸ್ ಅ ರಾಡ್ ಲೆಂತ್ ಹಿಯರ್. rod length. what is the length of the rod they have given? it is AB which is nothing but 1 meter ಅಂತ ಮೆನ್ಷನ್ ಮಾಡಿದ್ದಾರೆ. is moving with a velocity V is equals to 4 meter per second, making an angle theta is equals to 30 degree with its length. uniform magnetic field of 2 Tesla exists in a direction perpendicular to the plane of the motion.
then what is the potential difference? That is VA minus VB ಇರುತ್ತಾ ಇಲ್ಲ VB minus VA ಇರುತ್ತಾ ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಪೊಟೆನ್ಷಿಯಲ್ ಡಿಫರೆನ್ಸ್ ಇಸ್ ನಥಿಂಗ್ ಬಟ್ EMF ಫೈಂಡ್ ಔಟ್ ಮಾಡಿ. E is equals to we can say BLV sin theta, BLV sin theta. So substitute all the values here. 2 into 1 into V ಅಂತಂದ್ರೆ 4 into sin 30 ಅಂದ್ರೆ 1/2. ಸೊ E becomes equals to ಎಷ್ಟು ಬರುತ್ತೆ ಇಲ್ಲಿ 4 ವೋಲ್ಟ್ ಅಂತ ಬರುತ್ತೆ. ಸೊ ಇಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್ ಅನ್ನೋದು ಎಲ್ಲಿ ಜಾಸ್ತಿ ಇರುತ್ತೆ ಎಲ್ಲಿ ಕಡಿಮೆ ಇರುತ್ತೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಅಬ್ಸರ್ವ್ ಮಾಡಿ, ಇಲ್ಲಿ ದ ಫೀಲ್ಡ್ ಈಸ್ ಡೈರೆಕ್ಟೆಡ್ ಇನ್ವರ್ಡ್, ಕ್ರಾಸ್ ಮಾರ್ಕ್ ಅಲ್ವಾ, ಫೀಲ್ಡ್ ಅನ್ನೋದು ಮುಂದೆ ಇದೆ. ನೋಡಿ ರಾಡ್ ಅನ್ನೋದು ಹೇಗೆ ಹೋಗ್ತಾ ಇದೆ ನಿಮಗೆ, ರಾಡ್ ಈಸ್ ಮೂವಿಂಗ್ ಲೈಕ್ ದಿಸ್. ಲೆಟ್ ಅಸ್ ಅಸ್ಯೂಮ್ ದಟ್. ಸೊ ನೋಡಿ ಮಿಡಿಲ್ ಫಿಂಗರ್ ಏನು ಇಂಡಿಕೇಟ್ ಮಾಡುತ್ತಪ್ಪ, ಮಿಡಿಲ್ ಫಿಂಗರ್ ಅನ್ನೋದು ನಿಮಗೆ EMF ಇಂಡ್ಯೂಸ್ ಆಗುತ್ತೆ. ನಮ್ಮ ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್ ಪ್ರಕಾರ EMF ಅನ್ನೋದು ನಿಮಗೆ B ಇಂದ A ಗೆ ಹೋಗ್ತಾ ಇರುತ್ತೆ, B ಇಂದ A ಗೆ ಹೋಗ್ತಾ ಇರುತ್ತೆ. ಓಕೆನಾ? therefore we can say that EMF will be from ಎಲ್ಲಿಂದ ಎಲ್ಲಿಗೆ, ಫ್ರಮ್ B to A ಅಂತ ಹೇಳ್ತಾರೆ. therefore we can say that V at A, potential at the point A will be greater than potential at the point B. Therefore we can say that E is equals to VA minus VB, which is nothing but 4 volt anta helbodu, nothing but 4 volt. Got the point here? Therefore we can say that what is the answer here, VA minus VB is equals to 4 volt. Hence we can go with the option B. Okay na? Let us see the next question, what they are saying to us. ಒಂದ್ಸ ನೀಟಾಗಿ ಅಬ್ಸರ್ವ್ ಮಾಡಿ. ಎ ಕಂಡಕ್ಟರ್ ABOCD ಅಂತ ಹೇಳ್ತಾರೆ. ABOCD moves along its bisector with a velocity V is equals to 1 meter per second ಅಂತ ಹೇಳಿದ, 1 meter per second. Got the point here? ನೋಡಿ, ಥ್ರೂ ಎ ಪರ್ಪೆಂಡಿಕ್ಯುಲರ್ ಮ್ಯಾಗ್ನೆಟಿಕ್ ಫೀಲ್ಡ್. ವಾಟ್ ಇಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ದೇ ಹ್ಯಾವ್ ಗಿವೆನ್ ಹಿಯರ್ 1 Weber per meter square ಅಂತ ಕೊಟ್ಟಿದ್ದಾರೆ. ಇಫ್ ಆಲ್ ದ 4 sides ಆರ್ ಆಫ್ 1 meter ಲೆಂತ್ ಹಿಯರ್, ವಾಟ್ ಇಸ್ ದ ಲೆಂತ್ ಆಫ್ ದಿಸ್ ಹಿಯರ್? ನೋಡಿ ಇಲ್ಲಿ L ಇಸ್ ಈಕ್ವಲ್ಸ್ ಎಷ್ಟು ಕೊಟ್ಟಿದ್ದಾರೆ ನಿಮ್ಗಲ್ಲಿ 1 meter ಅಂತ ಹೇಳಿದ್ದಾರೆ. ದಿಸ್ ಆಲ್ಸೋ 1 meter, ದಿಸ್ ಆಲ್ಸೋ 1 meter, ದಿಸ್ ಆಲ್ಸೋ 1 meter ಅಂತ ಕೊಟ್ಟಿದ್ದಾರೆ. ಹಾಗಿದ್ದಾಗ ವಾಟ್ ಈಸ್ ದ EMF ಬಿಟ್ವೀನ್ A and D? ವಾಟ್ ಈಸ್ ದ EMF ಬಿಟ್ವೀನ್ A and D? ಅಬ್ಸರ್ವ್ ಮಾಡಿ, ಅಬ್ಸರ್ವ್ ದಿಸ್ ಕೇರ್ಫುಲಿ. ದ EMF ಬಿಟ್ವೀನ್ ದ ಎಂಡ್ಸ್ A and D. ನೋಡಿ, ಈ A ಮತ್ತು ಈ D ಅಲ್ಲಪ್ಪ, ಇಲ್ಲಿ A ಇದೆ, ಇಲ್ಲಿ D ಇದೆ, ವಿಚ್ ಈಸ್ ಈಕ್ವಲ್ ಟು ನಥಿಂಗ್ ಬಟ್ ದ ಡಿಸ್ಟೆನ್ಸ್ ಬಿಟ್ವೀನ್ B and C ಅಂತ ಹೇಳ್ಬೋದಾ? therefore we can say that EMF across the points A and D is nothing but EMF across the point B and C ಅಂತ ಹೇಳ್ತಾರೆ. therefore what is the effective length between B and C here? This is L and this is also L. 1 ಅಂತಂದಾಗ we will get this as √2 into L ಅಂತ ಬರುತ್ತೆ. therefore what is the value? effective distance ಅಂತ ಕರೀಬಹುದು. this is called as effective distance. Okay, therefore we can say that what is the EMF induced here? EMF is equals to B into L effective into speed ಅಂತ ಬರಿತೀವಿ. so what is the EMF? we have to find out. EMF is equals to what is the magnetic field? they have given 1. magnetic field is equals to 1 into √2 into L andre 1 ಅಲ್ಲಪ್ಪ, nothing but L into speed. what is the speed they have given? it is also equal to 1 meter per second. so E becomes equals to √2 volt ಅಂತ ಬರುತ್ತೆ, √2 volt. got it or not therefore we can say that √2 volt ಅಂತಂದಾಗ we can go with 1.41 volt ಅಂತ ಕರೀಬಹುದು. ಅರ್ಥ ಇದೆ ಹೇಗೆ ಅನಲೈಸ್ ಮಾಡಬೇಕು ಅಂತ ಅಂದ್ಬಿಟ್ಟು? ವಿ ಹ್ಯಾವ್ ಟು ಕನ್ಸಿಡರ್ ದ ಎಫೆಕ್ಟಿವ್ ಡಿಸ್ಟೆನ್ಸ್ ಬಿಟ್ವೀನ್ ದ ಎಂಡ್ಸ್. ನೋಡಿ, ಎ ಮತ್ತು ಡಿ ಎಫೆಕ್ಟಿವ್ ಲೆಂತ್ ಬಿ ಮತ್ತು ಸಿ ಆಗಿರುತ್ತೆ. ನೋಡಿ, ಇಲ್ಲಿ ಪೈಥಾಗರಸ್ ಅಪ್ಲೈ ಮಾಡಿದಾಗ ನಿಮ್ಗೆ ಇಲ್ಲಿ √2 L ಅಂತ ಬರುತ್ತೆ. ಗಾಟ್ ದ ಪಾಯಿಂಟ್ ಹಿಯರ್. ಲೆಟ್ ಅಸ್ ಚೆಕ್ ದ ನೆಕ್ಸ್ಟ್ ಪ್ರಾಬ್ಲಮ್ ಏನು ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು. ಎ ಮೆಟಲ್ ಕಂಡಕ್ಟರ್ ಆಫ್ ಲೆಂತ್, ಎಷ್ಟು ಕೊಟ್ಟಿದಾರಪ್ಪ ನಿಮಗೆ? ಲೆಂತ್ ಆಫ್ ದ ಕಂಡಕ್ಟರ್ ಇಸ್ ಈಕ್ವಲ್ಸ್ ಟು 1 meter, ರೊಟೇಟ್ಸ್ ಇನ್ ವರ್ಟಿಕಲ್ ಅಬೌಟ್ ಒನ್ ಆಫ್ ಇಟ್ಸ್ ಎಂಡ್ಸ್ ಅಂತ ಹೇಳ್ತಾ ಇದ್ದಾರೆ. ವಿತ್ ಆಂಗುಲರ್ ವೆಲಾಸಿಟಿ V ಒಮೆಗಾ ಇಸ್ ಈಕ್ವಲ್ಸ್ ಟು 5 radian per second ಅಂತ ಹೇಳ್ತಾರೆ. if the horizontal component of Earth's magnetic field, what is the horizontal component of Earth's magnetic field? again 0.2 into 10⁻⁴ Tesla ಅಂತ ಕೊಟ್ಟಿದ್ದಾರೆ.
then EMF developed between the two ends. We have to find out what is EMF developed. ನೋಡಿ ಇಲ್ಲಿ rotated ಅಂತ ಹೇಳಿದೆ. rotated ಅಂತಂದಾಗ rotational EMF ಅನ್ನೋದು ಬರುತ್ತಲ್ಲಪ್ಪ. We know that EMF is equals to half into B L square into omega ಅಂತ ಬರೀಬಹುದು rotational EMF. Now substitute all the values here. E is equals to half into B value is equals to 0.2 into 10 to the power of minus 4 into L square andre 1 into what is the omega value they have given, it is equal to 5. So simplify ಮಾಡಿ ಎಷ್ಟು ಬರುತ್ತೆ ಅಂತ ನೋಡಿ. ಇಲ್ಲಿ E is equals to 0.5 into 10 to the power of minus 4 ಅಂತಂದಿದ್ದಾಗ we can say this as 50 into 10 power minus 6 volt ಬರುತ್ತೆ, which is nothing but 50 microvolt ಅಂತ ಹೇಳ್ಬೋದು. 50 microvolt. Got it? Hence we can go with the option B. Option B ಅಂತ ಹೇಳ್ತಾರೆ. These are the points, these are the questions given in motional EMF. motional EMF ಅಂತಂದ್ರೆ ನಿಂದೆ rotational EMF ಎಲ್ಲ ಮಿಕ್ಸ್ ಮಾಡಿ ನಾವು ನಿಮಗೆ ಕೊಟ್ಟಿದ್ದೀವಿ. So let us see the next concept, that is induction. induction ಅಂದ್ರೆ ಏನು ಅಂತ ನೋಡೋಣ. See here, induction ಅಂದ್ರೆ ಬೇರೆ ಏನು ಅಲ್ಲ, ಅಬ್ಸರ್ವ್ ಮಾಡಿ. the phenomenon in which ಏನಂತಾರೆ, induced EMF or induced current is exist due to change in the magnetic flux linked with the coil ಅಂತ ಹೇಳ್ತಾರೆ. ಇದರಲ್ಲಿ ನಾವು ಫಸ್ಟ್ ಏನಪ್ಪ ಓದ್ತೀವಿ ಅಂತಂದಾಗ ಫಸ್ಟ್ ಒನ್ ದಟ್ ಈಸ್ ಅಬೌಟ್ ಸೆಲ್ಫ್ ಇಂಡಕ್ಷನ್ ಅಂತ ಹೇಳ್ತಾರೆ. ಸೆಲ್ಫ್ ಇಂಡಕ್ಷನ್ ಏನಪ್ಪ ಸೆಲ್ಫ್ ಇಂಡಕ್ಷನ್ ಅಂತಂದಾಗ ಅಬ್ಸರ್ವ್ ಮಾಡಿ, ಒಂದು ಕಾಯಿಲ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅದಷ್ಟಕ್ಕೆ ಅದೇ ಚೇಂಜ್ ಮಾಡಿಕೊಂಡ್ರೆ ಆ ಕಾಯಿಲ್ ಅಲ್ಲಿ ನಿಮ್ಗೆ EMF ಇಂಡ್ಯೂಸ್ ಆಗುತ್ತೆ. ಆ ಒಂದು ಫೆನಾಮಿನನ್ ನಾವು ಸೆಲ್ಫ್ ಇಂಡಕ್ಷನ್ ಫೆನಾಮಿನಾನ್ ಅಂತ ಹೇಳ್ತೀವಿ. ಅಂಡ್ ಅಬ್ಸರ್ವ್ ದಿಸ್, if the coil has n number of turns we can say that the total flux linked with the coil n into phi ಅಂತ ಹೇಳ್ತಾರೆ. phi ಅನ್ನೋದೇನಪ್ಪ ಅಂತಂದಾಗ it is the flux linked with each turn ಅಂತ ಹೇಳ್ತಾರೆ. it is directly proportional to the current flowing through the coil. Therefore removing the proportionality we can write L into I ಅಂತ ಬರೀಬಹುದು. n into phi is equals to Li ಅಂತ ಬರೀತಾ ಇದ್ದೀವಿ. ಗೊತ್ತಾಯ್ತಲ್ಲಪ್ಪ? this is the formula to calculate what is the thing. what is this L called here? L is called as self inductance ಅಂತ ಹೇಳ್ತೀವಿ. self inductance. ಗೊತ್ತಾಯ್ತಲ್ಲಪ್ಪ? or it is a coefficient of self induction ಅಂತನೂ ಕರೀಬಹುದು. therefore you can say L is equals to n phi divided by I ಅಂತ ಹೇಳ್ತಾರೆ. ನೋಡಿ ಇಲ್ಲಿ if I is equals to 1 ampere I ಅನ್ನೋದೇ ನಿಮಗೆ 1 ಆಂಪಿಯರ್ ಅಂತ ಕನ್ಸಿಡರ್ ಮಾಡಿದಾಗ then L becomes equals to n phi ಆಗಿರುತ್ತೆ. so self inductance is defined as the flux linked with a coil when 1 ampere current is passed through the coil ಅಂತ ಕರೀಬಹುದು. L is equals to n phi ಅಂತ ಹೇಳ್ತೀವಿ. got the point here? what is the SI unit here? SI unit of self inductance is Henry ಅಂತ ಹೇಳ್ತಾರೆ. ಅರ್ಥ ಇದೆ ಅಂದ್ರೆ ನಿಮಗೆ? Henry denoted by capital letter H ಅಂತ ಕರಿತೀವಿ. SI unit of self inductance is Henry. ಅರ್ಥ ಇದಪ್ಪ ಹೇಳಿದೇನು ಅಂತ ಅಂದ್ಬಿಟ್ಟು now let us see the few more points from Faraday's second law here. from Faraday's second law, EMF induced E is equals to ಏನಪ್ಪ ಬರುತ್ತೆ ಇಲ್ಲಿ d phi by dt ಅಲ್ವಾ ನಿಮಗೆ. so we can write it as d into what is the total flux here, n into phi ತಾನೆ ಬರಿಬೇಕಾದ್ರೆ ನಾವು ಇಲ್ಲಿ ಮೈನಸ್ ಮಿಸ್ ಮಾಡಬಾರ್ದು. okay, n phi is nothing but what here, L into I alva. therefore we can say E is equals to minus L into di by dt anta ಬರಿಬಹುದು. therefore from this we can say L is equals to magnitude of EMF divided by di by dt anta ಹೇಳ್ತಾರೆ. suppose in the coil if the current changes at the rate of 1 ampere per second 1 ampere per second,
ದೆನ್ ಸೆಲ್ಫ್ ಇಂಡಕ್ಟೆನ್ಸ್ ವ್ಯಾಲ್ಯೂ ಇಸ್ ಈಕ್ವಲ್ಸ್ ಟು EMF ಅಂತ ಬರುತ್ತೆ. ಸೊ ಸೆಲ್ಫ್ ಇಂಡಕ್ಟೆನ್ಸ್ is also be defined as the EMF induced in a coil, EMF induced in a coil when the current flowing through the coil changes at the rate of 1 ampere per second ಅಂತ ಹೇಳ್ಬೋದು. ಓಕೆನಾ, this is also one of the point we have to keep in our mind. self inductance ಅಂತ ಕರಿತೀವಿ. Have understood ma? This is the self inductance ma here. Now let us calculate what is the self inductance for a coil, for a circular coil ma. For a circular coil, what is the self inductance value nodini? Let us consider a coil of radius capital R carrying the current I anta consider madona. Got the point ma here? Therefore, what is the magnetic field at the center here? Magnetic field at the center ಏನಪ್ಪಾ ಆಗಿರುತ್ತೆ ನಿಮ್ಗೆ ಇಲ್ಲಿ ಅಂತಂದಾಗ magnetic field at the center is equals to mu naught, you can say that n into I divided by 2r ಅಂತ ಬರೀಬಹುದು. Is it right? Therefore, what is the flux related to that coil here? Flux is equals to, we can say that n b into a anta bariತೀರಾ. What is n value into what is the b value here? Mu naught n into I divided by 2r into area. Got the point ma here? So if you simplify this value, phi is equals to mu naught into n square into a divided by 2r into I anta barutte. So if I compare with this with what is that value? L into I ಜೊತೆ ನಾನು ಕಂಪೇರ್ ಮಾಡಿದ್ದಾಗ ನೋಡಿ ಇಲ್ಲಿ L ವ್ಯಾಲ್ಯೂ ಏನಪ್ಪ ಬರುತ್ತೆ ನಿಮ್ಗೆ ಇಲ್ಲಿ ಸೆಲ್ಫ್ ಇಂಡಕ್ಟೆನ್ಸ್ L ಬಿಕಮ್ಸ್ ಈಕ್ವಲ್ಸ್ ಟು mu naught n ಸ್ಕ್ವೇರ್ ಇಂಟು a ಡಿವೈಡ್ ಬೈ 2r ಅಂತ ಹೇಳ್ತಾರೆ. ಗೊತ್ತಾಯ್ತಲ್ವಾ? ಸೊ ದಟ್ ಈಸ್ ಅಬೌಟ್ ದ ಏರಿಯಾ. ವಾಟ್ ಈಸ್ ದ ಏರಿಯಾ ಸಬ್ಸ್ಟಿಟ್ಯೂಟ್ ಮಾಡೋಣ. ಯು ವಿಲ್ ಗೆಟ್ mu naught ಇಂಟು n ಸ್ಕ್ವೇರ್ ಇಂಟು pi ಇಂಟು ಕ್ಯಾಪಿಟಲ್ R ಸ್ಕ್ವೇರ್ ಬೈ 2r. 1r will get cancel. So self inductance value becomes equals to mu naught n square into pi into r divided by 2 anta helbodu. That is the self inductance value for a circular coil. In the same manner for a solenoid. solenoid ಏನಪ್ಪಾ ಆಗಿರುತ್ತೆ ನಿಮಗೆ ಅಂತಂದ್ರೆ ಡೈರೆಕ್ಟ್ ಆಗಿ ಬರಿತಾ ಇದೀನಿ ನೋಡಿ. ನೀವೇ ಸಿಂಪ್ಲಿಫೈ ಮಾಡ್ಕೊಳ್ಳಿ. ಮೆಥಡ್ ಹೇಳ್ಕೊಟ್ಟಿದ್ದೀನಿ ನಾನು ನಿಮಗೆ. mu naught into n square into a divided by L ಅಂತ ಬರೀಬಹುದು. This is the self inductance of a solenoid of length L. L ಅನ್ನೋದೇನಪ್ಪ ಅಂತಂದಾಗ L is the length of the solenoid ಅಂತ ನಾವು ಹೇಳ್ಬೋದು. Got the point ma here? These are the points we have to keep in our mind ma here. So later we have to consider that ನೋಡಿ ಇಲ್ಲಿ whenever we consider the two coils ma here, two coils in series ಅಂತ ಹೇಳ್ತಾ ಇದ್ದೀವಿ ನಾವಿಲ್ಲಿ. ಯಾವಾಗ ನಮಗೆ ಎರಡು ಕಾಯಿಲ್ಸ್ ನಾನು ಕನ್ಸಿಡರ್ ಮಾಡ್ತಾ ಇದ್ದೀನಿ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಿದ್ದಾಗ, ಲೆಟ್ L1 is the inductance of the first coil, L2 is the inductance of the second coil, then we can say that L equivalent ಅನ್ನೋದೇನಾಗಿರುತ್ತೆ ಅಂದ್ರೆ L1 plus L2 ಅಂತ ಬರೀಬಹುದು. ಎಫೆಕ್ಟಿವ್ inductance is equals to sum of the individual inductance ಅಂತ ಹೇಳ್ತೀವಿ. Similarly in parallel combination ma here, in parallel combination observe ಮಾಡಿ, for two coils, if the coils are arranged in parallel combination as shown in the figure, L1 and L2 are the self inductance of the two coils, then L parallel becomes equals to L1 L2 divided by L1 plus L2 ಅಂತ ಬರುತ್ತೆ. This is about the combination of the two coils in series as well as in parallel combination. ಈ ವ್ಯಾಲ್ಯೂಸ್ ನಮಗೆ ಗೊತ್ತಿರಲೇಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ. Later we have to understand what is the thing energy stored in an inductor ಅಂತ ಹೇಳ್ತಾರೆ. What is energy stored in a inductor is nothing but ನೋಡಿ, ಫಸ್ಟ್ ಆಫ್ ಆಲ್ ಇಂಡಕ್ಟಾರ್ ಅಂದ್ರೆ ಏನು ಅಂತ ನೋಡೋಣ. ಇಂಡಕ್ಟಾರ್ ಈಸ್ ನಥಿಂಗ್ ಬಟ್ ಎ ಡಿವೈಸ್ used to store the energy in the presence of magnetic field ಅಂತ ಹೇಳ್ತೇವೆ. in the presence of magnetic field ಅಲ್ಲಿ ನಿಮಗೆ ಎನರ್ಜಿನ ಸ್ಟೋರ್ ಮಾಡ್ಕೊಳ್ಳೋಕ್ಕೆ ಯೂಸ್ ಮಾಡತಕ್ಕಂಥ ಡಿವೈಸ್ನ ನಾವು ವಾಟ್ ಇಸ್ ದಟ್ ಇಂಡಕ್ಟಾರ್ ಅಂತ ಕರಿತೀವಿ. ಓಕೆನಾ? ಅಂಡ್ ವಾಟ್ ಎವರ್ ದ ವರ್ಕ್ ಡನ್
ನೋಡಿ ಇಲ್ಲಿ work done to send the current to send the current through the coil, to send the current through the inductor, through the inductor by the battery or by an external source, by the source, is stored in the form of, is stored in the form of, stored in the form of energy ಅಂತ ಹೇಳ್ತಾರೆ. is stored in the form of energy. Got the point here? Therefore u is always equals to half Li square ಅಂತ ಬರೀಬಹುದು. half Li square, or we can also write this in the form of, ನೋಡಿ ಇಲ್ಲಿ u becomes equals to half into Li into I ಅಂತ ಬರೀಬಹುದಲ್ವಾ. therefore we can also write this as half phi into I ಅಂತನೂ ಬರೀಬಹುದು. in terms of current and magnetic flux, in terms of current and magnetic flux we can write energy stored is equals to half phi into I ಅಂತ ಬರಿತಾ ಇದ್ದೀವಿ. ಗೊತ್ತಾಯ್ತಲ್ಲಪ್ಪ ಏನು ಹೇಳ್ತಾ ಇದೀವಿ ಅಂತ ಅಂದ್ಬಿಟ್ಟು. ನಾವು ಸಿಮಿಲರ್ಲಿ what is the energy density here? energy density, how to calculate the energy density? energy density is nothing but energy stored per unit volume ಅಂತ ಹೇಳ್ತಾರೆ. if you do this, magnetic energy density is always equals to 1 by 2 mu naught into b square ಅಂತ ಬರುತ್ತೆ. ಗೊತ್ತಾದಲ್ವಾ. ಕೆಪಾಸಿಟರ್ ಅಲ್ಲಿ ನಿಮಗೆ ಹಾಫ್ ಎಪ್ಸಿಲಾನ್ ನಾಟ್ ಇಂಟು ಇ ಸ್ಕ್ವೇರ್ ಅಂತ ಬರುತ್ತೆ. ಅದೇ ನಿಮಗೆ ಇಂಡಕ್ಟಾರ್ ಅಲ್ಲಿ ನಿಮಗೆ 1 by 2 mu naught ಇಂಟು ಬಿ ಸ್ಕ್ವೇರ್ ಅಂತ ಬರುತ್ತೆ. ವೇರ್ mu naught is called as what is the mu naught permeability of a free space ಅಂತ ಕರೀಬಹುದು. This is about the energy stored in the inductor. Now let us understand what is the mutual inductance here. What is the mutual inductance? ನೋಡಿ ಇಲ್ಲಿ ಮ್ಯೂಚುವಲ್ ಇಂಡಕ್ಷನ್ ಇಲ್ಲ, ಮ್ಯೂಚುವಲ್ ಇಂಡಕ್ಟನ್ಸ್ ಅಂತ ನೋಡೋಣ. ವಾಟ್ ಈಸ್ ದಿಸ್ ಮ್ಯೂಚುವಲ್ ಇಂಡಕ್ಟನ್ಸ್? ಏನು ಹೇಳುತ್ತಿಲ್ಲಿ ಅಂತಂದಾಗ, ಸಿ ಹಿಯರ್, ವೆನೆವರ್ ವಿ ಕನ್ಸಿಡರ್ ಒನ್ ಕಾಯಿಲ್, ಲೆಟ್ ಅಸ್ ಸೇ ದಿಸ್ ಕಾಯಿಲ್ ಆಸ್ ಅ ಪ್ರೈಮರಿ ಕಾಯಿಲ್ ಅಂತ ಕನ್ಸಿಡರ್ ಮಾಡೋಣ. ಇನ್ನೊಂದೇನಪ್ಪ ಅಂತಂದಾಗ, ಲೆಟ್ ಅಸ್ ಕನ್ಸಿಡರ್ ಅನದರ್ ಕಾಯಿಲ್. ಲೆಟ್ ಅಸ್ ಸೇ ದಿಸ್ ಇಸ್ ದ ಥಿಂಗ್. ನಿಮಗೆ ಗ್ಯಾಲ್ವನೋಮೀಟರ್ನ ಅಟ್ಯಾಚ್ ಮಾಡಿರ್ತೀವಿ, ಇದನ್ನ ಸೆಕೆಂಡರಿ ಕಾಯಿಲ್ ಅಂತ ಹೇಳ್ತೀವಿ. ಯಾವಾಗಾದ್ರೂ ನಿಮಗೆ ಪ್ರೈಮರಿ ಕಾಯಿಲ್ ಅಲ್ಲಿ ಕರೆಂಟ್ನ ಪಾಸ್ ಮಾಡ್ತೀವೋ ಅವಾಗ ಏನಾಗುತ್ತೆ ಅಂದಾಗ ದೇರ್ ವಿಲ್ ಬಿ ಎ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ ದ ಕಾಯಿಲ್ ಪಿ, ಪ್ರೈಮರಿ ಕಾಯಿಲ್. ಈ ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸ್ ಅನ್ನೋದು ಸೆಕೆಂಡರಿ ಕಾಯಿಲ್ ಇಂದ ನಿಮಗೆ ರಿಲೇಟ್ ಆಗಿರುತ್ತೆ, ಕಟ್ ಆಗಿರುತ್ತೆ. ಹಾಗಾಗಿ ನಿಮ್ಗೆ ಏನಾಗುತ್ತೆ ಅಂತಂದಾಗ ಕರೆಂಟ್ ಅನ್ನೋದು ಇಂಡ್ಯೂಸ್ ಆಗಿರುತ್ತೆ ಅಂತ ಹೇಳ್ತೀವಿ. ವಿ ಕ್ಯಾನ್ ಸೇ ದಟ್ ಏನ್ ಹೇಳ್ಬೋದು ನಾವಿಲ್ಲಿ ಅಂತಂದಾಗ, the magnetic flux linked with the secondary coil is directly proportional to the current flowing in the primary coil anta karitivi. Magnetic flux linked with the secondary coil is directly proportional to current flowing in the primary coil. Therefore we can say that N into phi s is equals to M into IP anta baribodu. What is M called here? Where M is called as mutual inductance anta ಹೇಳ್ತೀವಿ. mutual inductance. ಗೊತ್ತಾದಲ್ಲಪ್ಪ. what is the formula to calculate ಅಂತಂದಾಗ, M is equals to flux linked with the secondary coil divided by current flowing through the primary coil ಅಂತ ಹೇಳಬಹುದು. Suppose here, if the current flowing in the primary coil is equals to 1 ampere, then what happens to M value? M becomes equals to N into phi s ಅಂತ ಹೇಳಬಹುದು. Therefore we can say that mutual inductance of a pair of coils is defined as the flux linked with the secondary coil when 1 ampere current flows through the primary coil anta navu helabodu. That is called as mutual inductance. What is the SI unit here? SI unit of capital M is also equals to ಏನಂತ ಹೇಳಬಹುದು ನಾವು ಅಂತಂದಾಗ ಹೆನ್ರಿ ಅಂತ ಕರಿತೀವಿ. SI unit of mutual inductance is equals to Henry for M. ಗೊತ್ತಾದಲ್ಲ ಹೇಳಿದ್ದೇನೆ ಅಂತ ಅಂದ್ಬಿಟ್ಟು. So we can say that for a coil, what is the mutual inductance for a pair of coils ಅಂತ ಹೇಳ್ತಾರೆ. for a pair of coils. So observe ಮಾಡಿ, let us consider one coil carrying the current I.
What is the radius of this coil? Let us say R1 ಅಂತ ಕನ್ಸಿಡರ್ ಮಾಡೋಣ. Therefore, what is the magnetic field at the center here? It is equals to mu naught into number of turns N1 ಅಂತ ಕನ್ಸಿಡರ್ ಮಾಡೋಣ. Mu naught N1 into I divided by what is the 2R1 ಅಂತ ಕರಿತೀವಿ. ಇವಾಗ ಈ ಒಂದು ಕಾಯಿಲ್ ಅಲ್ಲಿ ಈ ಒಂದು ಕಾಯಿಲ್ ಮಧ್ಯದಲ್ಲಿ ಐ ವಿಲ್ ಪ್ಲೇಸ್ ಅನದರ್ ಕಾಯಿಲ್ ಆಫ್ ರೇಡಿಯಸ್ R2 ಅಂತ ಹೇಳ್ತಾರೆ. ರೇಡಿಯಸ್ R2 ಗೊತ್ತಾದಲ್ಲಪ್ಪ. Therefore we can say that what is the flux linked to the secondary coil here ಅಂತಂದಾಗ we can say that flux ಏನಪ್ಪ ಫಾರ್ಮುಲಾ ನಿಮ್ಗೆ ಇಲ್ಲಿ ಫಾರ್ಮುಲಾ B into area of the second coil ಅಂತ ಹೇಳ್ತೀವಿ. What is the B here? We can say that ಇಲ್ಲಿ into N2 N2 is the number of turns in the second coil. Mu naught into N1 into I divided by 2R1 into N2 into what is A2 value here? We can say pi into R2 square ಅಂತ ಬರಿಬಹುದು. ಸೊ ಇದನ್ನ ನಾನು ರೀರೈಟ್ ಮಾಡಿದ್ದೀವಿ ಅಂತಂದಾಗ we can say this value as observe ಮಾಡಿ mu naught into N1 N2 into pi R2 square divided by 2R1 into I ಅಂತ ಬರೀಬಹುದಾ? ಒಂದ್ಸರಿ ಚೆಕ್ ಮಾಡಿ. ಇಲ್ಲಿ mu naught into N1 N2 into pi into RT square divided by 2R1 into I. ಸೊ ಇದನ್ನ ನಾನು ಕಂಪೇರ್ ಮಾಡ್ಕೊಳ್ತೀನಿ. ನಾನು ಇಲ್ಲಿ phi 2 is equals to m into I ಜೊತೆ ನಾನು ಕಂಪೇರ್ ಮಾಡಿದ್ದಾಗ ನಿಮಗೆ ಮ್ಯೂಚುವಲ್ ಇಂಡಕ್ಟೆನ್ಸ್ ವ್ಯಾಲ್ಯೂ ಅನ್ನೋದು ನಿಮಗೆ ಬರುತ್ತೆ, which is equals to mu naught N1 N2 into pi R2 square divided by 2R1. This is the mutual inductance for pair of coils. ಗೊತ್ತಾದಲ್ಲಪ್ಪ. In the same manner we can go with for solenoid. Observe ಮಾಡಿ. For a pair of solenoids, let us consider there is a solenoid of length L Let us say that carrying the current I. Now I am placing a solenoid inside this here. ಇದರ ಒಳಗಡೆ ಇನ್ನೊಂದು ಸಾಲಿಡ್ ನಾನು ಪ್ಲೇಸ್ ಮಾಡ್ತಾ ಇದ್ದೀನಿ, ಹ್ಯಾವಿಂಗ್ ದ ಸೇಮ್ ಲೆಂತ್ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಲೆಟ್ A be the area of the secondary coil, or we can say A is the common area ಅಂತ ನಾವು ಹೇಳ್ಬೋದು. Therefore for this what is the mutual inductance value ಅಂತಂದಾಗ we can say this as mu naught into N1 into N2 into A divided by L ಅಂತ ಬರುತ್ತೆ. What is this A here? A ಅನ್ನೋದು ನಿಮ್ಗೆ ಏನಾಗುತ್ತೆ ಅಂತಂದಾಗ A we call it as common area ಅಂತ ಕರಿತೀವಿ. ಕಾಮನ್ ಏರಿಯಾ ಗೊತ್ತಾಯ್ತಲ್ಲಪ್ಪ. That is for pair of solenoids, mutual inductance value ಅಂತ ಹೇಳ್ತಾರೆ. So observe this. What is the mutual inductance in terms of self inductance here? ಪ್ರತಿಯೊಂದು ಕಾಯಿಲ್ಗೂ ನಿಮಗೆ ಸೆಲ್ಫ್ ಇಂಡಕ್ಟೆನ್ಸ್ ಅನ್ನೋದು ಇದ್ದೇ ಇರುತ್ತೆ. ಸೊ ಮ್ಯೂಚುವಲ್ ಇಂಡಕ್ಟೆನ್ಸ್ ಫಾರ್ ಪೇರ್ ಆಫ್ ಕಾಯಿಲ್ಸ್ ಇನ್ ಟರ್ಮ್ಸ್ ಆಫ್ ಸೆಲ್ಫ್ ಇಂಡಕ್ಟೆನ್ಸ್ ಈಸ್ ಗಿವೆನ್ ಬೈ what is this K into root of L1 L2 ಅಂತ ಹೇಳ್ತೇವೆ. What is this K called here? K is called as a ಕಪ್ಲಿಂಗ್ ಕಾನ್ಸ್ಟೆಂಟ್ ಅಂತ ಹೇಳ್ತಾರೆ. ಕೆ ಅನ್ನೋದು ನಿಮ್ಗೆ ಏನಾಗುತ್ತೆ? ಕಪ್ಲಿಂಗ್ ಕಾನ್ಸ್ಟೆಂಟ್ ಅಂತ ಹೇಳ್ಬೋದು. ಸೊ ನೋಡಿ ಇಲ್ಲಿ ಕೆ ಅನ್ನೋದು ನಿಮಗೆ 0ಗೆ ಮತ್ತೆ 1ಗೆ ಮಧ್ಯದಲ್ಲಿ ಇರುತ್ತೆ ಅಂತ ಹೇಳ್ತಾರೆ. 0 and 1. ಫಾರ್ ಎಕ್ಸಾಂಪಲ್ ಸಿ ಹಿಯರ್ ಫಾರ್ ಟೈಟ್ ಕಪ್ಲಿಂಗ್ ಅಂತಂದ್ರೆ ಕಾಯಿಲ್ ಇಲ್ಲ ಸಾಲನಾಯ್ಡ್ ಅನ್ನೋದು ನಿಮಗೆ ಒಂದರ ಮೇಲೊಂದು ಟೈಟ್ ಆಗಿ ನಾವು ಕಪಲ್ ಮಾಡಿದ್ದೀವಿ ಅಂತಂದಿದ್ದಾಗ ವಿ ಕ್ಯಾನ್ ಸೇ ಕೆ ವ್ಯಾಲ್ಯೂ ಬಿಕಮ್ಸ್ ಈಕ್ವಲ್ಸ್ ಟು 1. ಅಂಡ್ ಇನ್ ದಟ್ ಕೇಸ್ ವಾಟ್ ಇಸ್ ದ ಮೀನಿಂಗ್ ಆಫ್ ದಟ್ ಗೊತ್ತಾದಲ್ಲಪ್ಪ. ಇಲ್ಲಿ ನೋಡಿ, ಇಲ್ಲಿ ಫಾರ್ ಎಕ್ಸಾಂಪಲ್ ದರ್ ಈಸ್ ಎ ಕಾಯಿಲ್ ಆರ್ ಎ ಸಾಲನಾಯ್ಡ್ ಲೈಕ್ ದಿಸ್, ಅಂಡ್ ಅಬೌವ್ ದಿಸ್ ಸಾಲನಾಯ್ಡ್ ಕಾಯಿಲ್ ವಿ ಕ್ಯಾನ್ ಸೇ there is another coil like this. ಟೈಟ್ ಆಗಿ ನಿಮಗೆ ಕಪಲ್ ಮಾಡಿದ್ದಾಗ ಒಂದರ ಮೇಲೊಂದು ನಿಮಗೆ ವಿತೌಟ್ ಎನಿ ಸ್ಪೇಸ್ ವಿತೌಟ್ ಎನಿ ಗ್ಯಾಪ್ ನಾವು ನೋಡಿದ್ದಾಗ ಕೆ ವ್ಯಾಲ್ಯೂ ಅನ್ನೋದು 1 ಆಗುತ್ತೆ. ಮ್ಯೂಚುವಲ್ ಇಂಡಕ್ಟೆನ್ಸ್ ಅನ್ನೋದು ಜಸ್ಟ್ ಇಟ್ ಈಸ್ ಈಕ್ವಲ್ಸ್ ಟು L1 L2 ಅಂತ ಬರೀಬಹುದು. ಓಕೆನಾ? ಅಂಡ್ ಫಾರ್ ಲೂಸ್ ಕಪ್ಲಿಂಗ್ ಹಿಯರ್ ಫಾರ್ ಲೂಸ್ ಕಪ್ಲಿಂಗ್ ಅಂತಂದಾಗ ಒಂದು ಕಾಯಿಲ್ಗೂ ಇನ್ನೊಂದು ಕಾಯಿಲ್ಗೂ ಸಂಬಂಧನೇ ಇರಲ್ಲ ರೀ. ಅಂತ ಒಂದು ಟೈಮಲ್ಲಿ ನಿಮಗೆ
ಕೆ ಅನ್ನೋದು ನಿಮ್ಗೆ ಏನಾಗಿರುತ್ತೆ ಅಂತಂದ್ರೆ 0 ಆಗಿರುತ್ತೆ. therefore mutual inductance becomes equal to 0 for loose coupling. ಗೊತ್ತಾಯ್ತಲ್ಲಪ್ಪ ಹೇಗೆ ನಾವು ಅನಲೈಸ್ ಮಾಡ್ತಾ ಇದೀವಿ ಅಂತ. ದಟ್ ಈಸ್ ಅಬೌಟ್ ದ ಇಂಡಕ್ಷನ್ ಫೆನಾಮಿನಾ, ಸೆಲ್ಫ್ ಇಂಡಕ್ಟೆನ್ಸ್ ಅಂಡ್ ಮ್ಯೂಚುವಲ್ ಇಂಡಕ್ಟೆನ್ಸ್. what is the relation between mutual inductance of the coil, pair of coil, with respect to self inductance of the individual coils. let us see few problems. ಕೆಲವು ನ್ಯೂಮರಿಕಲ್ ಪ್ರಾಬ್ಲಮ್ಸ್ ನಾವು ಅನಲೈಸ್ ಮಾಡೋಣ. let us read the first problem in this case. ಒಂದ್ಸರಿ ಓದ್ತಿರಾನಪ್ಪ ಇಲ್ಲಿ ಏನಂತ ಕೊಟ್ಟಿದ್ದಾರೆ ಅಂತ. a solenoid of 200 tons wound over a length of 0.30 meter ಅಂತ ಹೇಳಿದ್ದಾರೆ. the area of its cross section is 1.2 into 10 power minus 3 meter square. around its central section a coil of 300 tons is wound. okay, if an initial current of 2 ampere in the solenoid is reversed in 0.25 second, then EMF induced in the coil is ಅಂತ ಕೇಳ್ತಾ ಇದ್ದಾರೆ. EMF induced in the coil. so please think ಮಾಡಿ ಇಲ್ಲಿ. there is a solenoid. what is the length of the solenoid? they have given length of the solenoid is equals to 0.3 meter ಅಂತ ಹೇಳ್ತಾ ಇದ್ದಾರೆ. so how many turns are there here? n1 is equals to 2000 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಒಂದು ಕಾಯಿಲ್ ನ ನಾವು ಇನ್ಸರ್ಟ್ ಮಾಡಿದ್ದಾರೆ ಮಧ್ಯದಲ್ಲಿ. ನಿಮಗೆ what is the number of turns in the coil here? n2 becomes equals to 300 ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ what is the area of cross section of this here? area of cross section ಏನ್ರಿ ಆಗಿರುತ್ತೆ ನಮ್ಗೆ ಇಲ್ಲಿ? area of cross section is given as ಏನಪ್ಪ ಬರುತ್ತೆ ನಮ್ಗೆ ಇಲ್ಲಿ? area of cross section ಥಿಂಕ್ ಮಾಡಿ ಇಲ್ಲಿ 1.2 into 10 power minus 3. ನೋಡಿ ಇಲ್ಲಿ ಆ ಸಾಲನಾಯ್ಡ್ ಎಷ್ಟು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಇದೋ ಅಷ್ಟು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಕಾಯಿಲ್ ನ ಪ್ಲೇಸ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ದಾಗ ಅಷ್ಟೇ ಅಲ್ಲ, ಕರೆಂಟ್ ಅನ್ನೋದು ಸಹ ನಿಮಗೆ ರಿವರ್ಸ್ ಆಗ್ತಾ ಇದೆ. ವಾಟ್ ಇಸ್ ದ ಇನಿಷಿಯಲ್ ಕರೆಂಟ್ ಈಸ್ 2 ampere. initial current is 2 ampere and final current is also equals to 2 ampere. what is the time interval they have given? it is equals to 0.25 second. then what is the EMF induced? induced in the coil. EMF ಎಷ್ಟು induce ಆಗಿದೆ ಅಂತ ನಾವು find out ಮಾಡಬೇಕು. so how can we simplify this value here? EMF induced is equals to m into di by dt ಅಂತ ಮಾತ್ರ ನಮಗೆ ಗೊತ್ತಿದೆ. is it right or not ma? but what is m value here? m ವ್ಯಾಲ್ಯೂ ಏನಾಗಿರುತ್ತೆ ನಿಮಗೆ ಅಂತಂದಾಗ mu naught n1 n2 into a ಡಿವೈಡ್ ಬೈ l ಅಂತ ಬರೀಬಹುದು. ಗಾಟ್ ಇಟ್ ಮಾ ಹಿಯರ್? ಸೊ ಸಿಂಪ್ಲಿಫೈ ಮಾಡ್ಕೊಳ್ತೀರಾ ಇಲ್ಲಿ m ವ್ಯಾಲ್ಯೂ ಎಷ್ಟು ಬರುತ್ತೆ ನಮ್ಗೆ ಇಲ್ಲಿ ಅಂತಂದಾಗ m is equals to mu naught ಅಂತಂದ್ರೆ 4 pi into 10 to the power of minus 7 into what is n1 and n2 value here? 2000 into 300 ma here. so 6 into 10 to the power of 5 ಅಂತ ಹೇಳ್ಬೋದು. what is the area they have given ma? area is equals to 1.2 into 10 power minus 3 ma. 1.2 into 10 power minus 3 whole divided by what is the length here? length of the solenoid is 0.3 ma. 0.3. ಸೊ ಸಿಂಪ್ಲಿಫೈ ಮಾಡ್ಕೊಳ್ಳಿ, ನಿಮಗೆ ಮ್ಯೂಚುವಲ್ ಇಂಡಕ್ಟೆನ್ಸ್ ವ್ಯಾಲ್ಯೂ ನಿಮಗೆ ಸಿಗುತ್ತೆ. ಆ ಮ್ಯೂಚುವಲ್ ಇಂಡಕ್ಟೆನ್ಸ್ ವ್ಯಾಲ್ಯೂನ ತಗೊಂಡು ಬಂದ್ಬಿಟ್ಟು ನಿಮಗೆ ಇದರಲ್ಲಿ ನೀವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಯು ವಿಲ್ ಗೆಟ್ ದ ಆನ್ಸರ್. ಸೊ ಮ್ಯೂಚುವಲ್ ಇಂಡಕ್ಟೆನ್ಸ್ ವ್ಯಾಲ್ಯೂ 4 pi ಇಂಟು ನೋಡಿ ಇಲ್ಲಿ ನಿಯರ್ಲಿ 20 ಟೈಮ್ಸ್ ಹೋಗುತ್ತಲ್ಲಪ್ಪ, 20 ಟೈಮ್ಸ್ ಹೋಗುತ್ತೆ. 1.2 ಇಂಟು ಅಂತಂದರೆ 24 ಬರುತ್ತೆ. 24 ಇಂಟು 4 ಇಟ್ ಈಸ್ ನಥಿಂಗ್ ಬಟ್ ನಿಯರ್ಲಿ ಯು ಕ್ಯಾನ್ ಸೇ 96 ಅಂತ ಬರುತ್ತೆ. 96 into pi. 96 into pi. if you do this value you will get capital M is equals to mutual inductance value is equals to ನಿಮಗೆ 3.0 into 10 power minus 3 ಹೆನ್ರಿ ಅಂತ ಬರುತ್ತೆ. ಓಕೆನಾ? ಪ್ಲೀಸ್ ಚೆಕ್ ಮಾಡಿ ಒಂದ್ಸರಿ ಬರುತ್ತಾ ಇಲ್ಲ ಅಂತ ಅಂದ್ಬಿಟ್ಟು ಆ ಎಮ್ ವ್ಯಾಲ್ಯೂನ ತಗೊಂಡು ಬಂದು ನೀವು ಈ ಇ ಎಮ್ ಎಫ್ ವ್ಯಾಲ್ಯೂಲಿ ಸಬ್ಸ್ಟಿಟ್ಯೂಟ್ ಮಾಡಿ. 3.0 ಇಂಟು 10 to the power of minus 3 10 power minus 3 into what is the change in current ma? final minus of minus initial by time. what is the time they have given? 0.25 ಅಂತ ಮೆನ್ಷನ್ ಮಾಡಿದ್ದಾರೆ. if you simplify this value EMF induced becomes equals to 48 millivolt ಅಂತ ಬರುತ್ತೆ. 48 millivolt. hence we can go with the option D. ಆಪ್ಷನ್ ಡಿ ಮಾಡ್ತಿರಲ್ವಾ? ಒಂದ್ಸರಿ ನೀಟಾಗಿ ಅನಲೈಸ್ ಮಾಡಿ ಕೂತ್ಕೊಂಡು ನೀವು
ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿ ಯು ಶುಡ್ ಗೆಟ್ ದ ಆನ್ಸರ್ ಆಸ್ 48 ಮಿಲಿ ವೋಲ್ಟ್. ಗಾಟ್ ಇಟ್ ಮಾ? ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ದ ಕರೆಂಟ್ ಇನ್ ಅನ್ ಇಂಡಕ್ಟಾರ್ ಈಸ್ ಗಿವೆನ್ ಬೈ I is equals to 2 plus 3t ಅಂತ ಹೇಳ್ತಾ ಇದ್ದಾರೆ. ವೇರ್ t is in second. The self-induced EMF in it is ಎಷ್ಟಪ್ಪ ಇಂಡ್ಯೂಸ್ಡ್ EMF ನಿಮಗೆ 9 ಮಿಲಿ ವೋಲ್ಟ್ ಅಂತ ಕೊಟ್ಟಿದ್ದಾರೆ. ದಟ್ ಈಸ್ 9 into 10 to the power -3 volt. The energy stored in the inductor at time t is equals to 1 second is. We have to find out energy stored. ಗೊತ್ತಾದಲ್ಲಪ್ಪ ಹೇಗೆ ನಾವು ಅನಲೈಸ್ ಮಾಡಬೇಕಿಲ್ಲಿ ಅಂತಂದಾಗ ಎನರ್ಜಿ ಸ್ಟೋರ್ ಯು ವ್ಯಾಲ್ಯೂ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಪ್ಲೀಸ್ ಥಿಂಕ್ ಅಬೌಟ್ ದಿಸ್. ಯು ನಮಗೆ ಗೊತ್ತಿರೋದೇನಪ್ಪ ಅಂತಂದರೆ ಯು ಈಸ್ ಈಕ್ವಲ್ಸ್ ಟು half Li square. Is it right? So how can I simplify this value here? L value ನಮಗೆ ಗೊತ್ತಿದ್ರೆ you can easily find out the energy stored. ನಮಗೆ ಗೊತ್ತಿದೆ E is equals to L into di by dt ಅಂತ ಅಂದ್ಬಿಟ್ಟು ಈ ವ್ಯಾಲ್ಯೂ ಎಷ್ಟು 9 into 10 to the power of -3 is equals to L into di by dt ಅಂತಂದ್ರೆ ನಿಮಗೆ 3 ಅಂತ ಬರುತ್ತೆ, which implies L is equals to 3 into 10 to the power of -3 Henry ಅಂತ ಬರುತ್ತೆ. ಗಾಟ್ ದ ಪಾಯಿಂಟ್ ಹಿಯರ್. ಸೊ ಸಬ್ಸ್ಟಿಟ್ಯೂಟ್ ಮಾಡಿ ಇಲ್ಲಿ. ಸೊ ಸಬ್ಸ್ಟಿಟ್ಯೂಟ್ ವ್ಯಾಲ್ಯೂ ಹಿಯರ್ U is equals to half into what is the L value here 3 into 10 to the power of -3 into I ಅಂತಂದ್ರೆ 2 ನೋಡಿ ಇಲ್ಲಿ 2 plus 3t whole square ಅಂತ ಬರೀಬಹುದಾ. at time t is equals to how much time here 1 second ಅಂತ ಹೇಳಿದ್ದಾರೆ. So U becomes equals to half into 3 into 10 to the power of -3 into 1 second t plus L 1 substitute ಮಾಡಿದ್ರೆ 3 plus 2 5 ಬರುತ್ತೆ. 5 square ಅಂತಂದ್ರೆ ಇಲ್ಲಿ ಗೆಟ್ 25 ಅಂತ ಬರುತ್ತೆ. U becomes equals to 75 by 2 here. 75 by 2 ಎಷ್ಟಪ್ಪ ಬರುತ್ತೆ ನಮ್ಗೆ ಇಲ್ಲಿ 75 by 2 ಅಂತಂದಿದ್ದಾಗ you will get nearly 37.5 ಬರುತ್ತಾ. 37.5 into 10 to the power of -3 joules. Got the point? Hence we can go with option B. 10 power -3 joules ಅಂದ್ರೆ milli joules ಅಂತ ಬರೀಬಹುದು. Hence we can go 3.7 into 37.5 into 10 power -3 joules ಅಂತ ಬರುತ್ತೆ. Got the point? Now let us see the next question here. Solve ಮಾಡ್ತೀರನಪ್ಪ ನೀವು ಇಲ್ಲಿ. Can you solve this problem here? Take it as a homework. ನೀವೇ ಸಿಂಪ್ಲಿಫೈ ಮಾಡಿ ಎಷ್ಟು ಬರುತ್ತೆ. ಕೀ ಮಾತ್ರ ನಿಮಗೆ ಕೊಟ್ಟಿರ್ತೀನಿ. ಯು ಶುಡ್ ಗೆಟ್ ದ ಆನ್ಸರ್ 0.14 ವೋಲ್ಟ್ ಇಲ್ಲಿ ನೋಡಿ. ಇಲ್ಲಿ ಐ ವ್ಯಾಲ್ಯೂ ಕೊಟ್ಟಿದ್ದಾರೆ. ಇಫ್ ದ ಇಂಡಕ್ಟೆನ್ಸ್ ಈಸ್ 10 ಮಿಲಿ ಹೆನ್ರಿ, ವ್ಯಾಲ್ಯೂ ಆಫ್ ಇಂಡ್ಯೂಸ್ಡ್ EMF ನಮ್ಗೆ ಗೊತ್ತಿದೆ. ಹಿಂಟು ಬೇಕು ಅಂತ ಹೇಳಿರ್ತೀನಿ ನಾನು. E is equals to L into di by dt ಅಂತ ಅಂದ್ಬಿಟ್ಟು. ಓಕೆನಾ. ಲೆಟ್ ಅಸ್ ಸಿ ದ ನೆಕ್ಸ್ಟ್ ಪ್ರಾಬ್ಲಮ್ ಏನು ಹೇಳಿದ್ದಾರೆ ಅಂತ. ಎ ಕಾಯಿಲ್ ಆಫ್ ಕಾಪರ್ ವೈರ್ ರೇಡಿಯಸ್ is R, ಸೆಲ್ಫ್ ಇಂಡಕ್ಟೆನ್ಸ್ ಕ್ಯಾಪಿಟಲ್ L ಅಂತ ಕೊಟ್ಟಿದ್ದಾರೆ. ಈಸ್ ಬೆಂಟ್ ಇನ್ 2 concentric turns ಅಂತ ಹೇಳಿದ್ದಾರೆ. ಈಚ್ ಹ್ಯಾವಿಂಗ್ ರೇಡಿಯಸ್ R by 2. ದ ಸೆಲ್ಫ್ ಇಂಡಕ್ಟೆನ್ಸ್ ನಾವು B ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ನೋಡಿ ಇಲ್ಲಿ ಇನಿಷಿಯಲಿ ದರ್ ಈಸ್ ಎ ಕಾಯಿಲ್. ಓಕೆನಾ. ಇವಾಗ ಇಲ್ಲೇನು ಮಾಡಿದ್ದಾರೆ, ಈಸ್ ಬೆಂಟ್ ಇಂಟು 2 concentric turns ಹಿಯರ್. 2 concentric turns ಆಫ್ ರೇಡಿಯಸ್. ರೇಡಿಯಸ್ ಎಷ್ಟಾಯ್ತಂತ ನಿಮ್ಗೆ ಇಲ್ಲಿ ನೋಡಿ. ಇಲ್ಲಿ ರೇಡಿಯಸ್ ಬಂದ್ಬಿಟ್ಟು R ಅಂತ ಹೇಳಿದ್ದಾರೆ. ಇಲ್ಲಿ ರೇಡಿಯಸ್ ಬಂದ್ಬಿಟ್ಟು R by 2 ಅಂತ ಹೇಳಿದ್ದಾರೆ. ಇಲ್ಲಿ ನಂಬರ್ ಆಫ್ ಟರ್ನ್ಸ್ ಅನ್ನೋದು ನಮಗೆ 1 ಆಗಿರುತ್ತೆ. ಇಲ್ಲಿ ನಂಬರ್ ಆಫ್ ಟರ್ನ್ಸ್ ಇಸ್ ಈಕ್ವಲ್ಸ್ ಟು 2 ಅಂತ ಕೊಟ್ಟಿದ್ದಾರೆ. ಹಾಗಿದ್ದಾಗ ವಾಟ್ ಈಸ್ ದ ಸೆಲ್ಫ್ ಇಂಡಕ್ಟೆನ್ಸ್ ವ್ಯಾಲ್ಯೂ, L ಡ್ಯಾಶ್ ವ್ಯಾಲ್ಯೂ ಎಷ್ಟು ಅಂತ ಫೈಂಡ್ ಔಟ್ ಮಾಡಿ ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ಸೊ ಹೌ ಕ್ಯಾನ್ ಯು ಸಿಂಪ್ಲಿಫೈ ದಿಸ್ ವ್ಯಾಲ್ಯೂ ಹಿಯರ್. ನಮಗೆ ಗೊತ್ತಿದೆ for a coil self inductance is directly proportional to n square into r ಅಂತ ಬರುತ್ತೆ. ನೋಡ್ಕೊಳ್ಳಿ, ಬೇಕಾದ್ರೆ ಫಾರ್ಮುಲಾ ಕೊಟ್ಟಿದ್ದೀನಿ, ಒಂದ್ಸರಿ ಚೆಕ್ ಮಾಡಿ. ಓಕೆ, ದೆನ್ ವಿಲ್ ಗೆಟ್ ವಾಟ್ ಈಸ್ ದ ವ್ಯಾಲ್ಯೂ ಹಿಯರ್. we can say that L2 divided by L1 is equals to N2 by N1 whole square into R2 by R1 ಅಂತ ಬರಿತೀವಿ. So if you simplify this value, you should get it as 2L1 ಅಂತ ಬರುತ್ತೆ. ನೋಡಿ ಇಲ್ಲಿ ನಂಬರ್ ಆಫ್ ಟರ್ನ್ಸ್ 2 ಆಗುತ್ತಲ್ಲಪ್ಪ, ಇಲ್ಲಿ 4 ಬರುತ್ತೆ. 4 ಇಲ್ಲಿ ನಿಮಗೆ R2 ಬಂದ್ಬಿಟ್ಟು ಬೈ 2 ಅಂದ್ರೆ 2L1 ಬಂದವರು, which is equals to L2 is equals to 2L. Hence we can go with the option A. ಅರ್ಥ ಆಯ್ತಾ ಇಲ್ಲಿ?
ನೋಡಿ ಫಾರ್ ಎ ಕಾಯಿಲ್ ಅಬ್ಸರ್ವ್ ಮಾಡಿ ಸೆಲ್ಫ್ ಇಂಡಕ್ಟೆನ್ಸ್ ಅನ್ನೋದು ಪ್ರಪೋರ್ಷನಲ್ ಟು ನಂಬರ್ ಆಫ್ ಟರ್ನ್ ಸ್ಕ್ವೇರ್ ಇಂಟು ರೇಡಿಯಸ್ ಆಫ್ ದ ಕಾಯಿಲ್ ಅಂತ ಹೇಳ್ತಾ ಇದೀವಿ. ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕ್ವಶನ್ ನೋಡೋಣ ಏನಂತ ಹೇಳಿದ್ದಾರೆ ಅಂತ ಅಂದ್ಬಿಟ್ಟು. 3 ಇಂಡಕ್ಟೆನ್ಸಸ್ ಆರ್ ಕನೆಕ್ಟೆಡ್ ಆಸ್ ಶೋನ್ ಬಿಲೋ assuming no coupling the resultant inductance will be ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ನೋಡಿ ಇಲ್ಲಿ L2 ಮತ್ತು L3 ಅನ್ನೋದು ನಿಮ್ಗೆ ಹೇಗಿದೆ, ಪ್ಯಾರಲಲ್ ಆಗೇ ಇದೆ. L1 ಅನ್ನೋದು ಈ ಪ್ಯಾರಲಲ್ ಕಾಂಬಿನೇಷನ್ಗೆ ಸೀರೀಸ್ ಅಲ್ಲಿ ಇದೆ ಅಂತ ಹೇಳ್ತಾ ಇದೆ. therefore L equivalent becomes equals to L1 plus L2 and L3 are in parallel ಅಲ್ವಾ. ಸೊ L2 L3 divided by L2 plus L3 ಅಂತ ಬರುತ್ತೆ. What is L1 value here? 0.75 plus L2 ಅಂತಂದಾಗ 0.5 into 0.5 divided by 1 ಅಂತ ಬರುತ್ತೆ. If you simplify this value here, ಎಷ್ಟಪ್ಪ ಬರುತ್ತೆ ನಮಗಿಲ್ಲಿ? It is equals to 1 Henry ಅಂತ ಬರುತ್ತೆ. Hence we can go with the option D. Similarly, let us see the next question ನೋಡಿ ಇಲ್ಲಿ. What they have given to you. In the figure, the magnetic energy stored in the coil is ಅಂತ ಕೇಳ್ತಾ ಇದ್ದಾರೆ. What is the magnetic energy stored in the coil? ನಮಗೆ magnetic energy stored is always equals to half Li square ಅಲ್ಲಪ್ಪ. ನಿಮ್ಗೆ ನೋಡಿ L ವ್ಯಾಲ್ಯೂ ನಿಮಗೆ 2 Henry ಅಂತ ಕೊಟ್ಟಿದ್ದಾರೆ. ಬಟ್ ವಾಟ್ ಈಸ್ I ವ್ಯಾಲ್ಯೂ? ವಿ ವಿಲ್ ನಾಟ್, ಹೌ ಕ್ಯಾನ್ ಯು ಕ್ಯಾಲ್ಕುಲೇಟ್ I ವ್ಯಾಲ್ಯೂ ಹಿಯರ್? ಓಮ್ಸ್ ಲಾ ನಾವು ಅಪ್ಲೈ ಮಾಡೋಣ. I ವ್ಯಾಲ್ಯೂ ಎಷ್ಟು ಬರುತ್ತೆ ನಿಮ್ಗೆ ಇಲ್ಲಿ? V/R ತಾನೆ. V ಅಂದ್ರೆ 10 ವೋಲ್ಟ್ ಅಂತ ಕೊಟ್ಟಿದ್ದಾರೆ, ರೆಸಿಸ್ಟೆನ್ಸ್ ಅಂದ್ರೆ 2 ಅಂತ ಕೊಟ್ಟಿದ್ದಾರೆ. ಸೊ I becomes equals to 5 ಆಂಪಿಯರ್ ಅಂತ ಬರುತ್ತೆ. therefore energy stored U is equals to half into L ಅಂದ್ರೆ 2, I square ಅಂತಂದ್ರೆ 25 ಅಂತ ಬರುತ್ತೆ. ಸೊ U becomes equals to 25 joules ಅಂತ ಹೇಳ್ಬೋದು. We can go with the option C. ಗೊತ್ತಾಯ್ತಲ್ಲಪ್ಪ ಹೇಗೆ ನಾವು ಅನಲೈಸ್ ಮಾಡ್ತಾ ಇದೀವಿ ಅಂತ ಅಂದ್ಬಿಟ್ಟು. ನಾವು ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕಾನ್ಸೆಪ್ಟ್, ದಟ್ ಈಸ್ ಎಡ್ಡಿ ಕರೆಂಟ್ಸ್. ವಾಟ್ ಆರ್ ದಿಸ್ ಎಡ್ಡಿ ಕರೆಂಟ್ಸ್ ಹಿಯರ್? ಎಡ್ಡಿ ಕರೆಂಟ್ಸ್ ಅಂದ್ರೆ ಏನಪ್ಪಾ ಇಲ್ಲಿ ಅಂತಂದಾಗ, ಸಿ ಹಿಯರ್ ದ ಕರೆಂಟ್ಸ್ ಇಂಡ್ಯೂಸ್ಡ್ ಇನ್ ಎ ಕಾಯಿಲ್ the currents induced in a coil, ಕಾಯಿಲ್ ಅಲ್ಲ ನಿಮಗೆ ಆಕ್ಚುಲಿ ಇನ್ ಎ ಬಲ್ಕ್ ಕಂಡಕ್ಟಿಂಗ್ ಮೆಟೀರಿಯಲ್ ಅಂತ ಹೇಳ್ತಾರೆ. ಬಲ್ಕ್ ಕಂಡಕ್ಟಿಂಗ್ ಮೆಟೀರಿಯಲ್ ಪ್ಲೇಸ್ಡ್ ಇನ್ ಎ ವೇರಿಯಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳ್ತಾರೆ. ಪ್ಲೇಸ್ಡ್ ಇನ್ ವೇರಿಯಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಓಕೆನಾ. ದಟ್ ಈಸ್ ಕಾಲ್ಡ್ ಆಸ್ ಎಡ್ಡಿ ಕರೆಂಟ್ಸ್ ಅಂತ ಹೇಳ್ತೀವಿ. ಓಕೆ, ಅಂಡ್ ದೀಸ್ ಆರ್ ಡಿಸ್ಕವರ್ಡ್ ಬೈ, ಈ ಎಡ್ಡಿ ಕರೆಂಟ್ಸ್ ಅನ್ನೋದು ಯಾರೇ ಡಿಸ್ಕವರ್ ಮಾಡಿದ್ದಾರೆ ಅಂತಂದಾಗ, ಇಟ್ ಈಸ್ ಡಿಸ್ಕವರ್ಡ್ ಬೈ ಫೋಕಾಲ್ಟ್. ಹೆನ್ಸ್ ದೀಸ್ ಕರೆಂಟ್ಸ್ ಆರ್ ಆಲ್ಸೋ ಕಾಲ್ಡ್ ಆಸ್ ಫೋಕಾಲ್ಟ್ ಕರೆಂಟ್ಸ್ ಅಂತ ಹೇಳ್ತಾರೆ. ನೋಡಿ ಇಲ್ಲಿ ದೀಸ್ ಕರೆಂಟ್ಸ್ ಆರ್ ಹೇಗಿರುತ್ತೆ ನಿಮಗೆ ಅಂತಂದಾಗ, ದೀಸ್ ಕರೆಂಟ್ಸ್ ಆರ್ ಎಡ್ಡೀಸ್ ಆರ್ ಲೈಕ್ ಅಂತಾನೆ ಹೇಳ್ಬೋದು. ಆರ್ ಲೈಕ್ ಎಡ್ಡೀಸ್ ಇನ್ ವಾಟರ್ ಅಂತ ಹೇಳ್ತೀವಿ. ವಾಟರ್ ಅಲ್ಲಿ ನಿಮಗೆ ಎಡ್ಡೀಸ್ ಅನ್ನೋದು ಕ್ರಿಯೇಟ್ ಆಗಿರುತ್ತೆ. ಆ ರೀತಿ ನಿಮಗೆ ಸ್ಪೆಸಿಫಿಕ್ ಡೈರೆಕ್ಷನ್ ಅನ್ನೋದು ಇರೋದಿಲ್ಲ. ಸೊ ಬೈ ದೀಸ್ ಆರ್ ಕಾಲ್ಡ್ ಆಸ್ ಎಡ್ಡಿ ಕರೆಂಟ್ಸ್ ಅಂತ ಕರಿತಾ ಇದೀವಿ. ವಾಟ್ ಆರ್ ದ ಅಡ್ವಾಂಟೇಜಸ್ ಆರ್ ಅಪ್ಲಿಕೇಶನ್ಸ್ ಆಫ್ ದಿಸ್ ಎಡ್ಡಿ ಕರೆಂಟ್ಸ್ ಹಿಯರ್? ನೀವು ಓದಿರ್ತೀರಾ PUC ಯಲ್ಲೂ ಸಹ ನಿಮಗೆ. ವಾಟ್ ಆರ್ ದ ಅಪ್ಲಿಕೇಶನ್ಸ್ ಅಂತ ಹೋಗಿದ್ದಾಗ, ಫಸ್ಟ್ ಒನ್ ವಿಲ್ ಗೋ ವಿತ್ ಡೆಡ್ ಬೀಟ್ ಗ್ಯಾಲ್ವನೋಮೀಟರ್. ಹೆಸರುಗಳು ನೆನಪಿಟ್ಕೊಂಡ್ರೆ ಸಾಕು, ನಿಮ್ಗೆ ಇದರ ಮೇಲೆ ಕ್ವಶನ್ಸ್ ಕೊಡ್ತಾರೆ. ಡೆಡ್ ಬೀಟ್ ಗ್ಯಾಲ್ವನೋಮೀಟರ್ ಅಂತ ಹೇಳ್ಬೋದು. ಸೆಕೆಂಡ್ ಒನ್ ನಿಮಗೆ ಇಂಡಕ್ಷನ್ ಫರ್ನೆಸ್ ಅಂತ ಹೇಳ್ತೀವಿ. ಇಂಡಕ್ಷನ್ ಫರ್ನೆಸ್ ಓಕೆನಾ, ದಟ್ ಈಸ್ ದ ಸೆಕೆಂಡ್ ಒನ್. ಥರ್ಡ್ ಒನ್ ಏನಪ್ಪಾ ಅಂತಂದಾಗ ಪವರ್ ಮೀಟರ್ಸ್ ಅಂತಾನು ಹೇಳ್ಬೋದು. ಪವರ್ ಮೀಟರ್ಸ್. ಓಕೆ, ನೆಕ್ಸ್ಟ್ ಒನ್ ವಿ ಕ್ಯಾನ್ ಗೋ ವಿತ್ ಮ್ಯಾಗ್ನೆಟಿಕ್ ಬ್ರೇಕ್ಸ್ ಅಂತಾನು ಹೇಳ್ಬೋದು. ಮ್ಯಾಗ್ನೆಟಿಕ್ ಬ್ರೇಕ್ಸ್, ದಿಸ್ ಆರ್ ಆಲ್ ದ ಅಪ್ಲಿಕೇಶನ್ಸ್ ಆಫ್ ಎಡ್ಡಿ ಕರೆಂಟ್ಸ್ ಅಂತ ಹೇಳ್ತೀವಿ. ಓಕೆನಾ, ಅಂಡ್ ಲೇಟರ್ ಪ್ಲೀಸ್ ರಿಮೆಂಬರ್ ದಟ್ ದ ಎಡ್ಡಿ ಕರೆಂಟ್ಸ್ ಕ್ರಿಯೇಟೆಡ್ ಇನ್ ದ ಮೆಟೀರಿಯಲ್ ಆಲ್ವೇಸ್ ಹೀಟ್ಸ್ ದ ಮೆಟೀರಿಯಲ್ ಅಂತ ಹೇಳ್ತಾರೆ. ಎಡ್ಡಿ ಕರೆಂಟ್ಸ್ ಹೀಟ್ಸ್ ದ ಮೆಟೀರಿಯಲ್ ಅಂತ ಹೇಳ್ತೀವಿ. So these are the points we have to learn under eddy currents concept. Eddy current concept. Now let us see what is this AC generator. AC generator.
ವಾಟ್ ಇಸ್ ಎ ಸಿ ಜನರೇಟರ್ ಹಿಯರ್ ಅಂತಂದಾಗ ಎ ಡಿವೈಸ್ ಯೂಸ್ ಟು ಕನ್ವರ್ಟ್ ಅರ್ಥ ಮಾಡ್ಕೊಂತ ಇರಲ್ಲ ಡಿವೈಸ್ ಯೂಸ್ ಟು ಕನ್ವರ್ಟ್ ವಾಟ್ ಈಸ್ ದಟ್ ಹಿಯರ್ ಮೆಕ್ಯಾನಿಕಲ್ ವರ್ಕ್ ಆರ್ ಮೆಕ್ಯಾನಿಕಲ್ ಎನರ್ಜಿ ಇಂಟು ಮ್ಯಾಗ್ನೆಟಿಕ್ ಆರ್ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ ಅಂತ ಹೇಳ್ಬೋದು ಎಲೆಕ್ಟ್ರಿಕಲ್ ಎನರ್ಜಿ ಓಕೆನಾ. ವಾಟ್ ಈಸ್ ದ ಪ್ರಿನ್ಸಿಪಲ್ ಇನ್ವಾಲ್ವ್ಡ್ ಇನ್ ದಿಸ್ ಎ ಸಿ ಜನರೇಟರ್ ಅಂತಂದಾಗ ಪ್ರಿನ್ಸಿಪಲ್ ಈಸ್ ನಥಿಂಗ್ ಬಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂತ ಕರಿತೀವಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಸೊ ಸಿ ಹಿಯರ್ ಯಾವಾಗಾದ್ರೆ ನಿಮಗೆ ಕಾಯಿಲ್ನ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನು ನಾವು ರೊಟೇಟ್ ಮಾಡ್ತೀವೋ ಆ ಕಾಯಿಲ್ ಅಲ್ಲಿ ನಿಮಗೆ ಇ ಎಮ್ ಎಫ್ ಅನ್ನೋದು ಇಂಡ್ಯೂಸ್ ಆಗಿರುತ್ತೆ ಅಂತ ಹೇಳ್ತಾರೆ. ಅಂಡ್ ವಾಟ್ ಈಸ್ ದ ಇಂಡ್ಯೂಸ್ಡ್ ಇ ಎಮ್ ಎಫ್ ಹಿಯರ್ ಇಂಡ್ಯೂಸ್ಡ್ ಇ ಎಮ್ ಎಫ್ ಇನ್ ದ ಕಾಯಿಲ್ ಇ ಇಸ್ ಈಕ್ವಲ್ಸ್ ಟು ಇ ನಾಟ್ ಸೈನ್ ಒಮೆಗಾ ಟಿ ಅಂತ ಬರೀತೀರಾ. ವಾಟ್ ಈಸ್ ದಿಸ್ ಇ ನಾಟ್ ಕಾಲ್ಡ್? ಇ ನಾಟ್ ಅಂದ್ರೆ ಏನಪ್ಪಾ ಅಂತಂದ್ರೆ it is nothing but NAB omega, we can call it as maximum EMF anta heltare, maximum EMF. Got the point here? That is induced EMF. Hence what is the induced current here? Induced current ಏನಪ್ಪಾ ಆಗಿರುತ್ತೆ ನಿಮ್ಗೆ ಇಲ್ಲಿ induced current I becomes equals to E by R ಆಗಿರುತ್ತೆ. E ಅಂತಂದ್ರೆ E naught sin omega t divided by R. We can say I is equals to I naught sin omega t ಅಂತ ಬರೀಬಹುದು. ಗೊತ್ತಾಯ್ತಲ್ವಾ? Therefore what is this I naught value here? I naught is nothing but maximum current ಅಂತ ಹೇಳ್ತೀವಿ. So I naught becomes equals to NBA into omega divided by R ಅಂತ ಹೇಳ್ತಾ ಇದೀವಿ. ಗೊತ್ತಾಯ್ತು? This is the formula we have to understand in case of AC generator. Now let us see one numerical problem based on this AC generator. Check ಮಾಡಿ ಇಲ್ಲಿ. In an AC dynamo, number of turns in the armature are made 4 times ಅಂತ ಹೇಳ್ತಾ ಇದ್ದಾರೆ. ನೋಡಿ ಸೆಕೆಂಡ್ ಅಂದ್ರೆ 4 ಟೈಮ್ಸ್ ನಿಮಗೆ ಚೇಂಜ್ ಮಾಡಿದ್ದಾರೆ. ಅಂಡ್ ಆಂಗುಲರ್ ವೆಲಾಸಿಟಿ ಬಿಕಮ್ಸ್ ಈಕ್ವಲ್ಸ್ ಟು 9 ಟೈಮ್ಸ್ ಅಂತ ಹೇಳಿದ್ದಾರೆ. ಹಾಗಿದ್ದಾಗ ವಾಟ್ ಈಸ್ ದ ಪೀಕ್ ವ್ಯಾಲ್ಯೂ ಆಫ್ ಇಂಡ್ಯೂಸ್ಡ್ ಇ ಎಮ್ ಎಫ್? ವಾಟ್ ಇಸ್ ದ ಪೀಕ್ ವ್ಯಾಲ್ಯೂ ಆಫ್ ಇಂಡ್ಯೂಸ್ಡ್ ಇ ಎಮ್ ಎಫ್? ನೋಡಿ ಇಲ್ಲಿ ನಂಬರ್ ಆಫ್ ಟರ್ನ್ಸ್ 1 ಇದ್ದಾಗ ಇನಿಷಿಯಲಿ ಇಟ್ ಈಸ್ NAB ಒಮೆಗಾ ಅಂತ ಹೇಳ್ತಾ ಇದ್ದಾರೆ. ನೋಡಿ ಇಲ್ಲಿ ಇಟ್ ಇವೆನ್ ಇಂಡ್ಯೂಸ್ಡ್ ಇ ಎಮ್ ಎಫ್ ಅನ್ನೋದು ನಿಮಗೆ ನಂಬರ್ ಆಫ್ ಟರ್ನ್ಸ್ ಮೇಲೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿರುತ್ತೆ, ಆಂಗುಲರ್ ವೆಲಾಸಿಟಿ ಮೇಲೆ ನಿಮಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿರುತ್ತೆ. ದೇರ್ ಫೋರ್ ವಿ ಕ್ಯಾನ್ ಸೇ ದಟ್ ಸೆಕೆಂಡ್ ಕೇಸಲ್ಲಿ ಏನಪ್ಪ ಆಗಿರುತ್ತೆ ನಮ್ಗೆ ಇಲ್ಲಿ ಒಂದ್ಸರಿ ಥಿಂಕ್ ಮಾಡಿ. ಇಲ್ಲಿ E naught 2 becomes equals to N2 ಅಂತಂದಾಗ we can write 4N into A into B into omega 2 ಅಂತಂದಾಗ 9 omega ಅಂತ ಬರೀಬಹುದು. We can say 36 into NAB omega, which is nothing but 36 times E naught 1 ಅಂತ ಹೇಳ್ತೀವಿ. So what is the option? We can say it is option A. Option A. ಗೊತ್ತಾಗಿದಲ್ವಾ? So that is how we can understand about how to apply the formula induced EMF based on AC generator. ಗೊತ್ತಾಯ್ತಾ? Now let us see the next one. ಏನಪ್ಪ ನೆಕ್ಸ್ಟ್ ಕಾನ್ಸೆಪ್ಟ್ ಏನು ಅಂತಂದಾಗ ಟ್ರಾನ್ಸ್ಫಾರ್ಮರ್. ವಾಟ್ ಇಸ್ ದಿಸ್? ಟ್ರಾನ್ಸ್ಫಾರ್ಮರ್ ಅಂದ್ರೆ ಏನು ಅಂತಂದಾಗ see here a device used to vary AC ವೋಲ್ಟೇಜಸ್ ಅಂತ ಹೇಳ್ತಾರೆ. AC ವೋಲ್ಟೇಜಸ್ನ ವೇರಿ ಮಾಡೋದಕ್ಕೆ ನಾವು ಯೂಸ್ ಮಾಡೋದಕ್ಕಂಥ ಡಿವೈಸ್ನ ಟ್ರಾನ್ಸ್ಫಾರ್ಮರ್ ಅಂತ ಕರಿತೀವಿ. ನೋಡಿ ಇಲ್ಲಿ ಟ್ರಾನ್ಸ್ಫಾರ್ಮರ್ ಅಲ್ಲಿ ನಿಮಗೆ 2 ಟೈಪ್ಸ್ ಅಂತ ಬರುತ್ತೆ. ದೇರ್ ಆರ್ 2 ಟೈಪ್ಸ್ ಆಫ್ ಟ್ರಾನ್ಸ್ಫಾರ್ಮರ್. ಒನ್ ಈಸ್ ಕಾಲ್ಡ್ ಆಸ್ ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ಅಂತ ಹೇಳ್ತೀವಿ. ಅನದರ್ ಒನ್ ಈಸ್ ಕಾಲ್ಡ್ ಆಸ್ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಅಂತ ಹೇಳ್ತೀವಿ. ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ಅಂಡ್ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್. ಓಕೆನಾ? ಇಲ್ಲಿ ಆನ್ ಅಬ್ಸರ್ವ್ ದಿಸ್ ಹಿಯರ್. ಟ್ರಾನ್ಸ್ಫಾರ್ಮರ್ ಅಲ್ಲಿ ನಿಮಗೆ ಹೇಗಿರುತ್ತೆ ನಿಮಗೆ ಅಂತಂದಾಗ there will be 2 coils. One is called as primary coil and the other one is called as secondary coil ಅಂತ ಹೇಳ್ದ. across the primary we will give input voltage ಅಂತ ಹೇಳ್ತೀವಿ. across the secondary we will get output voltage ಅಂತ ಬರುತ್ತೆ. ಗೊತ್ತಾಯ್ತಲ್ಲ ಹೇಳಿದ್ದು? and observe this. See here, if
ಎನ್ ಪಿ ಅಂಡ್ ಎನ್ ಎಸ್ ಅನ್ನೋದೇನಪ್ಪ ಅಂತಂದ್ರೆ ನಂಬರ್ ಆಫ್ ಟರ್ನ್ಸ್ ಇನ್ ದ ಪ್ರೈಮರಿ ಅಂಡ್ ಸೆಕೆಂಡರಿ ಕಾಯಿಲ್ ಇನ್ ಪ್ರೈಮರಿ ಅಂಡ್ ಸೆಕೆಂಡರಿ ಕಾಯಿಲ್ಸ್. ಪ್ರೈಮರಿ ಮತ್ತು ಸೆಕೆಂಡರಿ ಕಾಯಿಲ್ಸ್ ಅಲ್ಲಿ ನಿಮಗೆ ಎನ್ ಎಸ್ ಅಂಡ್ ಎನ್ ಪಿ ನಂಬರ್ ಆಫ್ ಟರ್ನ್ಸ್ ಅನ್ನು ಇಂಡಿಕೇಟ್ ಮಾಡ್ಕೊಂಡಿದ್ದಾಗ ದೆನ್ ವಿ ಕ್ಯಾನ್ ಸೇ ದಟ್ ವಿ ಪಿ ಅಂಡ್ ವಿ ಎಸ್ ಆರ್ ಇನ್ಪುಟ್ ಅಂಡ್ ಔಟ್ಪುಟ್ ವೋಲ್ಟೇಜ್ ಹಿಯರ್. ಇನ್ಪುಟ್ ಅಂಡ್ ಔಟ್ಪುಟ್ ವೋಲ್ಟೇಜ್ ನಾವು ತಗೊಂಡಿದ್ದಾಗ ಏನಾಗುತ್ತೆ ಅಂತಂದಾಗ ವಿ ಕ್ಯಾನ್ ಸೇ ದಟ್ ವಿ ಎಸ್ ಡಿವೈಡ್ ಬೈ ವಿ ಪಿ ಈಸ್ ಈಕ್ವಲ್ಸ್ ಟು ಎನ್ ಎಸ್ ಡಿವೈಡ್ ಬೈ ಎನ್ ಪಿ ಅಂತ ಬರೀಬಹುದು. ದಟ್ ಈಸ್ ಇನ್ ಕೇಸ್ ಆಫ್ ಐಡಿಯಲ್ ಟ್ರಾನ್ಸ್ಫಾರ್ಮರ್. ಚೆನ್ನಾಗಿ ನೆನಪಿಟ್ಕೊಳ್ಳಿ, ಐಡಿಯಲ್ ಟ್ರಾನ್ಸ್ಫಾರ್ಮರ್ಗೆ ನಿಮಗೆ ಎಫಿಷಿಯನ್ಸಿ ವಿಚ್ ಈಸ್ ನಥಿಂಗ್ ಬಟ್ ಔಟ್ಪುಟ್ ಪವರ್ ಡಿವೈಡ್ ಬೈ ಇನ್ಪುಟ್ ಪವರ್ ಆಲ್ವೇಸ್ ಈಕ್ವಲ್ ಟು 1 ಅಂತ ಬರೀಬಹುದು. therefore you can say n is equals to what is this output power? We can say Vs into Is divided by Vp into Ip, which is equal to 1. Hence we can write it as Vs into Is is equals to Vp into Ip ಅಂತ ಬರೀಬಹುದು. ಸೊ ಅಕಾರ್ಡಿಂಗ್ ಟು ದಿಸ್ ಏನ್ ಬರೀಬಹುದು ನೋಡಿ ಇಲ್ಲಿ, Vs by Vp is equals to Ip divided by Is ಅಂತ ಬರಿತಾ ಇದೀವಿ. ಸೊ ಇದನ್ನ ಈಕ್ವೇಟ್ ಮಾಡ್ಕೊಂಡಿದ್ದಾಗ ನಮ್ಗೆ ಏನ್ರಿ ಬರುತ್ತೆ ಇಲ್ಲಿ ಅಂತಂದಾಗ ವಿ ಕ್ಯಾನ್ ಸೇ ದಟ್ ಎನ್ ಎಸ್ ಬೈ ಎನ್ ಪಿ ಈಸ್ ಈಕ್ವಲ್ಸ್ ಟು ವಿ ಎಸ್ ಬೈ ವಿ ಪಿ ವಿಚ್ ಈಸ್ ಈಕ್ವಲ್ ಟು ಐ ಪಿ ಬೈ ಐ ಎಸ್ ಅಂತ ಹೇಳ್ತಾರೆ. ಸೊ ಈ ಒಂದು ರೇಷಿಯೋನ ನಾವು ಏನಂತ ಕರಿತೀವಿ ಅಂತಂದಾಗ ಟರ್ನ್ಸ್ ರೇಷಿಯೋ ಇಲ್ಲ ಟ್ರಾನ್ಸ್ಫಾರ್ಮರ್ಸ್ ರೇಷಿಯೋ ಅಂತ ಹೇಳ್ತೀವಿ. ಗೊತ್ತಾಯ್ತಲ್ಲಪ್ಪ, ಟರ್ನ್ಸ್ ರೇಷಿಯೋ ಅಂದ್ರೆ ಏನು, ಟ್ರಾನ್ಸ್ಫಾರ್ಮರ್ಸ್ ರೇಷಿಯೋ what is the meaning? That is a ratio of number of turns in the secondary coil to number of turns in the primary coil is called as a turns ratio anta helta idivi. And see here, for practical transformer ನಾವು ಚೆಕ್ ಮಾಡ್ಕೊಂಡಿದ್ದಾಗ ಔಟ್ಪುಟ್ ಪವರ್ ಅನ್ನೋದು ಯಾವತ್ತೇ ಆಗಲಿ ಹೇಗಿರುತ್ತೆ ಅಂತಂದ್ರೆ ಇನ್ಪುಟ್ ಪವರ್ ಮೈನಸ್ ಪವರ್ ಲಾಸ್ ಅಂತ ಬರುತ್ತೆ. Input power minus power loss. Therefore, efficiency of a transformer ಏನಾಗಿರುತ್ತೆ ನಿಮಗೆ ಔಟ್ಪುಟ್ ಪವರ್ ಡಿವೈಡ್ ಬೈ ಇನ್ಪುಟ್ ಪವರ್. ಇಸ್ ಇಟ್ ರೈಟ್? ಔಟ್ಪುಟ್ ಪವರ್ ಅಂದ್ರೆ ಏನಪ್ಪ, ಇನ್ಪುಟ್ ಪವರ್ ಮೈನಸ್ ಪವರ್ ಲಾಸ್ ಅಷ್ಟೇ ತಾನೆ ನಿಮಗೆ, ಡಿವೈಡ್ ಬೈ ಇನ್ಪುಟ್ ಪವರ್. ಇಲ್ಲ ಅಂತಂದ್ರೆ ವಿ ಕ್ಯಾನ್ ರೈಟ್ ಔಟ್ಪುಟ್ ಪವರ್ ಡಿವೈಡ್ ಬೈ ಇನ್ಪುಟ್ ಪವರ್ ನಾವೇಂತ ಬರೀಬಹುದು, ಔಟ್ಪುಟ್ ಪವರ್ ಪ್ಲಸ್ ಪವರ್ ಲಾಸ್ ಅಂತ ಬರೀಬಹುದು. This is how the efficiency formula will change in case of practical transformer. Got it? Now let us see the few more. ಇದರ ಮೇಲೆ ಒಂದೆರಡು ಪ್ರಾಬ್ಲಮ್ ಮಾಡೋಣ. ಥಿಂಕ್ ಮಾಡಿ ಇಲ್ಲಿ, ಹೌ ಮಚ್ ಕರೆಂಟ್ ಈಸ್ ಡ್ರಾನ್ ಬೈ ದ ಪ್ರೈಮರಿ ಅಂತಂದಾಗ ಐ ಪಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕಪ್ಪ ಆಫ್ ಎ ಟ್ರಾನ್ಸ್ಫಾರ್ಮರ್ ಕನೆಕ್ಟೆಡ್ ಟು 220 ವೋಲ್ಟ್ ಹಿಯರ್. ಅಂದ್ರೆ ಇನ್ಪುಟ್ ವೋಲ್ಟೇಜ್ ಕೊಟ್ಟಿದ್ದಾರೆ, ಪ್ರೈಮರಿ ವೋಲ್ಟೇಜ್ ನಿಮಗೆ 220 ವೋಲ್ಟ್ ಅಂತ ಅಂದ್ಬಿಟ್ಟು. ವೆನ್ ಇಟ್ ಪವರ್ ಟು 110 ವೋಲ್ಟ್ ಅಂದ್ರೆ ವಿ ಸೆಕೆಂಡ್ ಔಟ್ಪುಟ್ ವೋಲ್ಟೇಜ್ ಕೊಟ್ಟಿದ್ದಾರೆ. ಅಂಡ್ 550 ವ್ಯಾಟ್ ರೆಫ್ರಿಜರೇಟರ್ ಔಟ್ಪುಟ್ ಪವರ್ ಈಸ್ ಆಲ್ಸೋ ಗಿವೆನ್ 550 ವ್ಯಾಟ್ ಅಂತ ಕೊಟ್ಟಿದ್ದಾರೆ. ಇಸ್ ಇಟ್ ರೈಟ್ ಔಟ್ಪುಟ್ ಪವರ್ ಕೊಟ್ಟಿದ್ದಾರೆ. ದೇ ಆರ್ ಆಸ್ಕಿಂಗ್ ವಾಟ್ ಇಸ್ ದ ಇನ್ಪುಟ್ ಕರೆಂಟ್ ಇನ್ಪುಟ್ ಕರೆಂಟ್. ಸೊ ಹೌ ಕ್ಯಾನ್ ಯು ಸಿಂಪ್ಲಿಫೈ ದಿಸ್ ವ್ಯಾಲ್ಯೂ ಹಿಯರ್? ಹೇಗೆ ಸಿಂಪ್ಲಿಫೈ ಮಾಡ್ಬೋದ್ರಿ ನಿಮಗೆ? ಔಟ್ಪುಟ್ ಪವರ್ ಇಸ್ ಈಕ್ವಲ್ಸ್ ಟು 550 ವ್ಯಾಟ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಇಟ್ ಈಸ್ ಪ್ರೈಮರಿ, ಏನು ಕೊಟ್ಟಿಲ್ಲ ನಿಮಗೆ ಅಂತಂದಾಗ ವಿ ಕ್ಯಾನ್ ಸೇ ಇಟ್ ಈಸ್ ಐಡಿಯಲ್ ಟ್ರಾನ್ಸ್ಫಾರ್ಮರ್ ಅಂತ ನಾವು ಕನ್ಸಿಡರ್ ಮಾಡಬಹುದು. ಓಕೆ, with the help of this what can you write here? You can say Vp into Ip is equals to Vs into Is ಅಂತ ಬರೀಬಹುದು. What is the Vp value 220 ಅಂತ ಹೇಳಿದ್ದಾರೆ. Vs into Is is nothing but, observe ಮಾಡಿ, Vp into Ip is nothing but Vs into Is is nothing but output power ಅಲ್ಲಪ್ಪ ನಿಮಗೆ, output power. Therefore we can say that ನೋಡಿ ಇಲ್ಲಿ ಏನಪ್ಪಾ, ಇಲ್ಲಿ Ip becomes equals to ಔಟ್ಪುಟ್ ಪವರ್ ಡಿವೈಡ್ ಬೈ ಇನ್ಪುಟ್ ವೋಲ್ಟೇಜ್. ಔಟ್ಪುಟ್ ಪವರ್ ಅಂದ್ರೆ ಎಷ್ಟಪ್ಪ ಇಲ್ಲಿ 550 ಡಿವೈಡ್ ಬೈ ಇನ್ಪುಟ್ ವೋಲ್ಟೇಜ್ ಎಷ್ಟು ಕೊಟ್ಟಿದ್ದಾರೆ ನಿಮ್ಗಲ್ಲಿ
to 20 ಅಂತ ಹೇಳಿದ್ದಾರೆ. 11 to 11 5 which is equals to ಎಷ್ಟು ಬರುತ್ತೆ ನಿಮ್ಗೆ ಇಲ್ಲಿ 2.5 ಆಂಪಿಯರ್ ಅಂತ ಬರುತ್ತೆ. You will get the answer as 2.5 ampere. Hence we can go with the option A. Option A. Got it? So see the next problem. What they have given to you. ನೋಡಿ ಇಲ್ಲಿ a transformer used to light 140 watt and 24 volt lamp ಅಂತ ಕೊಟ್ಟಿದ್ದಾರೆ from 240 volt AC mains ಅಂತ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಔಟ್ಪುಟ್ ಪವರ್ is equals to 140 watt. Okay, and output voltage is also given, that is 24 volt. Okay na? What is input value here? Input voltage is equals to 240 volts ಅಂತ ಮೆನ್ಷನ್ ಮಾಡಿದ್ದಾರೆ. What is the current in the mains? ನೋಡಿ ಇಲ್ಲಿ input current is also given, it is equals to 0.7 ampere. Then they are asking what is the efficiency? What is the efficiency? Got it ma? So efficiency is nothing but what ma here? Output power divided by input power. Is it right or not ma? Efficiency formula ನಿಮಗೆ output power divided by input power ಅಂತ ಹೇಳ್ಬೋದು. ಸೊ ಸಿಂಪ್ಲಿಫೈ ಮಾಡೋಣ. ಔಟ್ಪುಟ್ ಪವರ್ ಡಿವೈಡ್ ಬೈ ಇನ್ಪುಟ್ ಪವರ್ನ ನಾವು VP ಇಂಟು IP ಅಂತ ಬರಿತೀವಿ. ಸೊ ಹೌ ಮಚ್ ಯು ಆರ್ ಗೆಟಿಂಗ್ ಮೈ ಹಿಯರ್? ಔಟ್ಪುಟ್ ಪವರ್ ಇಸ್ ಈಕ್ವಲ್ಸ್ ಟು 140 ಅಂತ ಹೇಳಿದ್ದಾರೆ. ಇನ್ಪುಟ್ ವೋಲ್ಟೇಜ್ ಬಂದ್ಬಿಟ್ಟು ನಿಮಗೆ 240 ಇಂಟು ಇನ್ಪುಟ್ ಕರೆಂಟ್ ಈಸ್ 0.7. ಇಲ್ಲಿ ಪರ್ಸಂಟೇಜ್ ಅಲ್ಲಿ ಕೇಳಿದಾರೆ ನಿಮಗೆ, ಆಸ್ಕಿಂಗ್ ಇನ್ ಟರ್ಮ್ಸ್ ಆಫ್ ಪರ್ಸಂಟೇಜ್. ಇಫ್ ಯು ಡೂ ದಿಸ್ ವ್ಯಾಲ್ಯೂ ಕ್ಯಾಲ್ಕುಲೇಷನ್ ನೀವು ಮಾಡಿದ್ದಾಗ ನಿಮ್ಗೆ ಏನು ಬರುತ್ತೆ ಅಂತ ನೋಡಿ. ಸೊ ನೋಡಿ ಇಲ್ಲಿ 20 ಅಂದರೆ 200 ಟೈಮ್ಸ್ ಬರುತ್ತೆ. ಇಲ್ಲಿ 0.7 ಅಂತಂದರೆ 7 ಅಂದರೆ 2 ಟೈಮ್ಸ್, 0.7 ಅಂದರೆ 20 ಟೈಮ್ಸ್ ಅಂತ ಹೇಳ್ಬೋದು. ಸೊ ಯು ಶುಡ್ ಗೆಟ್ ದ ಆನ್ಸರ್ ಆಸ್ 200 by 240 ಅಂದರೆ ನಿಯರ್ಲಿ 0.833 ಅಂತ ಬರುತ್ತೆ. ಸೊ ಇನ್ ಟರ್ಮ್ಸ್ ಆಫ್ ಪರ್ಸಂಟೇಜ್, ಎಫಿಷಿಯನ್ಸಿ ಇನ್ ಟರ್ಮ್ಸ್ ಆಫ್ ಪರ್ಸಂಟೇಜ್ ಅಂತಂದಾಗ 0.833 ಇಂಟು 100% ನೀವು ಮಾಡಿದ್ದಾಗ ಯು ವಿಲ್ ಗೆಟ್ ದ ಆನ್ಸರ್ ಆಸ್ 83.3% ಅಂತ ಹೇಳ್ಬೋದು. 83.3%. ಹೆನ್ಸ್ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಸಿ. ಅರ್ಥ ಆಯ್ತಲ್ವಾ ಹೇಗೆ ನಾವು ಅನಲೈಸ್ ಮಾಡ್ತಾ ಇದೀವಿ ಅಂತ ಅಂದ್ಬಿಟ್ಟು. ಇಷ್ಟೇ ಇರುತ್ತೆ ನಿಮಗೆ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಅಲ್ಲಿ ಟ್ರಾನ್ಸ್ಫಾರ್ಮರ್ ಬೇಸ್ಡ್ ಕ್ವಶನ್ಸ್ ಅಂಡ್ ಆಲ್ಸೋ EMI ಬೇಸ್ಡ್ ಕ್ವಶನ್. ಫಾರ್ಮುಲಾಸ್ ಎಲ್ಲ ಕೊಟ್ಟಿದ್ದೀನಿ ನಿಮಗೆ, ಏನೇನು ಇನ್ಫಾರ್ಮೇಶನ್ ಗೊತ್ತೋ ಎಲ್ಲ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಗಾಟ್ ದ ಪಾಯಿಂಟ್ ಮೈ ಹಿಯರ್? ಸೊ ನೀವು ಕೂತ್ಕೊಂಡು ಪ್ರಾಕ್ಟೀಸ್ ಶೀಟ್ನ ಒಂದ್ಸರಿ ಕೂತ್ಕೊಂಡು ಸಾಲ್ವ್ ಮಾಡಿ, ಇಟ್ ಈಸ್ ಮೋರ್ ಎನಫ್. ಸೊ ಈ ಒಂದು ಶಾರ್ಟ್ ಟೈಮಲ್ಲಿ ಸ್ವೀಟ್ ಅಂಡ್ ಶಾರ್ಟ್ ಆಗಿ ಓದೋದನ್ನ ಕಲಿರಿ. ವಿಲ್ ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಕೀಪ್ ವರ್ಕಿಂಗ್. Thank you very much.